ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ವೀಕ್ಷಕರೇ, ನಾನಿವತ್ತು ನಿಪ್ಪಾಣಿಯಲ್ಲಿದ್ದೇನೆ. ನಿಪ್ಪಾಣಿಯಲ್ಲಿ ಎಲ್ಲಿದ್ದೇನೆ ಅಂದರೆ ಶ್ರೀ ಹಾಲಸಿದ್ದನಾಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಲಿಮಿಟೆಡ್, ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ನಡೀತಾ ಇರುವಂಥ ಶುಗರ್ ಫ್ಯಾಕ್ಟ್ರಿ ಇದು. ಭಾಳಷ್ಟು ಜನರಿಗೆ ಈ ಶುಗರ್ ಹೇಗೆ ತಯಾರಾಗುತ್ತೆ, ಅಂದರೆ ಸಕ್ಕರೆ ಹೇಗೆ ತಯಾರಾಗುತ್ತೆ ಅನ್ನುವಂಥ ಕುತೂಹಲ ಜಾಸ್ತಿ ಇರುತ್ತೆ. ನನಗೂ ಕೂಡ ಕುತೂಹಲ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ನಾವು ಕಬ್ಬು ಬೆಳೆಗಾರರ ಹೋರಾಟವನ್ನು ತುಂಬ ಚೆನ್ನಾಗಿ ಗ್ಯಾರಂಟಿ ನ್ಯೂಸಲ್ಲಿ ಕವರ್ ಮಾಡಿದ್ವಿ. ಆವಾಗ ಪದೇ ಪದೇ ಕಬ್ಬು ಬೆಳೆಗಾರರು ಹೇಳ್ತಾ ಇದ್ರು, ಕಬ್ಬಿನಿಂದ ಕೇವಲ ಸಕ್ಕರೆ ಅಷ್ಟೇ ಅಲ್ಲ, ಅದರ ಉತ್ಪನ್ನಗಳು ಮತ್ತು ಉಪ ಉತ್ಪನ್ನಗಳು ತುಂಬ ಇವೆ, ಅದರಿಂದ ತುಂಬ ಲಾಭ ಬರುತ್ತೆ ಶುಗರ್ ಫ್ಯಾಕ್ಟರೀಸ್ಗೆ ಅಂತ. ಹಾಗಾಗಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಕೇಳ್ಕೊಂಡಾಗ ಅವರು ಆಯಿತು, ನೀವು ಫ್ಯಾಕ್ಟ್ರಿಗೆ ಬಂದು ಅಲ್ಲಿ ನಡೆಯುವಂತಹ ಎಲ್ಲ ಪ್ರೊಡಕ್ಷನನ್ನು ತೋರಿಸಿ ಅಂತ ನಮಗೆ ಅವಕಾಶ ಮಾಡಿಕೊಟ್ರು. ಹಾಗೆ ನೋಡಿದ್ರೆ ಕಬ್ಬಿನಿಂದ ನೇರವಾದಂತಹ ಉತ್ಪನ್ನಗಳು, ನಾವು ಸಕ್ಕರೆಯನ್ನು ಅಲ್ಲಿ ತಯಾರು ಮಾಡ್ತಾರೆ. ಎರಡನೇ ಪ್ರಾಡಕ್ಟ್ ಅಲ್ಲಿ ಎಥನಾಲ್ ಅನ್ನು ತಯಾರು ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಹ ವಿದ್ಯುತ್ ಘಟಕವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇವು ನೇರ ಉತ್ಪನ್ನಗಳು. ಇನ್ನು ಉಪ ಉತ್ಪನ್ನಗಳಲ್ಲಿ ಕಬ್ಬಿನಿಂದ ರಸ ತೆಗೆದ ಮೇಲೆ ಆ ಕಬ್ಬಿನ ಸಿಪ್ಪೆ ಏನಿದೆ ಅದನ್ನು ಬಗ್ಯಾಸ್ ಅಂತ ಕರೀತಾರೆ. ಅದನ್ನು ಕೂಡ ಉಪ ಉತ್ಪನ್ನವಾಗಿ ಮಾರಾಟ ಮಾಡಲಾಗುತ್ತೆ. ಅದಾದಮೇಲೆ ಪ್ರೆಸ್ ಮಡ್ ಅಂತ ಒಂದು ರೀತಿ ಮಣ್ಣಿನ ರೀತಿಯಲ್ಲಿ ಇರುತ್ತೆ, ಅದನ್ನು ಗೊಬ್ಬರಕ್ಕೆ ರೈತರು ಬಳಸ್ತಾರೆ. ಮತ್ತು ಅದರಿಂದಲೂ ಕೂಡ ಒಂದು ಗ್ಯಾಸನ್ನು ತಯಾರು ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರೊಡಕ್ಷನ್ ಕೂಡ ನಡೆಯುತ್ತೆ. ಅದಾದ ಮೇಲೆ ಮೊಲಾಸಿಸ್ ಉತ್ಪಾದನೆ ಆಗುತ್ತೆ. ಇನ್ನು ಹಾರು ಬೂದಿ ಏನಿದೆ ಕಾರ್ಖಾನೆಯಿಂದ ಹೊರಗಡೆ ಬರುತ್ತೆ, ಅದನ್ನು ಕೂಡ ಇಟ್ಟಿಗೆ ತಯಾರಿಕೆಗೂ ಕೂಡ ಬಳಸ್ತಾರೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬಿನಿಂದ ಉತ್ಪನ್ನ ಮತ್ತು ಉಪ ಉತ್ಪನ್ನಗಳನ್ನು ಪ್ರೊಡಕ್ಷನ್ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಒಂದು ಶ್ರೀ ಹಾಲಸಿದ್ದನಾಥ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನೇನು ಪ್ರೊಡಕ್ಷನ್ ನಡೆಯುತ್ತೆ, ಎಸ್ಪೆಷಲಿ ಶುಗರ್ ಪ್ರೊಡಕ್ಷನ್ ಮತ್ತು ಉಪ ಉತ್ಪನ್ನಗಳ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡುತ್ತೆ ಗ್ಯಾರಂಟಿ ನ್ಯೂಸ್. ಲೆಟ್ಸ್ ಕಮ್, ಹೋಗೋಣ. ವೀಕ್ಷಕರೇ, ಕಬ್ಬನ್ನು ತುಂಬಿರುವಂತಹ ಲಾರಿ, ಟ್ರ್ಯಾಕ್ಟರ್ ಅಥವಾ ಚಕ್ಕಡಿ ಬಂಡಿಗಳು ಇವೆಲ್ಲವೂ ಕೂಡ ಒಮ್ಮೆಲೆ ಕಾರ್ಖಾನೆಯ ಒಳಗಡೆ ಬಂದಾಗ ಸರತಿ ಸಾಲಿನಲ್ಲಿ ನಿಂತು ತೂಕವನ್ನು ಮಾಡಿಸಿ ಆಮೇಲೆ ಕಬ್ಬನ್ನು ಫ್ಯಾಕ್ಟ್ರಿ ಒಳಗಡೆ ತಗೊಂಡು ಹೋಗ್ತಾರೆ. ಹೀಗಾಗಿ ಭಾರೀ ಪ್ರಮಾಣದಲ್ಲಿ ಒಮ್ಮೆ ಬರುವಂತಹ ಗಾಡಿಗಳು ಅಥವಾ ಏನು ಕಬ್ಬು ತುಂಬಿದ ಲೋಡ್ ತುಂಬಿದಂಥ ಲಾರಿ ಟ್ರ್ಯಾಕ್ಟರ್ಗಳನ್ನು ಕಂಪ್ಲೀಟಾಗಿ ಈ ಜಾಗದಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಡಿಜಿಟಲಿ ಅವ್ರಿಗೆ ಕಾಲ್ ಫಾರ್ಮ್ ಮಾಡ್ತಾರೆ, ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಪ್ರಕಾರ ಆ ವೇಯಿಂಗ್ ಬ್ರಿಡ್ಜ್ ಏನಿದೆ ಅಲ್ಲಿಗೆ ಆ ನಂಬರನ್ನು ಡಿಸ್ಪ್ಲೇ ಮಾಡ್ತಾರೆ. ಆ ಡಿಸ್ಪ್ಲೇ ಮಾಡಿದಂತಹ ನಂಬರ್ ಬಂದ ಮೇಲೆ ಈ ಟ್ರ್ಯಾಕ್ಟರ್ ಸಮೇತ ಲೋಡ್ ಸಮೇತ ತಗೊಂಡೋಗಿ ವೇಯಿಂಗ್ ಬ್ರಿಡ್ಜ್ ಹತ್ರ ತಗೊಂಡೋಗ್ತಾರೆ. ಸೊ ಅದಕ್ಕೆ ಅಂತ ವಿಶಾಲವಾದಂಥ ಜಾಗ ಇರುತ್ತೆ. ಬಂದವರೆಲ್ಲ ತಮ್ಮ ಪಾಳಿಗೋಸ್ಕರ ತಮ್ಮ ಒಂದು ಗಾಡಿಗಳನ್ನು ಹಿಡ್ಕೊಂಡು ಇಲ್ಲಿ ಕಾಯ್ತಾ ಇರ್ತಾರೆ. ಲಾರಿಗಳು ತಮ್ಮ ಒಂದು ಪಾಳಿ ಪ್ರಕಾರ ಬರ್ತಾರೆ. ನೋಡಿ, ಇದು ಟೋಕನ್ ಆಫೀಸು. ಆಮೇಲೆ ಬರ್ತಾ ಇರುವಂತಹ ಎಲ್ಲ ವೆಹಿಕಲ್ಗಳು ಮತ್ತು ವೆಹಿಕಲ್ಗಳ ಟೋಕನ್ ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡಿದಾಗ ಯಾವ ಟೋಕನ್ ನಂಬರ್ ಇರುತ್ತೋ ಆ ಒಂದು ಟ್ರ್ಯಾಕ್ಟರ್ ಅಥವಾ ಲಾರಿ ಈಗ ವೇಯಿಂಗ್ ಮಷಿನ್ ಹತ್ರಕ್ಕೆ ಹೋಗುತ್ತೆ. ಸೊ ಇಲ್ಲಿರುವಂತಹ ಏನು ಸರ್, ಇದು ಟ್ರ್ಯಾಕ್ಟರ್ ಅಂತ ಇದೆ, ಮತ್ತೆ ಇದೇನಿದು TBC ಡಬಲ್, ಮತ್ತೆ ಇದೇನಿದು ಮಷಿನ್. ಟ್ರ್ಯಾಕ್ಟರ್ ಡಬಲ್ ಟ್ರ್ಯಾಕ್ಟರ್ 106 ನಂಬರ್ ಅದೇ, 115 ನಂಬರ್ ಬರ್ತಾ ಇದೆ. TBC ಡಬಲ್ ಅಂದ್ರೆ
ಸರ್ ಇದೇನು ಸರ್ ಇದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರು ಇದು ಟೋಕನ್ ನಂಬರ್ ಇದು ಟೋಕನ್ ನಂಬರು. ಇದು ಸರ್ TBC ಡಬಲ್ ಅಂದ್ರೆ ಸಣ್ಣ ನಮ್ಮ ಬುಲಕ್ ಕಾರ್ಟ್ ಎರಡು ಟ್ರಾಲಿ ಇರ್ತಾವ್ರಿ, ಅದು TBC ಡಬಲ್ ಟ್ರ್ಯಾಕ್ಟರ್ ಅಂತವ್ರಿ. ಇದು ಕಟ್ಕೇನ್ ಹಾರ್ವೆಸ್ಟಿಂಗ್ ಮಷಿನ್ ಕಟ್ಕೇನ್ ಅಂತವ್ ಸರ್. ಏನಂಗ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಲ್ಲೇ ಕಬ್ಬು ಕಟಾವ್ ಆಗ್ತೈತ್ರಿ. ಅದು ತುಕಡೆ ಮಾಡಿ ದೊಡ್ಡ ದೊಡ್ಡ ಕಬ್ಬಲ್ಲ ಸಣ್ಣ 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 ಮಾಡ್ತೈತಿ. ಮಷೀನ್ ಅಲ್ಲಿ ಕಟ್ ಆಗಿರುವಂತಹ ಒಂದು ಲೋಡ್ ಮಷೀನ್. ಆಮೇಲೆ ಇದು TBC ಸಿಂಗಲ್ ಅಂದ್ರೆ ಚಕಡಿ ಸಿಂಗಲ್ ಬುಲಕ್ ಕಾರ್ಟು, ಸಿಂಗಲ್ ಚಕಡಿ ಗಾಡಿ ಇವೆಲ್ಲ ನಂಬರ್. ಅವಕ್ಕೆಲ್ಲವೂ ಕೂಡ ನೀವು ನಂಬರ್ಸ್ ಕೊಟ್ಟಿರ್ತೀರಾ. ಆ ನಂಬರ್ಸ್ ಎಲ್ಲಿ ಕೊಡ್ತೀರಿ ನೀವು? ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕೊಡ್ತೀರಾ? ಎಂಟ್ರೆನ್ಸ್ ನಲ್ಲಿ ಕೊಡ್ತೇವೆ. ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದ ಹಾಗೆ ಎಲ್ಲರಿಗೂ ನಂಬರ್ಸ್ ಗಳನ್ನ ಕೊಡ್ತೀರಿ. ಅಂದ್ರೆ ದಿನ ಅನ್ಲೋಡ್ ಆಗುತ್ತಾ ಅಥವಾ ವೇಟ್ ಮಾಡ್ಬೇಕಾ ತುಂಬಾ ರಶ್ ಇದ್ದಾಗ? ಇಲ್ಲ ಮೇಡಮ್, ಮಿನಿಮಮ್ ಒಂದು 16 ಅವರ್ಸ್ ವೇಟ್ ಮಾಡ್ಬೇಕಾಗತೈತಿ. 16 ಅವರ್ಸ್ ಅಂದ್ರೆ ಒಂದು ಶಿಫ್ಟ್ ಅದ ನಾವು 2 ಬ್ಯಾಲೆನ್ಸ್ ಇಟ್ಕೋಬೇಕು ಸರ್. ಅಂದ್ರೆ ನೆಕ್ ಟು ನೆಕ್ ಮೇಂಟೈನ್ ಆಗಲ್ಲ. ಒಂದು 2 ಬ್ಯಾಲೆನ್ಸ್ ಒಂದು ಶಿಫ್ಟ್. ಈಗ ಒಬ್ಬ ರೈತ ಒಂದು ಲೋಡ್ ಕಬ್ಬು ತಗೊಂಡ್ ಬಂದ ಅಂದ್ರೆ ಇಮಿಡಿಯೇಟ್ ಏನು ವೇಯಿಂಗ್ ಮೆಷಿನ್ ಬರಲ್ಲ ಅವನು. ಹಿ ಶುಡ್ ವೇಟ್ ಇನ್ ಕೆನಾಡ್. ಒಂದು 16 ತಾಸು ವೇಟ್ ಮಾಡಬೇಕು ರೈತ. ಮಿನಿಮಮ್ 16 ತಾಸು ವೇಟ್ ಮಾಡಬೇಕು. ಸೊ ಇದು ಟೋಕನ್ ಆಫೀಸ್. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಬನ್ನಿ ಸರ್. ನೆಕ್ಸ್ಟ್ ಪ್ರೊಸೀಜರ್ ಮೇಡಮ್, ಇನ್ನು ಗಾಡಿ ಲೋಡಿಂಗ್ ಮಾಡಿ ಗಾಡಿಯಲ್ಲಿ ಅಲ್ಲಿ ವೇಮೆಂಟ್ ತಗೋತಾವ ಮೇಡಮ್. ವೇಮೆಂಟ್ ಎಲ್ಲಿ ತಗೊಳ್ತೀರಿ? ಇಲ್ಲಿ ಗಾಡಿ ವೇಮೆಂಟ್ ಇಲ್ಲಿ ತಗೋತಾ ಇದಾರೆ ನೋಡಿ ಮೇಡಮ್. ಅದು ಸೊ ಇದು ಟೋಕನ್ ಆಫೀಸ್. ಇಲ್ಲಿಗೆ ಬಂದು ಟೋಕನ್ ಕೊಡ್ಬೇಕು. ಟೋಕನ್ ಕೊಡ್ಬೇಕು. ಟೋಕನ್ ಕೊಟ್ಟ ನಂತರ ಅವ್ರಿಗೆ ನಂಬರ್ ಕೊಟ್ಟಿರ್ತಾರ. ಆ ನಂಬರ್ ಪ್ರಮಾಣ ಅಲ್ಲಿ ವೇಮೆಂಟ್ ಆಗ್ತೈತಿ ಮೇಡಮ್. ಓಕೆ, ಅಲ್ಲಿ ಹೋಗೋಣ ಬನ್ನಿ. ಸೊ ಇದಕ್ಕೆ ಏನಂತಾರೆ? ಟ್ರ್ಯಾಕ್ಟರ್ ಬುಲಕ್ ಕಾರ್ಟ್ ಮೇಡಮ್. ಟ್ರ್ಯಾಕ್ಟರ್ ಬುಲಕ್ ಕಾರ್ಟ್. ಟ್ರ್ಯಾಕ್ಟರ್ ಬುಲಕ್ ಮೊದಲು ನಾವು ಬುಲಕ್ ಕಾರ್ಟ್ ಎತ್ಗೊಳ್ದಿಂದ ತೊಗೊಂಬರ್ತೀರಿ ಮೇಡಮ್. ಈಗ ಒಂದು ಸ್ವಲ್ಪ ಮೊದಲು ಚಕಡಿ ಗಾಡಿಯಲ್ಲಿ ತಗೊಂಡು ಬರ್ತಾ ಇದ್ರು, ಆದ್ರೆ ಇದು ಟ್ರ್ಯಾಕ್ಟರ್ ಚಕಡಿ ಗಾಡಿ, ಅದಕ್ಕೆ TBC ಅಂತ ಅನ್ನೋದು. ಸೊ ಇವೆಲ್ಲ ವೀಕ್ಷಕರೇ ಇಲ್ಲೆಲ್ಲ ನಿಂತಿದಾವಲ್ಲ, ಈಗ ಇವು ತೂಕಕ್ಕೆ ನಿಂತಿರುವಂತಹ ಟ್ರ್ಯಾಕ್ಟರ್ಗಳು TBC ಟ್ರ್ಯಾಕ್ಟರ್ ಬುಲಕ್ ಕಾರ್ಟ್. ನೋಡಿ ವೀಕ್ಷಕರೇ, ನೆಕ್ಸ್ಟ್ ಅಲ್ಲಿಂದ ಅವರು ಟೋಕನ್ ತಗೊಂಡ್ಮೇಲೆ ಇದು ವೇ ಬ್ರಿಡ್ಜ್. ಅಲ್ಲಿರೋದು ವೇ ಬ್ರಿಡ್ಜ್ 30 ಟನ್ ಅಂದರೆ 30 ಟನ್ ಕೆಪಾಸಿಟಿ ಇರುವಂಥ ವೇ ಬ್ರಿಡ್ಜ್ ಇದು. ಸೊ ಈ ವೇ ಬ್ರಿಡ್ಜ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸರ್. ಇದು ರೈತರು ಒಂದು ಸಾಮಾನ್ಯ ಆರೋಪ ಮಾಡ್ತಾ ಇದ್ರು. ಯಾಕೆ ಅಂತಂದರೆ ಈ ಅಳತೆಯಲ್ಲಿ ಗೋಲ್ಮಾಲ್ ಮಾಡ್ತಾರೆ ಫ್ಯಾಕ್ಟ್ರಿ ಅವರು ಅಂತ. ಸೊ ಅಂದರೆ ಯಾವುದ್ರ ಬಗ್ಗೆ ಮಾತಾಡೋದವರು? ಇಲ್ಲ, ಇಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ದಿಂದ ವೇಟ್ ಆ್ಯಂಡ್ ಕ್ಯಾಲಿಬ್ರೇಷನ್ ಕಮಿಷನರ್ ಬರ್ತಿದಾರೆ ಮೇಡಮ್. ಬಂದು ಅವ್ರು ವೇಟ್ ಮೆಜರ್ಮೆಂಟ್ ಮಾಡಿ ಕ್ಯಾಲಿಬ್ರೇಷನ್ ಮಾಡಿ ಡೆಡ್ ವೇಮೆಂಟ್ ಇಟ್ಕೇಶನ್ 100 ಕಿಲೋ 200 ಕಿಲೋ ಇಟ್ಟು ಡೆಡ್ ವೇಮೆಂಟ್ ಇಟ್ಟಿರ್ತಾರೆ ಮೇಡಮ್. ಅದರಲ್ಲೇ ನಮ್ಮ ವೇಟ್ ವೆಬ್ರೇಜ್ ಕರೆಕ್ಟ್ ತೋರಿಸ್ತೈತಿ ಇಲ್ಲ, ಅಲ್ಲಿ ಡಿಸ್ಪ್ಲೇ ಆಗ್ತೈತೆ ಸರ್. ಅವ್ರು ಕ್ಯಾಲಿಬ್ರೇಷನ್ ಮಾಡಿ ಸರ್ಟಿಫೈಡ್ ಮಾಡಿ ಇಲ್ಲಿ ಅಂಥದ್ದೇನು ಇದ ಪರಿಕರ ನಡೆಯಲ್ಲ. ಲೋಪದೋಷ ಮತ್ತು ಏನು ಗೋಲ್ಮಾಲ್ ನಡೀತಾ ಇಲ್ಲ ಅಂತ ಅವ್ರು ಸರ್ಟಿಫೈ ಮಾಡ್ತಾರೆ. ಸರ್ಟಿಫೈ ಮಾಡಿದ ಮೇಲೆ ಅಳತೆ ನಡೆಯುತ್ತೆ. ಸೊ ಈಗ 30 ಟನ್ ವೇಯಿಂಗ್ ಕೆಪಾಸಿಟಿ ಇದೆ ಈ ವೇ ಬ್ರಿಡ್ಜ್. ಸಾಮಾನ್ಯವಾಗಿ ಒಂದು ಲಾರಿ ಅಥವಾ ಒಂದು ಏನು ಟ್ರ್ಯಾಕ್ಟರ್ ಅಲ್ಲಿ ಎಷ್ಟು ಟನ್ ಇರುತ್ತೆ ಸರ್? ಮ್ಯಾಕ್ಸಿಮಮ್ ಒಂದು ಟ್ರ್ಯಾಕ್ಟರ್ನಲ್ಲಿ ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ 2 ಟ್ರಾಲೀಸ್ ಇರ್ತಾವೆ ಮೇಡಮ್. ಮ್ಯಾಕ್ಸಿಮಮ್ 15 to 18 ಟನ್ ಲೋಡ್ ಬರ್ತಾ ಇದೆ. ಅಕಸ್ಮಾತ್ ಸರ್ ದೊಡ್ಡ ಲಾರಿಗಳಲ್ಲಿ ಬಂದ್ರೆ ಸರ್ ಜಾಸ್ತಿ ಕೆಪಾಸಿಟಿ 30 ಟನ್ ಗಿಂತ ಜಾಸ್ತಿ ಕೆಪಾಸಿಟಿ ಬಂದ್ರೆ ಅಲೋ ಮಾಡಲ್ಲ. ಅವ್ರಿಗೆ ನಾವು ಪ್ರಿವಿಯಸ್ ನಲ್ಲಿ ಇಂಟಿಮೇಷನ್ ಕೊಡ್ತಾ ಇದ್ದೇವೆ, ನೀವು ಬಿಲೋ 20 ಟನ್ ನೀವು ಇದಾ ಮಾಡಬೇಕಂತ. ಓಕೆ, ಸೊ ಅಲ್ಲೊಂದು ವೇ ಬ್ರಿಡ್ಜ್ ಇದೆ, ಅದು 80 ಟನ್ ತೂಕ ಮಾಡುತ್ತೆ. 80 ಟನ್ ತೂಕ ಮಾಡುತ್ತೆ ಅಂದ್ರೆ ನಿಮ್ ಮೊದಲೇ ಇಂಟಿಮೇಷನ್ ಇರೋದ್ರಿಂದ ಅವರು ಸ್ಪ್ಲಿಟ್ ಮಾಡ್ಕೊಂಡು 30 ಟನ್ ವೇವ್ ಮಾಡೋ ತರ ತಗೊಂಡ್ ಬರ್ತಾರೆ. ಸರ್ ಇದರಲ್ಲಿ ಏನಿರುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ? ಲೋಡ್ ಸೆಲ್ ಮೇಡಮ್ ಇರ್ತೈತಿ. ಲೋಡ್ ಸೆಲ್ ಇರ್ತೈತಿ ಮೇಡಮ್. ಅಂದ್ರೆ ಒಳಗಡೆ ಲೋಡ್ ಸೆಲ್ಲಿಂಗ್ ಇರ್ತೈತಿ ಮೇಡಮ್. ಲೋಡ್ ಸೆಲ್ಲಿಂಗ್ ವೇಮೆಂಟ್ ಮಾಡಿ ಡಿಸ್ಪ್ಲೇ ಆಗ್ತೈತಿ ಸರ್. ಈಗ ಇದು ಟ್ರ್ಯಾಕ್ಟರ್ ಬಂದು ನಿಂತಿದೆ ಸರ್. ಸೊ ಇದು ನಿಂತ ತಕ್ಷಣ ಸರ್ ಇದು ವೇಯಿಂಗ್ ಬ್ರಿಡ್ಜ್ ಸರ್. ಹೆಂಗೆ ಇದು ಅಳತೆ ಏನು ಇದ್ರೊಳಗಡೆ ಏನು ಇರುತ್ತೆ ಸರ್? ಇದ್ರೊಳಗೆ ಲೋಡ್ ಸೆಲ್ಲಿಂಗ್ ಇರುತ್ತೆ ಮೇಡಮ್. ಲೋಡ್ ಸೆಲ್ಲಿಂಗ್ ನಲ್ಲಿ ಅಲ್ಲಿ ಡಿಸ್ಪ್ಲೇ ಆಗಿ ವೇಯಿಂಗ್ ತೋರಿಸ್ತಾ ಇದೆ ಮೇಡಮ್. ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಷ್ಟಿದೆ ಅಂತ ಸರ್. ಇದು ಈಗ ಅಲ್ಲಿ ನೋಡಿ ಸರ್, ಅಲ್ಲಿ 9570 ಇದು ಗ್ರಾಸ್ ವೇಟ್ ಮೇಡಮ್ ವಿತ್ ಕೇನ್ ವೇಮೆಂಟ್. ಈ ವೇಮೆಂಟ್ ನಲ್ಲಿ ಇದೊಂದು ಎಂಟ್ರಿ ಆಗ್ತೈತಿ ಮೇಡಮ್. ಎಂಟ್ರಿ ಆಗುತ್ತೆ. ಸೇಮ್ ವೆಹಿಕಲ್ ನಂಬರ್ ಇಲ್ಲಿ ಎಂಟ್ರಿ ಆಗ್ತೈತಿ. ಸೇಮ್ ವೆಹಿಕಲ್ ನಂಬರ್ ಎಂಟ್ರಿ ಆದ ನಂತರ ನಾವು ಒಳಗಡೆ ಸರ್ ಈಗ ಟ್ರ್ಯಾಕ್ಟರ್ದು ಒಂದು ತೂಕ ಇರುತ್ತಲ್ಲ ಸರ್. ಸೊ ಆ ಟ್ರ್ಯಾಕ್ಟರ್ದು ತೂಕನ ಕಳೆದು ಮತ್ತೆ ಅದನ್ನ
ಇದು ಈ ಟ್ರ್ಯಾಕ್ಟರ್ ಏನು ಗ್ರಾಸ್ ವೇಟ್ ಅಂದ್ರೆ ವಿತ್ ಲೋಡಿಂಗ್ ಏನು ಟ್ರ್ಯಾಕ್ಟರ್ ಐತಿ ಹಾ ಅಲ್ಲಿ ನಾವು ಕೇನ್ ಅನ್ಲೋಡಿಂಗ್ ತಗೋತೀವಿ ಮೇಡಮ್. ಕೇನ್ ಅನ್ಲೋಡಿಂಗ್ ಆದ ನಂತರ ಫಿಡರ್ ಟೇಬಲ್ ಮ್ಯಾಗ ಇಟ್ಟ ಗಾಡಿ ಎಂಟಿ ಆಗ್ತೈತಿ ಮೇಡಮ್. ಹಾ. ಹೋಗೋಳಕ ಸೇಮ್ ನಂಬರ್ದ ಗಾಡಿ ಇಲ್ಲಿ ವೇಟ್ ಚೆಕ್ ಮಾಡ್ತೀರಿ, ಚೆಕ್ ಮಾಡ್ತೀವಿ. ಅದನ್ನ ಮೈನಸ್ ಮಾಡ್ತೀರಿ. ಅದನ್ನ ಗ್ರಾಸ್ ವೇಟ್ನಾಗ ಟೇರ್ ವೇಟ್ ಮೈನಸ್ ಮಾಡಿ ನೆಟ್ ವೇಟ್ ಏನ್ ಬರ್ತೈತಿ ಅದು ಕಬ್ಬಿನ ವೇಟ್ ಬರ್ತೈತಿ ಮೇಡಮ್. ಸೊ ಇದು 9 ಟನ್ ಇದೆ ಈಗ ಈ ಟ್ರ್ಯಾಕ್ಟರ್. ಈಗ ವಿತ್ ಗ್ರಾಸ್ ವೇಟ್ ಅಂದ್ರೆ ಟ್ರ್ಯಾಕ್ಟರ್ ಮಷಿನ್ ವಿತ್ ಅಪ್ರಾಕ್ಸಿಮೇಟ್ಲಿ ಇದು ಟ್ರ್ಯಾಕ್ಟರ್ ವೇಟ್ ಎಷ್ಟಿರ್ಬೋದು ಸರ್? ಅಪ್ರಾಕ್ಸಿಮೇಟ್ ಟ್ರ್ಯಾಕ್ಟರ್ ವೇಟ್ 4 to 5 ಟನ್ ಇದ್ದ ಮೇಡಮ್. 4 to 5 ಟನ್ ಅಂತಂದ್ರೆ ಈಗ 9 ಟನ್ ಇದೆ ಇದು. 9 ಟನ್ದಾಗ ಮೈನಸ್ ಆಗ್ತೈತಿ 5 ಟನ್ ಹಾ ಅಂದ್ರೆ 4 ಟನ್ ಕೇನ್ ಪೇಮೆಂಟ್ ಬರ್ತಾ ಇದೆ. ಓಕೆ. ಸೊ ಈಗ ಈ ರೈತರು ಏನು ಇಲ್ಲಿ ಕಬ್ಬು ಹಾಕಿ ಹೋಗ್ತಾರಲ್ಲ ಸರ್, ಇವ್ರಿಗೆ ಪೇಮೆಂಟ್ ನೆಕ್ಸ್ಟ್ ಪ್ರೊಸೀಜರ್, ಪೇಮೆಂಟ್ ಕೊಡೋ ಪ್ರೊಸೀಜರ್ ಏನು? ನೆಕ್ಸ್ಟ್ ಪ್ರೊಸೀಜರ್ ಮೇಡಮ್, ಇಲ್ಲಿಂದ ಪ್ರತಿಯೊಂದು ರೈತಂದ ನಮ್ಮ ಕೇನ್ ಸರ್ಕಲ್ ಆಫೀಸರ್ ಇರ್ತಾರೆ ಸರ್, ಅವರ ಸ್ಲಿಪ್ ಕೊಡ್ತಾ ಇದಾರೆ. ಆ ಸ್ಲಿಪ್ ಕೊಟ್ಟನ ಅದ್ರ ಮ್ಯಾಗ ಹೆಸರು ಇಟ್ಟಿರ್ತಾರ, ಅವ್ರ ಗಾಡಿ ನಂಬರು. ಇದು ಸಪೋಸ್ ಅವ್ರದ್ದು ಹೆಸರು ಗಾಡಿ ನಂಬರು ಪೇಮೆಂಟ್ ಆಗಿ ಹೋತಂದ್ರೆ ಡೈರೆಕ್ಟ್ ನಮ್ಮ ಸಾಫ್ಟ್ವೇರ್ ಸಿಸ್ಟಮ್ ಇದೆ ಮೇಡಮ್. ಆ ಸಾಫ್ಟ್ವೇರ್ ಸಿಸ್ಟಮ್ ನಲ್ಲೇ ನಮ್ಮಲ್ಲೇ ಬಿಲ್ಲಿಂಗ್ ಆಗ್ತೈತೆ ಮೇಡಮ್. ಬಿಲ್ಲಿಂಗ್ ಅಂದ್ರೆ ಅವ್ರಿಗೆ ಯಾವಾಗ ದುಡ್ಡು ಯಾವಾಗ ಹೋಗುತ್ತೆ ಸರ್? 15 ಡೇಸ್ದಾಗ ಈಗ ಕೇನ್ ಇವತ್ತು ರಿಸೀವ್ ಆತಂದ್ರ ಅಂದ್ರೆ ನಮ್ಮದು ಪ್ರೊಸೀಜರ್ ಅಣ್ಣಗಳು ಏನ್ ಮೇಂಟೈನ್ ಮಾಡ್ದಾರ ಅಂದ್ರೆ ರೀ 1 to 15 ಅಂದ್ರೆ 1st ಡಿಸೆಂಬರ್ ಟು 15 ಡಿಸೆಂಬರ್ 16th ಡಿಸೆಂಬರ್ ಅಂದ್ರೆ ಅವ್ರ ಅಮೌಂಟ್ ಪೇಮೆಂಟ್ ಹೆಂಗ್ ಮಾಡ್ತೀರಿ ಅಂದ್ರೆ ಡೈರೆಕ್ಟ್ ಅವ್ರ ಅಕೌಂಟ್ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಡಂಪ್ ಆಗ್ತದೆ ಮೇಡಮ್. ದುಡ್ಡು ಡೈರೆಕ್ಟ್ ಅವ್ರ ಅವರೆಲ್ಲ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ಮೇಡಮ್. ಓಕೆ, ಫೇರ್. ಬನ್ನಿ ಸರ್. ಸೊ ಇಲ್ಲಿ ಕಬ್ಬು ಏನು ಅಳತೆ ಮಾಡ್ತಾರೆ, ಅಳತೆ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದನ್ನ ಬನ್ನಿ ನೋಡೋಣ. ನೋಡಿ, ಅಳತೆ ಮಾಡಿರುವಂಥ ಸಾಕಷ್ಟು ಕಬ್ಬುಗಳ ಟ್ರ್ಯಾಕ್ಟರ್ಗಳು ಇಲ್ಲಿ ಇದ್ದಾವೆ. ಆದರೆ ಸರ್, ಈಗ ಒಂದೊಂದು ಕಬ್ಬು ಒಂದೊಂದು ಸೈಜ್ ಇದೆ ಸರ್. ಈಗ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದಿದೆ ಸರ್, ಅಂದ್ರೆ ಟ್ರ್ಯಾಶ್ ಜಾಸ್ತಿ ಇದೆ. ಕೆಲವೊಂದು ತುಂಬಾ ನೀಟಾಗಿ ಇದಾವೆ. ಅಲ್ಲಿ ನೋಡಿ, ಅಲ್ಲಿ ತುಂಬಾ ನೀಟಾಗಿದೆ. ಕೆಲವೊಂದು ತುಂಬಾ ಕಬ್ಬು ದಪ್ಪ ಇದೆ, ಕೆಲವೊಂದು ತುಂಬಾ ಸಣ್ಣ ಇದೆ, ಕೆಲವೊಂದು ಒಣಗಿದ ರೀತಿಯಲ್ಲಿದೆ, ಕೆಲವೊಂದು ಹಸಿ ಇದೆ. ಸೊ ಇದನ್ನ ಎಲ್ಲ ಹೇಗೆ ತಾವು ಬೇರೆ ಮಾಡ್ತೀರಿ? ನಾವು ಟ್ರ್ಯಾಶ್ ಜಾಸ್ತಿ ಇರೋದ್ರಿಂದ ನಾವು 5% ಮಿನಿಮಮ್ ಕಟಿಂಗ್ ಮಾಡ್ತೇವೆ ಟ್ರ್ಯಾಶ್ದು. ಅದು 7% ತಗ ಕಟಿಂಗ್ ಮಾಡಿ ನಾವು ಫೀಲ್ಡ್ ಆಫೀಸರ್ ಏನು ಇರ್ತಾವಲ್ಲ ಅವ್ರಿಗೆ ಇಂಟಿಮೇಟ್ ಮಾಡ್ತೇವೆ, ನಮಗೆ ಕ್ಲೀನಾಗಿ ನೀಟಾಗಿ ಕೇನ್ ಕಳಿಸ್ತಾರೆ. ಈಗ ಉದಾಹರಣೆಗೆ ಸರ್, ವೇಯಿಂಗ್ ಮೆಷಿನ್ ಅಲ್ಲಿ ನೀವು ಎಂಥ ಕಬ್ಬಾದರೂ ಕೂಡ ಅದು ಒಣಗಿದೆಯೋ ಅಥವಾ ಅದು ಚೆನ್ನಾಗಿದೆಯೋ, ಅದರಲ್ಲಿ ಜಾಸ್ತಿ ಕಸ ಇದೆಯೋ ಎಲ್ಲ ಕೂಡ ಒಂದೇ ಸಮನೆ ನೀವು ವೇ ಮಾಡ್ತೀವಿ. ವೇ ಮಾಡಿ ನೀವು ಅದನ್ನ ಹೆಂಗ್ ಬೇರ್ಪಡಿಸ್ತೀರಿ? ಇದು ಇದರಲ್ಲಿ ತುಂಬಾ ಕಸ ಇದೆ ಅಥವಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಈಗೇನು ಗಾಡಿ ಲೋಡಿಂಗ್ ಮಾಡ್ಕೊಂಡು ಬರ್ತಾರಲ್ಲ ಮೇಡಮ್, ಈಗೇನು ಸೈಡ್ನಲ್ಲಿ ಏನು ನಮಗೆ ಕಾಣ್ತದೆ ಅದು ನಾವು ಗೆಸ್ ಮಾಡ್ತೇವೆ ಮೇಡಮ್. ಗೆಸ್ ಮಾಡಿ ಅದ್ರಾಗೂ ನಾವು ಕಟಿಂಗ್ ಇರ್ತೈತಿ. ನಾರ್ಮಲಿ ಗ್ರಾಸ್ ಕಟಿಂಗ್ ಅಂದ್ಕೇಶಂದ ಟ್ರ್ಯಾಶ್ ಕಟಿಂಗ್ ಅಂದ್ಕೇಶನ್ 5 to 7% ಇದ್ದೇ ಇರ್ತದೆ ಮೇಡಮ್. ಮ್ಯಾಕ್ಸಿಮಮ್ ಟ್ರ್ಯಾಶ್ ಬತ್ತಂದ್ರೆ ನಾವು 7% ಕಟಿಂಗ್ ಮಾಡ್ತೇವೆ. ಮಿನಿಮಮ್ ಟ್ರ್ಯಾಶ್ ಬತ್ತಂದ್ರೆ 5% ಕಟಿಂಗ್ ಮಾಡ್ತೇವೆ. ಓಕೆ. ಸೊ ಈಗ ಇದು ಸರ್ತಿ ಸಾಲಿನಲ್ಲಿ ನಿಂತಿದಾವಲ್ಲ ಸರ್ ಕಬ್ಬು, ಬಿಸಿಲಿಗೆ ಒಣಗಿ ಅದ್ರ ಕ್ವಾಲಿಟಿ ಕಡಿಮೆ ಆಗಲ್ವಾ? ಒಂದು ಟ್ರ್ಯಾಕ್ಟರ್ ಒಳಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದಿನ ಬೇಕು. ಮಿನಿಮಮ್ 16 ಅವರ್ಸ್ ಅಲ್ಲಿ ಫೀಲ್ಡ್ ಹಾರ್ವೆಸ್ಟಿಂಗ್ ಏನು ಮಾಡ್ತಾರೆ ಮೇಡಮ್. ಇವತ್ತು ಬೆಳಿಗ್ಗೆ ಫೀಲ್ಡ್ ಹಾರ್ವೆಸ್ಟಿಂಗ್ ಮಾಡ್ರಂದ್ರೆ ಈ ಟ್ರ್ಯಾಕ್ಟರ್ ಅನ್ಲೋಡಿಂಗ್ ಆಗಿ ಮತ್ತೆ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಇಲ್ಲಂದ್ರೂ 16 ತಾಸು ಆಗ್ತೈತೆ ಮೇಡಮ್. 16 ತಾಸನ್ನ ಮತ್ತೆ ಲೋಡಿಂಗ್ ಮಾಡಿ ಕಳಿಸ್ತಾರೆ ಮೇಡಮ್. ಲೋಡಿಂಗ್ ಮಾಡಿ ಕಡಿಮೆ ಆಗಲ್ವಾ? ಬಿಸಿಲಿಗೆ ಒಂದು ಸ್ವಲ್ಪ ಒಣಗಿ ಕ್ವಾಲಿಟಿ ಕಡಿಮೆ ಆಗ್ತೈತಿ, ವೇಟು ಕಡಿಮೆ ಆಗ್ತೈತಿ ಮೇಡಮ್. ಹಿಂಗಾಗಿ ಏನು ಪೇಮೆಂಟ್ ಬರ್ತೈತೆ ಆ ಪೇಮೆಂಟ್ ಬರ್ತೈತಿ ನಮಗೆ. ಅದರಲ್ಲಿ ಬೇರೆ ನೀವು ಅದರಲ್ಲಿ ಕಸಾನೂ ತೆಗಿತೀರಿ, ರೈತರಿಗೆ ಒಂದು ಸ್ವಲ್ಪ ಕಷ್ಟನೇ ಅಲ್ವಾ? ರೈತರಿಗೂ ಕಷ್ಟ ಇದೆ, ನಮಗೂ ಕಷ್ಟ ಇದೆ ಪ್ರೋಸೆಸ್ ನಡೆಸ್ತಾಕ. ನಮಗಂದ್ರೆ ಇದು ಟ್ರ್ಯಾಶ್ ಕಂಟೆಂಟ್ ಹೆಚ್ಚಿಗೆ ಬರೋ ಮುಂದೆ ಡೆಕ್ಸ್ಟ್ರಾನ್ ಇನ್ಕ್ರೀಸ್ ಆತಂದ್ರೆ ನಮ್ಮ ರಿಕವರಿ ಲೇಸ್ ಆಗ್ತೈತೆ ಮೇಡಮ್. ರಿಕವರಿ ಮ್ಯಾಗ ಹೊಡೆತ ಬೀಳ್ತೈತೆ ಮೇಡಮ್. ಅದ ನಾವು ಇಂಟಿಮೇಟ್ ಫೀಲ್ಡ್ ಆಫೀಸರ್ಗೆಲ್ಲ ಇಂಟಿಮೇಟ್ ಮಾಡ್ತೇವೆ. ಅವ್ರದ್ದು ರೈತರಿಗೆ ಇಂಟಿಮೇಟ್ ಮಾಡೋ, ಹಾರ್ವೆಸ್ಟರ್ಗೂ ಇಂಟಿಮೇಟ್ ಮಾಡ್ತಾರೆ. ಅವ್ರು ಇಂಟಿಮೇಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದಾರೆ ಮೇಡಮ್. ಇದೆಲ್ಲ ಏನು ಸರ್? ಇದು ಕೇನ್ ಅನ್ಲೋಡ್ ಮೇಡಮ್. ಬರ್ತಾ ಇದೆ, ಇದು ಸಿಲಿಂಗ್ ಹಾಕಿರ್ತಾರೆ ಮೇಡಮ್. ಸಿಲಿಂಗ್ ಹಾಕಿ ಕೇನ್ ಈಗ ಅನ್ಲೋಡ್ ಮಾಡೋದು ಬೇರೆ ಎಲ್ಲಿ ಕಾಣುತ್ತೆ ನಮಗೆ? ಬನ್ನಿ, ಲಾರಿಗಳು ಬರ್ತವೆ. ಬಂದು ಇದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವೇಯಿಂಗ್ ಬ್ರಿಡ್ಜ್. ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ನಂಬರ್ಸನ್ನು. ಆ ನಂಬರ್ ಬಂದಂತಹ ಸಂದರ್ಭದಲ್ಲಿ ಆಯಾ ಗಾಡಿಗಳು ಬರ್ತವೆ ಆ ನಂಬರ್ಗಳನ್ನು ನೋಡಿಕೊಂಡು.
ಅಳತೆ ಆಗಿರುವಂತಹ ಕಬ್ಬುಗಳೆಲ್ಲ ಬರ್ತಾ ಇದ್ದಾವೆ. ಬಂದು ಇಲ್ಲಿ ಲಾರಿ ಒಂದು ಟ್ರ್ಯಾಕ್ಟರ್ ಮೂಲಕ ಬಂದು ಅದನ್ನು ಈಗ ಅನ್ಲೋಡ್ ಮಾಡುವಂಥದ್ದು, ಟ್ರ್ಯಾಕ್ಟರಿಂದ ಅನ್ಲೋಡ್ ಮಾಡುವಂಥದ್ದು. ಸರ್ ಅದು ಪ್ರಾಸೆಸ್ ಹೇಳಿ ಸರ್, ಅಲ್ಲೇನದು ಹುಕ್ಕು ಏನೋ ಮಾಡ್ತಾ ಇದ್ದಾರೆ, ಅದೇನದು? ಅಲ್ಲಿ ಹುಕ್ಕಿಂಗ್ ಮಾಡ್ತಾ ಇದಾರೆ ಮೇಡಮ್. ಹಾಂ ಅದನ್ನು ನಮ್ಮದು ಅನ್ಲೋಡಿಂಗ್ ಪಾಯಿಂಟ್ ಇದೆ ಮೇಡಮ್. ಹಾಂ ಅದು 10 ಟನ್ ಪ್ರತಿ ಒಂದ್ಸಲ 10 ಟನ್ ವೇಮೆಂಟ್ ಕೆಪಾಸಿಟಿಯಿಂದ ಎಬ್ಬಿಸ್ತಾ ಇದೆ ಮೇಡಮ್. ಹಾಂ 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 ಅದನ್ನು ಎಬ್ಬಿಸಿ ಹಾಂ ಇದು ಫಿಲ್ಲರ್ ಟೇಬಲ್ ಮ್ಯಾಗ ಇಡ್ತಾ ಇದೆ ಮೇಡಮ್. ಹಾಂ ಇದು ಕೇನ್ ಅನ್ಲೋಡಿಂಗ್ ಮೇಡಮ್. ಕೇನ್ ಅನ್ಲೋಡಿಂಗ್ ಫಿಲ್ಲರ್ ಟೇಬಲ್ ಮ್ಯಾಗ ಇಟ್ಟು ಹಾಂ ಕೇನ್ ಆಪರೇಟರ್, ಫಿಲ್ಲರ್ ಟೇಬಲ್ ಆಪರೇಟರ್ ಮೇಡಮ್ ಸ್ಲೋಲಿ ಫೀಡಿಂಗ್ ಮಾಡ್ತಾ ಇದ್ದಾರೆ ಕೇನ್ ಕ್ಯಾರಿಯರ್ ನಲ್ಲಿ. ಹಾಂ ಇದು ಇದು ಕೇನ್ ಕ್ಯಾರಿಯರ್, ಹಾಂ ಇದು ಕೇನ್ ಕ್ಯಾರಿಯರ್ ಹೋಗ್ತಾ ಇದೆ ಕಬ್ಬು. ಹಾಂ ಅದಕ್ಕೆ ಎಷ್ಟು ಬೇಕು ಅದೊಂದು RPM ನಲ್ಲಿ ರನ್ ಆಗ್ತಾ ಇದೆ ಮೇಡಮ್. ಹಾಂ ಅದಕ್ಕೆ ಲೋಡಿಂಗ್ ಆಗಬಾರ್ದು, ಸ್ಟಾಪ್ ಆಗಬಾರ್ದು, ಡೌನ್ ಟೈಮ್ ಬರಬಾರ್ದು ಅನ್ಸೋದು ಅವ್ನು ಗೊತ್ತಾಗುತ್ತೆ ಮೇಡಮ್. ಫಿಲ್ಲರ್ ಟೇಬಲ್ ಆಪರೇಟರ್ ನಾ ಎಷ್ಟು ಫೀಡಿಂಗ್ ಮಾಡಬೇಕು ಅನ್ನೋದು ಹಾಂ ಅಲ್ಲಿ ಫೀಡಿಂಗ್ ಆಪರೇಟರ್ ಸ್ಲೋಲಿ ಫೀಡಿಂಗ್ ಮಾಡ್ತಾ ಇದೆ ಮೇಡಮ್. ಅದು ಹೋಗುತ್ತೆ ಅದ್ರ ಒಳಗಡೆ. ಅದು ಹೋಗ್ತಾ ಇದೆ ಅದೇನ್ ಸರ್ ಅದು ಮಿಷನ್ ಅದು ಒಳಗಡೆ? ಕೇನ್ ಚಾಪರ್ ಅಂತ ಕಸಿನ್ ಇದೆ ಮೇಡಮ್. ಒಳಗಡೆ ಚಾಪ್ ಆಗುತ್ತೆ ಅಲ್ಲ? ಚಾಪ್ ಆಗ್ತೈತೆ ಮೇಡಮ್. ಹಾಂ. ಇದು ಒಂದು ಲೆವೆಲ್ ನಲ್ಲಿ ಮುಂದೆ ಅದು ಫೈಬರ್ ಅದರು ಸ್ಯಾಂಡರ್ ಇದೆ ಮೇಡಮ್. ಅಲ್ಲಿ ಹೋಗೋಣ ಅಲ್ಲಿ ಬನ್ನಿ ಹೋಗಿ ಸರ್. ಓಕೆ. ಅಲ್ಲಿ ಫೈಬರ್ ಅದರಿಂದ ಒಂದು ಥ್ರೆಡಿಂಗ್ ಟೈಪ್ ರಸಾಯನ ನಮಗೆ ಲಾಸ್ ಆಗಲ್ಲ. ಬಟ್ ಈ ಮಿಲ್ಲಿಂಗ್ ಎಕ್ಸ್ಟ್ರಾಕ್ಷನ್ ಈಸಿ ಆಗೋ ಸಂಬಂಧ ನಾವು ಈ ಥರ ಥ್ರೆಡಿಂಗ್ ಟೈಪ್ ಸೊ ಇದರಲ್ಲಿರುವಂತ ಅಂಶವನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಇದು ಬರುವಂಥ ಮಷಿನರಿ ಇದೆ ಮೇಡಮ್ ಅಲ್ಲಿ. ಈಗ ಅಲ್ಲಿ ಏನು ರಸ ಬರ್ತಾ ಇದೆ ಅಲ್ಲ ಸರ್, ಅಲ್ಲಿ ಕಬ್ಬಿನ ರಸ, ಅಲ್ಲಿಂದ ಕಬ್ಬಿನ ರಸ ಬರ್ತಾ ಇದೆ, ಅದೆಲ್ಲ ಹೋಗುತ್ತೆ ಆ ರಸ? ಆ ರಸನು ಈ ಟ್ಯಾಕಿನಲ್ಲಿ ಬರ್ತಾ ಇದೆ ಮೇಡಮ್. ಈ ಟ್ಯಾಂಕಿಯಲ್ಲಿ ಬರುತ್ತಾ? ಈ ಟ್ಯಾಕಿನಲ್ಲಿ ಬಂದು ಈ ಟ್ಯಾಂಕಿಯಲ್ಲಿ ಬರುತ್ತೆ, ಈ ಟ್ಯಾಕಿನಲ್ಲಿ ಬಂದು ನಮ್ಮಲ್ಲಿ ಪ್ರೋಸೆಸ್ ಹೋಗ್ತದೆ ಮೇಡಮ್. ಪ್ರಾಸೆಸ್ಗೆ ಹೋಗುತ್ತೆ. ಬಟ್ ಇದು ಉಳಿದಿರುವಂತ ಇದು ಇದು ಎಲ್ಲ ಎಲ್ಲ ಹೋಗುತ್ತೆ? ಇದು ಬಜಾಸ್ ಅಂತ ಮೇಡಮ್. ಹಾಂ ಈ ಬಜಾಸು ಬಾಯ್ಲರ್ ಫ್ಯೂಯಲ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್. ಸೊ ಇದು ಎಷ್ಟು ಹಂತದಲ್ಲಿ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? 4 ಹಂತದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇದರಲ್ಲಿರುವ ಇನ್ನಷ್ಟು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಎಕ್ಸ್ಟ್ರಾಕ್ಟ್ So ಮಾಡ್ತೇವೆ. ಇದು 4 ಹಂತದಲ್ಲಿ ಇದರಲ್ಲಿ ಮತ್ತೆ ಹಾಂ ಸರ್. ಮೊದಲು ಹಂತದಲ್ಲಿ 70% ಮಾಡ್ತಾ ಇದ್ದಾರೆ ಮೇಡಮ್. ಹಾ, ಆಮೇಲೆ ಸೆಕೆಂಡು, ಥರ್ಡು, 4th ಹಂತದಲ್ಲಿ 30% ಎಕ್ಸ್ಟ್ರಾಕ್ಟ್ ಮಾಡ್ತಾವೆ ಆ ಮೇಡಮ್. ಜ್ಯೂಸ್ ಕೂಡ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಬರ್ತವೆ ಮೇಡಮ್. ಬಟ್ ಇದು ಉಳಿಯುತ್ತಲ್ಲ, ಇದೇನಾಗುತ್ತೆ? ಅದು ಬಜಾಸ್ ರೂಪಾಂತರ ಆಗ್ತದೆ ಮೇಡಮ್. ಏನಾಗುತ್ತೆ? ಬಜಾಸ್ ಏನಂದ್ರೆ ಬಜಾಸ್ ಅಂದ್ರೆ ಬಾಯ್ ಪ್ರಾಡಕ್ಟ್ ಇದೆ ಮೇಡಮ್. ಅದು ಪ್ರಾಡಕ್ಟ್. ಬಾಯ್ ಪ್ರಾಡಕ್ಟ್ ಬಜಾಸು. ಅದು ಬಾಯ್ಲರ್ ಫ್ಯೂಯಲ್ ಕನ್ಸಂಪ್ಷನ್ ಅನ್ಕಸಿಂದ ನಾವು ಪವರ್, ಸ್ಟೀಮ್ ಸೆಲ್ಫ್ ಜನರೇಷನ್ ಮಾಡ್ಕೋತೇವೆ ಮೇಡಮ್. ಇದೆಲ್ಲ ಓಡ್ತಾ ಇರೋದು ಮಷೀನ್ ಅಲ್ಲ, ಸ್ವಲ್ಪ ಜನರೇಟೆಡ್ ವಿದ್ಯುತ್ತಿಂದ. ಆ ವಿದ್ಯುತ್ತಿಂದ ಈ ಮಷಿನರಿ ಓಡ್ತಾ So ಇದೆ. ಇದೆಲ್ಲ ಕೂಡ ಈ ಉಳಿದಿರುವಂತಹ ಈ ಒಂದು ಇದನ್ನ ಮತ್ತೆ ಇನ್ನೊಂದಿಷ್ಟು ಅರ್ದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. Extract ಮಾಡ್ತೀವಿ. ಕೊನೆ ಹಂತದಲ್ಲಿ ಬಿಸಿನೀರು ಬೆರೆಸ್ತಾರೆ ಅದಕ್ಕೆ. ಹಾ, ಹಾ. ಅದೇನಿದೆ? Okay. ಇದು ಈ ಜ್ಯೂಸ್ ಮಿಲ್ ಮೊದಲೇ ಹಂತ ಆದ್ಮೇಲೆ ಏನು ಬಗ್ಯಾಸ್ ಹೋಗ್ತಾ ಇದ್ದಿಲ್ಲ ಮೇಡಮ್. ಅದಕ್ಕೂ ನಾವು ನೀರು ಸ್ಪ್ರೇ ಮಾಡ್ತೇವೆ. ನೀರು ಸ್ಪ್ರೇ ಮಾಡಿ ಅದ್ರಾಗ ಇದ್ದಂಥ ರಸನು ಮತ್ತು 2ನೇ, 3ನೇ, 4ನೇ ಹಂತದಲ್ಲಿ ತಕ್ಕೋದು ಮತ್ತೆ ನಮ್ಮ ಮಿಲ್ಲಿಂಗ್ ಮಾಡ್ತಾ ಇದೆ ಮೇಡಮ್. ಆ ಮಿಲ್ಲಿಂಗ್ನಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಆದ ನಂತರ ಇದು ಜ್ಯೂಸ, ಇದು ಬಗ್ಯಾಸ, ಅದು ಎಕ್ಸ್ಪೋಸ್ ಆಗಿ ಮ್ಯಾಕ್ಸಿಮಮ್ ಜ್ಯೂಸ ತಕ್ಕೋಬೇಕನ್ನೋದು ಇದು ಸಿಸ್ಟಮ್ ಇದೆ ಮೇಡಮ್. ಇದು ಪ್ರೈಮರಿ, ಇದು ಫಸ್ಟ್ ಮಿಲ್ ಆದ ನಂತರ ಇದು ಸೆಕೆಂಡ್ರಿ ಬಜಾಸ್ ಅಂತ ಮೇಡಮ್. ಇದು ಬಜಾಸ್ನಾಗ ಇನ್ನೊಂದು ಸ್ವಲ್ಪ ಜ್ಯೂಸ್ ರಸ ಕಂಟೆಂಟ್ ಇರ್ತದೆ ಮೇಡಮ್. ಹಾಂ, ಇದೆಲ್ಲ ಮುಂದಿನ ಮಿಲ್ಗೆ ಹೋಗ್ತಾ ಇದೆ ಮೇಡಮ್. ಇದು ರಿವರ್ಸ್ ಪೊಸಿಷನ್ದ ಆಡ್ತಾ ಮೇಡಮ್. ಫಾರ್ವರ್ಡು ರಿವರ್ಸು ಮೇಡಮ್. ಇದು ನೋಡು, ಅಲ್ಲಿ ಫಸ್ಟ್ ಮಿಲ್ನಲ್ಲಿ ಏನು ಬಜಾಸ್ ರಸ ಇತ್ತು,
ಇದ್ರಾಗ ಮಾತ್ರ ರಸ ಕಡಿಮೆ ಆಯ್ತು, ಸ್ವಲ್ಪ ಪ್ರಮಾಣದಾಗ ರಸ ಕಡಿಮೆ ಆಯ್ತು. ಇನ್ನೂ ಇದ್ರಾಗ ರಸ ಇದೆ ಮೇಡಮ್. ಇದನ್ನು ಮುಂದಿನ ಮಿಲ್ನಾಗ ನಾವು ವಾಟರ್ ಸ್ಪ್ರೇ ಮಾಡಿ ಇದ್ದಂಥ ರಸನು ಇದು ಎಕ್ಸ್ಟರ್ನಲ್ ಬೇರಿಂಗ್ ಕೂಲಿಂಗ್ ಸಿಸ್ಟಮ್ನಲ್ಲಿ ವಾಟರ್ ಬೇರಿಂಗ್ ಎಲ್ಲ ಗರಮ್ ಆಗ್ತಾವೆ ಮೇಡಮ್. 24 ತಾಸು ಮಷಿನರಿ ರನ್ ಮ್ಯಾಗ ಇರ್ತಾವೆ. ಬೇರಿಂಗ್ ಎಲ್ಲ ಗೇರ್ ಬಾಕ್ಸು ಗರಮ್ ಆಗ್ತಾವೆ. ಅದ್ರ ರಸದಿಂದ ನಾವು ವಾಟರ್ ಕೂಲಿಂಗ್ ಸಿಸ್ಟಮ್ ಇಟ್ಟಿದ್ದೇವೆ ಮೇಡಮ್. ಹಾಂ ವಾಟರ್ ಕೂಲಿಂಗ್ ಸಿಸ್ಟಮ್ ಮಾಡ್ತೀವಿ. ಹಾಂ 24x7 ಸೀಸನಲ್ಲಿ ಚಾಲೂನೇ ಇರ್ತದೆ ಮೇಡಮ್. ಓಕೆ, ಅದು ಮೋಟರ್ ಮೇಡಮ್. ಮೋಟ್ರದಿಂದ ಗೇರ್ ಬಾಕ್ಸ್ ಡ್ರೈವನ್ ಆಗ್ತೈತಿ. ಗೇರ್ ಬಾಕ್ಸಿಂದ ಕಪ್ಲಿಂಗ್ ಡ್ರೈವನ್ ಆಗ್ತೈತಿ. ಈ ಕಪ್ಲಿಂಗ್ನಿಂದ ಈ ಮಿಲ್ ತಿರುಗ್ತಾ ಇದೆ ಮೇಡಮ್. ಒಳಗಡೆ ಇನ್ಬಿಲ್ಟ ಮಿಲ್ಲಿಂಗ್ ಇದಾವೆ, 3 ಮಿಲ್ಸ್ ಇದೆ ಮೇಡಮ್. ಮಿಲ್ ತಿರುಗ್ತಾವೆ. ಇವು ಮಿಲ್ಲು ರನ್ ಆಗ್ತಾ ಇದೆ ಮೇಡಮ್. ಈ ಮಿಲ್ಲು 7 ಸ್ಪೀಡ್ನಲ್ಲಿ ಮಿಲ್ ರನ್ ಆಗ್ತಾ ಇದೆ ಮೇಡಮ್. ಅಂದರೆ ಒಂದು ಇದು ಲಾಸ್ಟ್ ಪ್ರೊಸೆಸಿಂಗ್ ಮೇಡಮ್. ಫೈನಲ್ ಬಾಯ್ ಪ್ರಾಡಕ್ಟ್ ಬಜಾಸ್ ಹೋಗ್ತಾ ಇದ್ದಾರೆ ಮೇಡಮ್. ಈ ಬಜಾಸು ಇದು ನಮ್ಮ ಬಾಯ್ಲರ್ ಇದೆ ಮೇಡಮ್. ಬಾಯ್ಲರ್ ಇದೆ. ಬಾಯ್ಲರ್ಗೂ ಫ್ಯೂಯಲ್ ಅನ್ಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್. ಬಾಯ್ಲರ್ಗೂ ಫ್ಯೂಯಲ್ ಅನ್ಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಫ್ಯೂಯಲ್ಗೆ ಅದಕ್ಕೂ ಇದನ್ನು ಬರ್ನ್ ಮಾಡ್ತಾವೆ ಮೇಡಮ್. ಬರ್ನ್ ಮಾಡಿ ವಾಟ್ರ್ ಲಿಕ್ವಿಡ್ದಿಂದ ಗ್ಯಾಸಸ್ ಸ್ಟೇಟ್ದಾಗ ಆಗ್ತದೆ ಸರ್. ಅದು ಗ್ಯಾಸಸ್ ಸ್ಟೇಟ್ದಾಗ ಆಗಿ 350 ಡಿಗ್ರಿ ಟೆಂಪ್ರೇಚರ್ ಸ್ಟೀಮ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೇವೆ. ಸ್ಟೀಮ್ ಟೆಂಪ್ರೇಚರ್ ಮೇಂಟೈನ್ ಆದರೆ ನಾವು ಟರ್ಬೈನ್ಗೆ ಬ್ಲೀಡ್ ಮಾಡ್ತೇವೆ ಸರ್. ಟರ್ಬೈನ್ 5.7 ಮೆಗಾ ಟರ್ಬೈನ್ ಇದೆ. ಅಲ್ಲಿಂದ ಪವರ್ ಜನ್ರೇಟ್ ಆಗ್ತದೆ ಮೇಡಮ್. ಆ ಪವರು ಸ್ಟೀಮ್ ಅದ. ಅದು ಪಂಪಲ್ಲಿ ಇಲ್ಲಿ ಸ್ಪ್ರೇ ಮಾಡ್ತಾ ಇದೆ ಮೇಡಮ್. ಈ ಸ್ಪ್ರೇ ಮಾಡಿ ಇದ್ದಂಥ ರಸ ಈ ರೋಲರ್ ರೂಪಾಂತರದಿಂದ ಮಿಲ್ ರೂಪಾಂತರದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊತೇವೆ ಮೇಡಮ್. ಈ ಮಿಲ್ ಟಂಡಮ್ ನಮ್ಮ 4 ಅದಾವೆ ಮೇಡಮ್. ಈ 4 ಮಿಲ್ಗಳು 95% ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡ್ಕೋತೇವೆ ಮೇಡಮ್ ಫ್ರಮ್ ಕೇನ್ದಿಂದ. ಆ ಜ್ಯೂಸ್ ಎಲ್ಲ ತೋರಿಸಿ ಈ ರೋಟ್ರಿ ಸ್ಕ್ರೀನ್ ಬರ್ತದೆ ಸರ್. ರೋಟ್ರಿ ಸ್ಕ್ರೀನ್ ಅದ್ರಾಗ ಬಗಾಸ್ ಜ್ಯೂಸ್ನಾಗ ಅಲಾಂಗ್ ವಿತ್ ಬಗಾಸ ಮಿಕ್ಸ್ ಇರ್ತದೆ ಮೇಡಮ್. ಬಗಾಸ್ ಇರ್ತದೆ ಮೇಡಮ್. ಆ ಬಗಾಸು ಇದ್ರಾಗ 0.45 ಸ್ಕ್ರೀನ್ ಇರ್ತದೆ. ಹೋಲ್ ಏರಿಯಾ ಇರ್ತಾವ, ಹಿಪ್ಪೆ ಇರ್ತೈತೆ. ಆ ಹಿಪ್ಪಿನೂ ಸೆಪ್ರೇಟ್ ಮಾಡ್ತದೆ ಮೇಡಮ್. ಇಲ್ಲಿ ಸೆಪ್ರೇಟ್ ಇದಕ್ಕೆ ರೋಟ್ರಿ ಸ್ಕ್ರೀನ್ ಅಂತಾರೆ ಮೇಡಮ್. ರೋಟ್ರಿ ಸ್ಕ್ರೀನ್ ಏನು ಮೇಡಮ್, ಅದನ್ನು ಅರ್ಧ ತಾಸಿಗೆ ಒಂದ್ಸಲ ವಾಷಿಂಗು ಮಾಡ್ತಾ ಇದ್ದಾವೆ ಮೇಡಮ್. ಅದು ವ್ಯಾಕ್ಸ್ ಅದು ಏನಾಗುತ್ತೆ ಮೇಡಮ್, ಅಲ್ಲಿಂದ ಬಗಾಸ್ ಬೀಳ್ತಾ ಇದೆ ಮೇಡಮ್. ಇದು ಜ್ಯೂಸ್ನಾಗ ಏನು ಬಗಾಸ್ ಇರ್ತೈತಿ, ಬಗಾಸ್ ಸೆಪ್ರೇಷನ್ ಆಗ್ತಾ ಇದೆ ಮೇಡಮ್. ಬೀಳ್ತಾ ಇದೆ. ಅಲ್ಲಿಂದ ಜ್ಯೂಸು ಇದ್ರಾಗು ಪೈಪ್ಲೈನ್ ಇದೆ ಮೇಡಮ್. ಇದು ಇಲ್ಲಿ ಪೈಪ್ಲೈನ್ ಇದೆ. ದೊಡ್ಡ ಟ್ಯಾಂಕ್ ಒಳಗೆ ಫೀಡ್ ಆಗ್ತದೆ ಮೇಡಮ್. ಆ ಟ್ಯಾಂಕ್ ಒಳಗಡೆ ಫೀಡ್ ಆಗ್ತಾ ಇದೆ ಮೇಡಮ್. ಈಗ ಎಲ್ಲ ಸಿಪ್ಪೆ ಆಯ್ತಲ್ಲ ಸರ್, ಆ ಸಿಪ್ಪೆನ ಏನ್ ಮಾಡ್ತಾರೆ? ಆ ಹಿಪ್ಪಿನ ಇಲ್ಲಿ ಬರ್ನಿಂಗ್ ಮಾಡ್ತಾ ಇದ್ದಾವೆ ಮೇಡಮ್. ನಾವು ಬರ್ನಿಂಗ್ ಮಾಡ್ತಾ ಇದ್ದಾವೆ. ಒಳಗೆ ಬಾಯ್ಲರ್ ಪ್ರೊಸೆಸಿಂಗ್ ಮೇಡಮ್. ಟ್ಯೂಬ್ನಾಗ ವಾಟರ್ ಇರ್ತದೆ, ನಾವು ಹೀಟ್ ಕೊಡ್ತೇವೆ ಮೇಡಮ್. ಇದು ಅರೌಂಡ್ ಇಲ್ಲ ಅಂದ್ರೆ 550ದಿಂದ 600 ಡಿಗ್ರಿ ಟೆಂಪ್ರೇಚರ್ ಇರ್ತೈತಿ. ಇದನ್ನು ಇಲ್ಲಿಲ್ಲ, ಒಳ್ಳೆ ಬಗಾಸಿ. ಅದಕ್ಕೆ ಬೆಂಕಿ ಹಾಕ್ತೀವಿ. ಬೆಂಕಿ ಹಾಕಿ ಅಲ್ಲಿ ಎಫ್ ಡಿ ಪ್ಯಾನ್ ಅನ್ಕೇಶನ್ ಸಿಸ್ಟಮ್ ಇರ್ತದೆ ಮೇಡಮ್. ಅದನ್ನು ಇಂಡ್ಯೂಸರ್ ಡ್ರಾಫ್ಟು ಫೋರ್ಸ್ ಡ್ರಾಫ್ಟು ಇರ್ತದೆ ಮೇಡಮ್. ಇಲ್ಲಿ ಬರ್ನಿಂಗ್ ಆಗತ್ತೆ, ಅದಕ್ಕೆ ಏರ್ ಕೊಡ್ತಾವೆ ಮೇಡಮ್. ಏರ್ ಫರ್ನೆಸ್ದಾಗ ಫರ್ನೆಸ್ ಅಂತಾರೆ ಮೇಡಮ್. ಇದಕ್ಕೆ ಏರ್ ಕೊಟ್ಟು ಏರ್ದಿಂದ ಹೀಟ್ ಜನ್ರೇಟ್ ಆಗ್ತದೆ ಮೇಡಮ್. ಅದು 550ದಿಂದ 600 ಡಿಗ್ರಿ ಟೆಂಪ್ರೇಚರ್ ಆಗ್ತೈತಿ. ಅದು ಒಳಗಡೆ ಟ್ಯೂಬ್ ಇರ್ತಾವೆ ಮೇಡಮ್. ಆ
ಆ ಟ್ಯೂಬ್ನಾಗ ಇನ್ಲೆಟ್ದಾಗ ವಾಟರ್ ಇರ್ತೈತಿ, ಹೊರಗಡೆ ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ. ಆ ವಾಟರು ಗ್ಯಾಸೆಸ್ ಸ್ಟೇಷನಾಗ ರೂಪಾಂತರ ಆಗ್ತೈತಿ. ಅದೇನು ಸ್ಟೀಮ್ ಬರ್ತೈತಲ್ಲ, ಆ ಸ್ಟೀಮು 350 ಡಿಗ್ರಿ ಟೆಂಪ್ರೇಚರ್ ಇರ್ತೈತಿ. 350 ಡಿಗ್ರಿ ಟೆಂಪ್ರೇಚರ ನಮಗೆ ಟರ್ಬೈನ್ ಸ್ವಲ್ಪ ಪವರ್ ಜನ್ರೇಷನ್ ಇರ್ತದೆ. ಟರ್ಬೈನ್ ತಿರುಗುತ್ತೆ, ಅದು ಯಾವ ಹಬೆಯಿಂದ ತಿರುಗುತ್ತಾ? ಟರ್ಬೈನ್ ತಿರುಗೋದಕ್ಕೆ ಏನು ಅದಕ್ಕೂ ಸ್ಟೀಮ್ ಕೊಡ್ತಾವೆ ಮೇಡಮ್, ಪ್ರೆಷರ್. ಸ್ಟೀಮಿಂದ ಟರ್ಬೈನ್ ತಿರುಗುತ್ತಾ? ಹಾಂ, ಸ್ಟೀಮ್ದಿಂದ ಟರ್ಬೈನ್ ರನ್ ಆಗ್ತದೆ ಮೇಡಮ್, ಪವರ್ ಜನರೇಟ್ ಆಗ್ತದೆ. ಹಾಂ, ಅದನ್ನು ಪವರು ಇಲ್ಲಿ ನಮಗೆ 5.7 ಮೆಗಾಟ್ ಕೆಪಾಸಿಟಿ ಪವರ್ ಇದೆ, ಪವರ್ ಟರ್ಬೈನ್ ಕೆಪಾಸಿಟಿ ಇದೆ. ಅದು 5.5 to 5.7 ಫುಲ್ ಕೆಪಾಸಿಟಿಲಿ ರನ್. ಹಾಂ, ಬರ್ನಿಂಗ್ ಪಾಯಿಂಟ್ಸ್. ಅಲ್ಲಿ ಸ್ಟೀಮ್ ಬರ್ತದೆ ಮೇಡಮ್. ಆ ಸ್ಟೀಮು ಅಲ್ಲಿ ಮೇಡಮ್ ತೋರಿಸ್ತಾರೆ, ನೋಡ್ಬೋದು. ಅದು 32 ಬಾಯ್ಲರ್ ಇದೆ ಮೇಡಮ್. ಇದು 32 ಸ್ಟೀಮ್ ಟೆಂಪ್ರೇಚರು 327 ತೋರಿಸ್ತಾ ಇದೆ. ಪ್ರೆಷರು 20.6 kg ಪ್ರೆಷರ್ ತೋರಿಸ್ತಾ ಇದೆ ಮೇಡಮ್. ಇದು ಬಾಯ್ಲರ್ ಫುಲ್ ಕೆಪಾಸಿಟಿ ರನ್ ಆಗ್ತಾ ಇದೆ, ಎರಡು ಬಾಯ್ಲರು ಯಾವುದು. ಬಾಯ್ಲರ್ದಾಗ ನಮ್ಮದು ಕಬ್ಬಿನಲ್ಲಿ 28% ಬಗ್ಯಾಸ್ ಇರ್ತೈತಿ ಮೇಡಮ್. ಅದು 28% 1 ಟನ್ನಿಗೆ ಸಿಪ್ಪೆ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲಿನ ಸಿಪ್ಪೆ ಇಲ್ಲಿ ಬೀಳ್ತಾ. ಇದು ಅಲ್ಲಿ ನೀವು ಬರ್ನಿಂಗ್ ಮಾಡಿದ್ರಲ್ಲ, ಒಂದು ಮಾತು, ಇಲ್ಲಿ 1 ಟನ್ನಿಂದ 28% 280 kg ಬಗ್ಯಾಸ್ ನಮಗೆ ಕಬ್ಬಿನಲ್ಲಿ ಇರ್ತೈತಿ ಮೇಡಮ್. 280 kg ಏನು ಬಗ್ಯಾಸ್ ಬರ್ತಾಯಿಲ್ಲ ಮೇಡಮ್. ನಮ್ಮದು ಸ್ಟೀಮ್ ಕನ್ಸರ್ವೇಷನ್ ಸಿಸ್ಟಮ್ ಅದ, ಸ್ಟೀಮ್ ಸೇವಿಂಗ್ ಪ್ರೋಸೆಸ್ನಲ್ಲಿ ಮಾಡ್ತಾ ಇದ್ದಾವೆ ಮೇಡಮ್. ಅದರಿಂದ ಈ ಎರಡು ಬಾಯ್ಲರ್ಕ ಎಷ್ಟು ಬೇಕು ಅಷ್ಟು ಬಗ್ಯಾಸ್ ಸಫಿಷಿಯಂಟ್ ಬರ್ನಿಂಗ್ ತೊಂದ ಈ ಕಡೆ ಹೊರಗಡೆ ಏನು ಬಗ್ಯಾಸ್ ಬರ್ತಾ ಇದೆಯಲ್ಲ, ಇದು ಒಂದು 5 to 6% ಸೇವಿಂಗ್ ಆಗ್ತಾ ಇದೆ ಮೇಡಮ್. ಇದು ಸೇವಿಂಗ್ನಲ್ಲಿ ಇದು ಬಗ್ಯಾಸ್ ಎರಡು ಹಿಪ್ಪೆ ಅಲ್ವಾ? ಇದು ಹಿಪ್ಪೆ ಬಗ್ಯಾಸ್ ಅಂದ್ರೂ ಹಿಪ್ಪೆ. ಇದನ್ನ ನೀವು ಮತ್ತೆ ಬರ್ನ್ ಮಾಡಿ ಇಲ್ಲ, ಇದು ಏನು ಸ್ಟೋರ್ ಮಾಡ್ತಾ ಇದ್ದಾವೆ ಮೇಡಮ್. ಈಗ ಸ್ಟೋರ್ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದಾವೆ ಮೇಡಮ್. ಇದು ನಮ್ಮದಂದ್ರೆ ಸ್ಟೀಮ್ ಕನ್ಸರ್ವೇಷನ್ ಸಿಸ್ಟಮ್ ಏನಿದೆ, ಇದನ್ನ ಏನು ಮಾಡ್ತೀರಿ? ಇದನ್ನು ಸೇಲ್ ಮಾಡ್ತಾ ಇದ್ದಾವೆ. ಎದಕ್ಕೆ ಇದು ಸೇಲ್ ಮಾಡ್ತೀರಿ? ಸೇಲ್ ಅಂದ್ರೆ ನಾವು ಈಗ ಅದರ್ ಫ್ಯಾಕ್ಟ್ರಿ ಡಿಸ್ಟಿಲರಿ ಪ್ಲಾಂಟ್ ಇರ್ತಾವೆ ಮೇಡಮ್. ಅಲ್ಲಿ ಓನ್ಲಿ ಡಿಸ್ಟಿಲರಿ ಅಷ್ಟೇ ಬರ್ತದೆ ಮೇಡಮ್. ಅಲ್ಲಿ ಅವ್ರಿಗೆ ಬಗ್ಯಾಸ್ ಬೇಕಾಗ್ತೈತೆ ಮೇಡಮ್. ಉರಿ ಹಚ್ಚಾಕ ಆ ಥರ ಇಟ್ಟಂಗಿ ಬಟ್ಟೆಗೆ ಯೂಸ್ ಆಗ್ತೈತೆ ಮೇಡಮ್. ಹಿಂಗೆಲ್ಲ ಒಂದು ಬೈ ಪ್ರಾಡಕ್ಟ್. ಇದು ಒಂದು ಫುಲ್ ರಾಶಿ ರಾಶಿ ಹಾಕಿದಿರಲ್ಲ, ಫುಲ್ ರಾಶಿ ರಾಶಿ ಗುಡ್ಡನೆ ಮಾಡಿದಿರಲ್ಲ. ಗುಡ್ಡ ಅಂದ್ರೆ ಮೇಡಮ್ ಇದು 10 ಇಲ್ಲಂದ್ರೂ 5 to 6% ಸೇವಿಂಗ್ ಆಗ್ತೈತಿ. ಅದನ್ನು ಸ್ಟೋರ್ ಮಾಡಬೇಕು. ಅಲ್ಲ, ಇದನ್ನ ಎಷ್ಟು ಹೆಂಗ್ ಕೆಜಿ ಲೆಕ್ಕ ಮಾಡ್ತೀರಾ? ಟನ್ ಲೆಕ್ಕ ಮಾಡ್ತೀವಿ ಮೇಡಮ್. ಎಷ್ಟು ಟನ್ನು? ಇದು ಏನು ಸೇವಿಂಗ್ ಆಗ್ತೈತಿಲ್ಲ ಮೇಡಮ್, ಗಾಡಿ ಲೋಡಿಂಗ್ ಮಾಡ್ತೇವೆ, ಸೇಲ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ 2,000 ರೂಪಾಯಿ 1 ಟನ್ ಕೊಡ್ತಾ ಇದ್ದೇವೆ ಮೇಡಮ್. ಈಗ ಸೇಲಿಂಗ್ ಸ್ಟಾರ್ಟ್ ಇದೆ. ಅದು ಎಲ್ಲ ಗಾಡಿ ಲಾರಿನಲ್ಲಿ ತುಂಬ್ತಾರೆ. ಲಾರಿನೂ ಟೇರ್. ಬೈ ಪ್ರಾಡಕ್ಟ್ ಅನ್ನ ಇದಕ್ಕೆ ಪರ್ಟಿಕ್ಯುಲರ್ ಹೆಸರೇನು? ಪರ್ಟಿಕ್ಯುಲರು ಇದು ಹಿಪ್ಪಿ, ಕಬ್ಬಿಂದ ಹಿಪ್ಪಿ. ಇದನ್ನ ಎಲ್ಲೆಲ್ಲಿ ಕಳಿಸ್ತೀರಿ? ಯಾವ್ಯಾವ ಫ್ಯಾಕ್ಟ್ರೀಸ್ಗಳಿಗೆ ಕಳಿಸ್ತೀರಿ? ಇದನ್ನು ಫ್ಯಾಕ್ಟ್ರಿಗೆ ಅಂದ್ರೇನು ಡಿಸ್ಟಿಲರಿ ಪ್ಲಾಂಟು, ಕೋಜನ್ ಪ್ಲಾಂಟು, ಈ ಕಡೆ ಇಟ್ಟಂಗಿ ಬಟ್ಟಿ, ಅಲ್ಲಿ ಇದನ್ನ ತಗೊಂಡೋಗಿ ಇದನ್ನ ಒಂದು ಇದಕ್ಕೆ ಯಾವುದಕ್ಕೆ ಉರಿಗೆ ಬಳಸ್ತಾರೆ. ಉರಿಗೆ ಅಂದ್ರೂ ಇಲ್ಲೇನು ಸಿಸ್ಟಮ್ ಇದೆಲ್ಲ ಬಾಯ್ಲರು, ಅವ್ರದ್ದು ಹಂಗೆ ಸಿಸ್ಟಮ್ ಇರ್ತೈತೆ ಮೇಡಮ್. ಇಟ್ಟಂಗಿ ಬಟ್ಟಿಗೆ ಒಳಗೆ ಹಾಕಿ ಉರಿನೂ ಫೈರ್ ಮಾಡ್ತಾರೆ ಮೇಡಮ್. ಉರಿನೂ ಹಚ್ತಾರು. ಮತ್ತೊಂದು ಕಡೆ ಬಗ್ಯಾಸ್ ಶಾರ್ಟೇಜ್ ಇರ್ತಾರಲ್ಲ, ಅಲ್ಲಿ ಕೋ ಜನ್ರೇಷನ್ ಪವರ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸರ್.
ಅವರ ಈಗ ಸ್ಟೋರೇಜ್ ಮಾಡ್ಕೋದು ಅವ್ರ ಸ್ಟೋರೇಜ್ ಕೆಪಾಸಿಟಿ ನಂಬರ್ 1 ಬೈ ಪ್ರಾಡಕ್ಟ್. ನಂಬರ್ 1 ಬೈ ಪ್ರಾಡಕ್ಟ್. ಆಲ್ ರೈಟ್. ಇದು ಸ್ಟೀಮ್ ನಮ್ಮದು ಫಿಟ್ಟಿಂಗ್ ವಾಟರ್ ಏನು ಬರ್ತದೆ ಮೇಡಮ್, ಸ್ಟೀಮ್ ಡ್ರಮ್ದಿಂದ ಸ್ಟೀಮ್ ಒಂದು ಸ್ವಲ್ಪ ಡ್ರೈನ್ ಇಡಬೇಕಾಗ್ತೈತಿ. ಈಗ ಡ್ರೈನೇಜ್ ಇಡಬೇಕಾಗ್ತೈತಿ. ಈಗ ಲೈನ್ ಚೋಕಪ್ ಆಗಿ ಲೈನ್ ಹ್ಯಾಮರಿಂಗ್ ಬರೋ ಚಾನ್ಸಸ್ ಇರುತ್ತೆ ಮೇಡಮ್. ನಮ್ಮದು 150 KLPD ಡಿಸ್ಟಿಲರಿ ಇದೆ ಮೇಡಮ್. ಅದಕ್ಕೂ ಸೆಲ್ಫ್ ಪವರ್ ಜನ್ರೇಷನ್ನು, ಸೆಲ್ಫ್ ಸ್ಟೀಮ್ ಜನ್ರೇಷನ್. ಇದು 2.2 ಮೆಗಾವಾಟ್ ಪವರ್ ಜನ್ರೇಷನ್ ಟರ್ಬೈನ್ ಕೆಪಾಸಿಟಿ ಇದೆ ಮೇಡಮ್. ಅದು ಅಲ್ಲಿ 150 KLPDಗೆ ಎಷ್ಟು ಪವರ್ ಬೇಕು ಅಲ್ಲಿ ಸೆಲ್ಫ್ ಕನ್ಸಂಪ್ಷನ್ ಆಗ್ತಾಯಿದೆ ಮೇಡಮ್. ಇದು 15 ಮೆಗಾವಾಟ್ ಕೆಪಾಸಿಟಿದು ಈ ಟರ್ಬೈನ್ ಇದೆ ಮೇಡಮ್. ಇದು ನಮ್ಮದು ಇಲ್ಲಿದೆ ಇದೆ ಇನ್ಬಿಲ್ಟ್ ಇರುತ್ತೆ ಮೇಡಮ್. ಅದು ಇಲ್ಲಂದ್ರೆ 8,000 RPMನಲ್ಲಿ ರನ್ ಆಗ್ತದೆ ಮೇಡಮ್. ಅಂದರೆ ಈಗ ಉದಾಹರಣೆಗೆ ನಂದು ಗಣೇಶ್ ಗುಡಿ ಸೂಪರ್ ಡ್ಯಾಮ್, ಸೊ ಹೈಡ್ರೋ ಪವರ್ ಎಲೆಕ್ಟ್ರಿಕಲ್ ಇದೆ, ಅದ್ರಲ್ಲಿ ಟರ್ಬೈನ್ ಕಾಣುತ್ತೆ. ಟರ್ಬೈನ್ ಅದು ವಾಟರ್ನಾಗೂ ಬ್ಲೇಡ್ ಕಾಣ್ತದೆ. ಇಲ್ಲಿ ಹಾಟ್ ಸ್ಟೀಮ್ ಇರ್ತದಲ್ಲ ಮೇಡಮ್, ಕಣ್ಣಿಗೆ ಅದು ಇನ್ಬಿಲ್ಟ್ ಇರುತ್ತೆ. ಇನ್ಬಿಲ್ಟ್ ಇರುತ್ತೆ. ಓಕೆ. ಇದು 15 ಮೆಗಾವಾಟ್ ಪರ್ ಅವರ್ ಜನರೇಟ್ ಆಗ್ತದೆ ಮೇಡಮ್. ಪರ್ ಅವರ್ ಇದು ಎಲ್ಲ ಪರ್ ಅವರ್ ಮೇಲೆ ಕ್ಯಾಲ್ಕುಲೇಷನ್. ಇಡೀ ಈ ಯೂನಿಟ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಎಷ್ಟು ಪವರ್ ಕನ್ಸಂಪ್ಷನ್ ಆಗುತ್ತೆ ಸರ್? ಇಲ್ಲಿ 10ರಿಂದ 11 ಮೆಗಾವಾಟ್ ಪರ್ ಅವರ್ ಇನ್ಹೌಸ್ ಕನ್ಸಂಪ್ಷನ್ ಆಗ್ತದೆ ಮೇಡಮ್. ನಮ್ಮದು 22 ಮೆಗಾವಾಟ್ ಜನ್ರೇಷನ್ ಆಗ್ತೈತಿ. 9 ಮೆಗಾವಾಟ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಮೇಡಮ್. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಫಿಷಿಯೆಂಟ್ ಆಗಿ ಎಕ್ಸ್ಟ್ರಾ ಇರೋದು ಜನರೇಷನ್ ಏನಿರುತ್ತೆ ಅದನ್ನ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ. KB ಥ್ರೂ ಎಕ್ಸ್ಪೋರ್ಟ್. ಈ ಒಂದು ಇದು ಏನು ಪವರ್ ಜನರೇಟ್ ಆಗುತ್ತಲ್ಲ ಅದನ್ನ ಹಿಡಿದಿಟ್ಕೊಳ್ಳೋಕ್ಕೆ ತಮ್ಮ ಹತ್ರ ಜನರೇಷನ್ ರೂಮು ಆ ಥರ ಎಲ್ಲ ಇದೆಯಾ? ಹಾಂ ಇದೆ ಮೇಡಮ್. ಅವ್ರಿಗೆ ಎಷ್ಟು ಪವರ್ ಜನರೇಟ್ ಮಾಡ್ತಾ ಇದ್ದಾವೆ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಮೇಡಮ್. ಸೊ ಅದನ್ನ ಎಲ್ಲಿ ಬಿಡ್ತೀರಿ ಅಂದರೆ ನಿಮ್ಮ KPTCL ಜೊತೆ KEB ಜೊತೆಗೆ KPTCL ಜೊತೆ ನಮ್ಮದು 36 ವರ್ ಅಂದರೆ 2036 ಇಯರ್ಸ್ PPI ಅದು ನಾವು ಅಗ್ರಿಮೆಂಟ್ ಇದೆ ಸರ್. 1 ಯೂನಿಟ್ಗೆ ₹6.60 ನಮ್ಮದು ರೇಟ್ ಇದೆ ಮೇಡಮ್. ನಾವು 9 ಮೆಗಾವಾಟ್ ಪರ್ ಅವರ್ ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದು. ಅವ್ರ ಬಿಲ್ಲಿಂಗು ಪ್ರತಿ ತಿಂಗಳು ಅವ್ರದ್ದು ಪೇಮೆಂಟ್ ಅವರು ನಮಗೆ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಪವರ್ ಜನರೇಟ್ ಮಾಡಿ ಸಫಿಷಿಯೆಂಟ್ ಜನರೇಷನ್ ನಿಮಗೆ ಇಟ್ಕೊಂಡು ಉಳಿದಿರೋದನ್ನ KPTCLಗೆ ನೀವು ಮಾರ್ತೀರಾ. ಅದರಿಂದ ಆದಾಯ ಬರ್ತದೆ ಮೇಡಮ್. ಒಂದು ಮಿಲ್ಲಿಂಗ್ ಟನ್ನಮ್ಮ 8,500, 2ನೇ ಮಿಲ್ಲಿಂಗ್ ಟನ್ನಮ್ಮ 2,500 ಕೆಪಾಸಿಟಿ. ಅಂದ್ರೆ ನಮ್ಮ 8,500 ಪರ್ ಡೇ ನಾವು ಕಬ್ಬು ನುರಿಸೋದು. ಪ್ರತಿ ದಿವ್ಸಕ್ಕೆ 8,500 ಟನ್ ನಾವು ಕಬ್ಬು ನುರಿಸ್ಬೋದು 1 ಮಿಲ್ಲಿಂಗ್ ಮ್ಯಾಗ. 2ನೇ ಮಿಲ್ಲಿಂಗ್ ಮ್ಯಾಗ 2,500 ಟನ್ 2ನೇ ಮಿಲ್ಲಿಂಗ್ ಮ್ಯಾಗ ಕಬ್ಬು ನುರಿಸ್ಬೋದು ಮೇಡಮ್. ಹಿಂಗಾಗಿ ಟೋಟಲ್ 11,000 ಕೆಪಾಸಿಟಿ ನಮ್ಮ ಮಿಲ್ಲಿಂಗ್ ಕೆಪಾಸಿಟಿ. ಶುಗರ್ ಜ್ಯೂಸ್ ಟ್ಯಾಂಕ್ ಇದೆ ಮೇಡಮ್. 2 ಮೇಲದಿಂದ ಏನು ಜ್ಯೂಸ್ ಬರ್ತಾ ಇದೆ ಇದ್ರಾಗ ಸ್ಟೋರಿಂಗ್ ಆಗುತ್ತೆ ಮೇಡಮ್. ಸ್ಟೋರಿಂಗ್ ಆಗಿ ಇದ್ರೊಂದು 30% ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬೈ ಪಂಪಿಂಗ್ ರೂಪಾಂತರ ಪಂಪ್ ಅದಾವ ಮೇಡಮ್. ಅಲ್ಲಿ ಪಂಪ್ ಮೋಟ್ರ್ ಪಂಪಿಂಗ್ ರೂಪಾಂತರದಿಂದ ಪ್ರೊಸೆಸಿಂಗ್ ಫೀಡ್ ಮಾಡ್ತಾರೆ. ಅಲ್ಲಿ ಲೈನ್ ಇದೆ ಮೇಡಮ್. ಇದು ಗ್ರೀನ್ ಕಲರ್ ಲೈನ್ ಇದೆಲ್ಲ ಮೇಡಮ್. ಆ ಗ್ರೀನ್ ಕಲರ್ ಲೈನ್ದಿಂದ ಒಳಗಡೆ ಪ್ರೊಸೆಸ್ ಹೋಗ್ತದೆ. ಇದು ಸ್ಟೀಮ್ ನಮಗೆ ಬಾಯ್ಲರ್ದಿಂದ ಏನು ಸ್ಟೀಮ್ ಪ್ರೊಸೆಸ್ ಬರ್ತಾ ಇದೆಯಲ್ಲ ಸ್ಟೀಮ್ ಲೈನ್ ಇದೆ ಮೇಡಮ್. ಇದು ಅಲ್ಲಿ ಗ್ರೀನ್ ಕಲರ್ ಪೈಪ್ ಇದೆಯಲ್ಲ ಅದು ಜ್ಯೂಸ್ ಕೇನ್ ಜ್ಯೂಸ್. ಅಲ್ಲಿ ಕೇನ್ ಜ್ಯೂಸ್ ಗ್ರೀನ್ ಕಲರ್ ಪೈಪ್ ಮುಖಾಂತರ ಪ್ರಾಸೆಸ್ ಶುರು. ಇಲ್ಲಿಂದ ಶುಗರ್ ಪ್ರಾಸೆಸ್ ಶುರು.
ಆಯ್ತಲ್ಲ. ಈ ಕೇನ್ ಜ್ಯೂಸು ಇದೇನು ಗ್ರೀನ್ ಕಲರ್ ಪೈಪ್ಲೈನ್ ಇದೆಯಲ್ಲ ಮೇಡಮ್, ಹಾ ಈ ಪೈಪ್ಲೈನ್ ಮುಖಾಂತರ ಬರ್ತಾ ಇದೆ ಮೇಡಮ್. ಹಾ ಈ ಬಂದು ಇಲ್ಲಿ ನಾವು ಡೈವರ್ಟ್ ಮಾಡ್ಕೋತೇವೆ ಮೇಡಮ್. ಹಾ ಡೈವರ್ಟ್. ಅಲ್ಲಿ ವೇಪರ್ ಲೈನ್ ಜ್ಯೂಸ್ ಇಟ್ರ್ ಇದೆ ಮೇಡಮ್. ಆ ಜ್ಯೂಸ್ ಇಟ್ಟಿಂಗ್ನಲ್ಲಿ 35 ಡಿಗ್ರಿ ಟೆಂಪ್ರೇಚರ್ ಮಿಲ್ಲಿಂಗ್ನಿಂದ ಬರೋ ಟೆಂಪ್ರೇಚರ್ ಇರ್ತದೆ ಮೇಡಮ್. ಇಲ್ಲಿ 3 ಸ್ಟೇಜ್ನಾಗ 75 ಡಿಗ್ರಿ ತನಕ ನಾವು ಹೀಟ್ ಮಾಡ್ಕೋತೇವೆ ಮೇಡಮ್. ಎಲ್ಲಿದೆ ಅದು? ಕಾಣಲ್ವಾ ಅದು? ಯಾವ್ದು ಇಟ್ರು? ಇದು ಬಾಯ್ಲರ್ ತರ ಇದೆ ಅಲ್ಲ ಅದ? ಹಾಂ, ಅದರ ಒಳಗಡೆ ಟ್ಯೂಬ್ ಇರ್ತಾವೆ. ನಾವು ಟ್ಯೂಬ್ ಒಳಗಡೆ ಜ್ಯೂಸ್ ಬಿಡ್ತಾ ಇದ್ದೇವೆ, ಹೊರಗಡೆ ಸ್ಟೀಮ್ ಇರ್ತೈತೆ ಸರ್. ಹೀಟ್ ಟ್ರಾನ್ಸ್ಫರ್ ಆಗಿ 35 ಡಿಗ್ರಿದಿಂದ 45 ಡಿಗ್ರಿ ತನಕ ಇಲ್ಲಿ ನಾವು ಹೀಟ್ ಮಾಡ್ತೇವೆ ಮೇಡಮ್. ಅಲ್ಲಿ ಇದರಲ್ಲಿ. ಹಾಂ ಸರ್. ಇಲ್ಲಿಂದ ನೆಕ್ಸ್ಟ್ ಪಾಸ್ ಆಗಿ ಈ ಪೈಪ್ಲೈನ್ ರೂಪಾಂತರ ಇದೊಂದು ಡುಪ್ಲೆಕ್ಸ್ ಇಟ್ಟಾರೆ ಸರ್. ಇದ್ರಾಗ ನಮ್ಮದು ಕಂಡೆನ್ಸೇಟ್ ಏನು ಜನ್ರೇಟ್ ಆಗ್ತದೆ ಮೇಡಮ್, ಇದು ಸ್ಟೀಮ್ ಸೇವಿಂಗ್ ಮಾಡ್ತೈತೆ ಮೇಡಮ್. ಇದಕ್ಕೆ ಸ್ಟೀಮ್ ಹತ್ತಂಗಿಲ್ಲ. ನಾವು ಈಕ್ವಲ್ 5-6% ಸ್ಟೀಮ್ ಸೇವಿಂಗ್ ಆಗ್ತೈತಿ. ಕಂಡೆನ್ಸೇಟ್ ಏನು 100 ಡಿಗ್ರಿ ಟೆಂಪ್ರೇಚರ್ ಇರ್ತೈತಿ, ಆ ಟೆಂಪ್ರೇಚರ್ ನಾವು ಹೀಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನು 45 ಡಿಗ್ರಿಯಿಂದ 55-60 ಡಿಗ್ರಿ ತನಕ ಇಲ್ಲಿ ಹೀಟಿಂಗ್ ಮಾಡ್ತಾ ಇದ್ದೇವೆ ಮೇಡಮ್. ಆ ಜ್ಯೂಸ್ ಹೀಟ್ ಪ್ರೊಸೆಸಿಂಗ್ ಹೇಳ್ತಾರೆ 60-62 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇದೆ ಮೇಡಮ್. ಯಾಕೆ ಹೀಟ್ ಯಾಕೆ? ಕನ್ವೆನ್ಷನಲ್ ಜ್ಯೂಸ್ ಇಟ್ಟರು. ಇದಕ್ಕೆ ಥರ್ಡ್ ವೇಪರ್ ನಾವು ವೇಪರ್ ಸ್ಟೀಮ್ ಹಚ್ಚಿರ್ತೇವೆ ಮೇಡಮ್. ಇಲ್ಲಿ ಇದ್ರೊಳಗೆಲ್ಲ ಜ್ಯೂಸ್ ಇದೆ. ಇದ್ರೊಳಗೆ ಜ್ಯೂಸ್ ಇದೆ. ಇದು ಲೈನ್ದಾಗ ಜ್ಯೂಸ್ ಇದೆ ಮೇಡಮ್. ಈ ಜ್ಯೂಸ್ ಒಂದು ಕಡೆ ಇನ್ಲೆಟ್ ಆಗಿ ಔಟ್ ಆಗಿ ಮತ್ತು ಪ್ರೊಸೆಸಿಂಗ್ ಹೋಗ್ತದೆ ಮೇಡಮ್. ಇದು 75ರಿಂದ 80 ಡಿಗ್ರಿ ರಾಜೂಸ್ 80 ಡಿಗ್ರಿ ರಾಜೂಸ್ ಹಿಟ್ಟಿಂಗ್ ಮಾಡ್ತೇವೆ ಮೇಡಮ್. 80 ಡಿಗ್ರಿ ರಾಜೂಸ್ ಹಿಟ್ಟಿಂಗ್ ಮಾಡಿ ಅದಕ್ಕೂ ಲೈಮು SO2 ಗ್ಯಾಸ್ ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ ಮೇಡಮ್. ಅಲ್ಲಿ ಹೆಸಲ್ ಇದೆ. ಇದು 80 ಡಿಗ್ರಿ ಹೀಟ್ ಅಲ್ಲಿ ಆ ಜ್ಯೂಸ್ ಏನಾಗುತ್ತೆ? ಅದು ಹೀಟ್ ಯಾಕೆ ಮಾಡ್ಬೇಕದು? ಹೀಟ್ ಯಾಕೆ ಮಾಡ್ಬೇಕಂದ್ರೆ ಮೇಡಮ್, ನಮ್ಮದು SO2 ಗ್ಯಾಸ್ ಟೆಂಪರೇಚರ್ ಏನಿರ್ತೈತೆ ಅಂದ್ರೆ ಸಲ್ಫರ್ ಗ್ರ್ಯಾನ್ಯುಲರ್ ಇರ್ತದೆ ಮೇಡಮ್. ಅದನ್ನು ಮೆಲ್ಟ್ ಮಾಡಿ ಅದನ್ನು ಗ್ಯಾಸಸ್ ತಗೋತಾವೆ. ಅದು 80 ಡಿಗ್ರಿ ಗ್ಯಾಸಸ್ ಟೆಂಪರೇಚರ್ ಮೇಂಟೈನ್ ಮಾಡ್ತೈತೆ ಮೇಡಮ್. ಅದು ಏರ್ ಕಾಂಪ್ರೆಸರ್ದಿಂದ ಅದರಲ್ಲಿರೋ ಎಲ್ಲ ಅಂಶಗಳು ಹೋಗೋದಿಲ್ವಾ ಅಷ್ಟು ಹೀಟ್ ಮಾಡಿ ಬಾಯ್ಲ್ ಮಾಡಿದ್ರೆ? ಇಲ್ಲ, ಅಂಶ ಏನೂ ಹೋಗಲ್ಲ ಮೇಡಮ್. ಅಂಶ ಏನೂ ಹೋಗಲ್ಲ. ಅದು ಅದ್ರಾಗೇನು ಕೇನ್ ಜ್ಯೂಸ್ನಾಗು ಕಲರಿಂಗ್ ಮ್ಯಾಟ್ರಸ್ ಏನು ಇರ್ತಾವೆ, ಡರ್ಟಿ ಕಲರ್ ಇರ್ತೈತೆ ಮೇಡಮ್. ಡರ್ಟಿ ಕಲರ್ದಿಂದ ಕಲರಿಂಗ್ ಮ್ಯಾಟ್ರಸ್ ಏನು ಇರ್ತೈತಿಲ್ಲ ಮೇಡಮ್, ಆ ಕಲರಿಂಗ್ ಮ್ಯಾಟ್ರಸ್ ರಿಮೂವಲ್ ಮಾಡಬೇಕಾದ್ರೆ ನಾವು ಲೈಮು SO2 ಕಂಟೆಂಟು ಫಾಸ್ಫರಿಕ್ ಆಸಿಡ್. ಈಗ ಇದು ಎಲ್ಲಿಗೆ ಹೋಗುತ್ತೆ ಈ ಜ್ಯೂಸ್? ಇಲ್ಲ, ಈ ಜ್ಯೂಸ್ ಹೋಗ್ತೈತೆ ಅಲ್ಲಿ. ನೆಕ್ಸ್ಟ್ ಹೇಳ್ತಾನೆ ಮೇಡಮ್. ಅದರಿಂದ ಮತ್ತು 102 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೇವೆ ಮೇಡಮ್. ಟೆಂಪ್ರೇಚರ್ ಮಾಡಿ ಕ್ಲಾರಿಫೈರ್ ಒಂದು ಹೆಸಲ್ ಇದೆ ನಮ್ಮ 2 ಹೆಸಲ್ ಇದಾವೆ. ಅದ್ರದ್ದು ರಿಟೆನ್ಷನು 2 ತಾಸು ಇದೆ ಮೇಡಮ್. ಇದು ರಾಜೂಸ್ ಮೇಡಮ್. ಇದ್ರಾಗ ಓನ್ಲಿ ಹೀಟಿಂಗ್ ಮಾಡಿವಿ ಮೇಡಮ್. ಬರುವಂಥ ಕಬ್ಬಿನಿಂದ ರಸ ಏನು ಬರ್ತೈತಿ ಇಲ್ಲಿ 80 ಡಿಗ್ರಿ ಹೀಟ್ ಮಾಡಿದ್ವಿ. ಡೈರೆಕ್ಟ್ ಅಲ್ಲಿ ರಿಯಾಕ್ಷನ್ಗೆ ಹೋಗ್ತದೆ. ರಿಯಾಕ್ಷನ್ ಜ್ಯೂಸು 5.5 to 5.5 ತನಕ ಜ್ಯೂಸ್ pH ಆ್ಯಸಿಡಿಕ್ ಅಂಡ್ ನೇಚರ್ ಇರ್ತದೆ ಮೇಡಮ್. ಅದು ಡರ್ಟಿ ಈ ಟೈಪ್ ಕಲರ್ ಇರ್ತದೆ ಮೇಡಮ್. ಇದಕ್ಕೂ ಆ ಜ್ಯೂಸ್ಗೂ ಹಾಂ ಕಲರ್ ಅದನ್ನು ಇದ್ರಾಗ ಏನು ಕಲರಿಂಗ್ ಮ್ಯಾಟ್ರಸ್ ಇದಾವಲ್ಲ ಮೇಡಮ್, ಇದು ಕಲರಿಂಗ್ ಮ್ಯಾಟ್ರಸ್ ರಿಮೂವ್ ಮಾಡ್ಬೇಕಾದ್ರೆ ನ್ಯಾಚುರಲ್ ಕಲರ್ ಇದು. ನ್ಯಾಚುರಲ್ ಕಲರ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು. ಅದ್ರಾಗ ಇಲ್ಲಿ ವೆಸಲ್ ಇದೆ ಮೇಡಮ್. ಈ ವೆಸಲ್ನಾಗ ಲೈಮ್ SO2 ಕಂಟೆಂಟು ಗ್ಯಾಸ್ ಬ್ಲೀಡ್ ಮಾಡ್ತಾವೆ ಮೇಡಮ್. ಬ್ಲೀಡ್ ಮಾಡಿ ಅದರಿಂದ ಕಲರಿಂಗ್ ಮ್ಯಾಟ್ರಸ್ ರಿಮೂವ್ ಆಗ್ತದೆ ಮೇಡಮ್. ಅದ್ರಾಗ ಏನು ಮಡ್ ಪಾರ್ಟಿಕಲ್ ಏನು ಮಡ್ ಪ್ರೆಸ್ ಮಾಡಿ ಅಂತವಲ್ಲ ಮೇಡಮ್, ಇಲ್ಲಿ ನಮಗೊಂದು ಬೈ ಪ್ರಾಡಕ್ಟ್ ಜನರೇಟ್ ಆಗ್ತೈತೆ ಮೇಡಮ್. ಅದನ್ನು ನಾವು ಫರ್ಟಿಲೈಸರ್ ಅಂತ ಯೂಸ್ ಮಾಡ್ತೇವೆ ಮೇಡಮ್. ಇದರಲ್ಲೂ ಬೈ ಪ್ರಾಡಕ್ಟ್ ಅಂದ್ರೆ ಅದು ಏನು ನ್ಯಾಚುರಲ್ ಕಲರ್ಸ್ ಇರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಯಾವ ರೂಪದಲ್ಲಿ ಇರುತ್ತೆ? ಅದು ಬ್ಲ್ಯಾಕಿಶ್ ರೂಪದಲ್ಲಿ ಇರುತ್ತೆ. ಅದೇನು ಪುಡಿ ಇರುತ್ತಾ? ಇಲ್ಲ, ಒಂದು ಪೇಸ್ಟ್ ತರ. ಸೊ ಈ ಒಂದು ಏನು ಕಲರ್ ಇದೆ, ಈ ಕಲರ್ ಅನ್ನ ಇದು ನಾವು ಯಾವ ಕಲರ್ ಆಗುತ್ತೆ ಅದು? ಈಗ ತರಿಸ್ತಾಳೆ ಮೇಡಮ್. ಅದು ಗೋಲ್ಡನ್ ಯೆಲ್ಲೋ ಕಲರ್ ಮಾಡ್ತೈತಿ. ಗೋಲ್ಡನ್ ಯೆಲ್ಲೋ ಕಲರ್ ಇಂದ ಅದು ಚೇಂಜ್ ಆಗಿ ಗೋಲ್ಡನ್ ಯೆಲ್ಲೋ ಕಲರ್ ಆಗುತ್ತೆ. ಸೊ ಆ ಗೋಲ್ಡನ್ ಯೆಲ್ಲೋ ಕಲರ್ ಆಗೋ ಪ್ರಾಸೆಸ್ ಅಲ್ಲಿ ಏನು ಉಳಿಯುತ್ತಲ್ಲ, ಆ ಉಳಿದಿದ್ದು ಅದು ಒಂದು ಬೈ ಪ್ರಾಡಕ್ಟ್ ಆಗುತ್ತೆ. ಸೊ ಇದನ್ನ ಕಲರ್ ಚೇಂಜ್ ಮಾಡೋದಕ್ಕೆ ನೀವು ಈ ಕಂಟೈನರ್ ಅಲ್ಲಿ ಏನೇನು ಹಾಕ್ತೀರಿ? ಲೈಮು SO2 ಗ್ಯಾಸು ಫಾಸ್ಫರಿಕ್ ಆಸಿಡ್ ಇದು ಹಾಕಿ ಅದನ್ನ ಏನ್ ಮಾಡ್ತೀರಿ? ರಿಯಾಕ್ಷನ್ ಮಾಡ್ತೀವಿ. ಓಕೆ, ಅದು ಈ ಕಂಟೈನರ್ ಅಲ್ಲಿ ಎಲ್ಲಿಗೆ ಬರುತ್ತೆ?
ಅಲ್ಲಿ ಡೋರ್ನಲ್ಲೇ ಇದೆ ಮೇಡಮ್. ಅಲ್ಲಿ ಕ್ಲಾರಿಫೈರ್ ಅಂತ ಮೇಡಮ್, ಅಲ್ಲಿ ವೆಸಲ್ ಇದೆ ಹೊರಗಡೆ, ಹಾ ಆ ವೆಸಲ್ಗೆ ಹೋಗ್ತದೆ ಮೇಡಮ್. ಹೋಗಿ ಅಲ್ಲಿ ರಿಟೆನ್ಷನ್ ಆಗಿ ಕಲರಿಂಗ್ ಮ್ಯಾಟರ್ಸ್ ಎಲ್ಲ ಸೆಟ್ಲ್ ಆಗ್ತೈತೆ ಮೇಡಮ್. ಅದು ಕ್ಲಿಯರ್ ಜ್ಯೂಸ್ ಏನಿಲ್ಲ, ಇದು ಸಲ್ಫರ್ ಮೆಲ್ಟ್ ಆಗಿ ಇಲ್ಲಿ ಫರ್ನೆಸ್ ಟೆಂಪರೇಚರ್ ಗ್ಯಾಸ್ ಆಗ್ತದೆ ಮೇಡಮ್. ಅಲ್ಲಿಂದ ಅದು ಮೂಟೆಗಳೇನದು ಯಾವುದು ಅದು ಸಲ್ಫರ್ 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 ಸಲ್ಫರ್ನ ಈ ಕಂಟೈನರ್ ಒಳಗೆ ಹಾಕ್ತಾರೆ, ಜ್ಯೂಸು ಈ ಕಂಟೈನರ್ ಒಳಗಡೆ ಇಲ್ಲ ಓನ್ಲಿ ಗ್ಯಾಸ್ ಜನ್ರೇಟ್ ಆಗ್ತೈತಿ. ಈ ಗ್ಯಾಸು ನಾವು ಆ ವೆಸಲ್ಗೂ ಬೀಡ್ ಮಾಡ್ತೇವೆ ಮೇಡಮ್. ಇದು ಸರ್ ಇದು ಸಲ್ಫರ್. ಹಾಂ, ಇದು ಸಲ್ಫರ್ ಮೇಡಮ್. ಸೊ ಇದನ್ನ ಹಾಕ್ತಾರೆ, ಇದನ್ನು ಹಾಕಿ ಮೆಲ್ಟ್ ಮಾಡ್ತೇವೆ ಮೇಡಮ್. ಇದನ್ನ ಗ್ಯಾಸಸ್ ಸ್ಟೇಟ್ನಾಗ ರೂಪಾಂತರ ಮಾಡ್ತೇವೆ ಮೇಡಮ್. ಇದು ಫ್ಲೇಮೇಬಲ್ ಇದು. ಹಾಂ, ಫ್ಲೇಮೇಬಲ್. ಸೊ ಇವೆಲ್ಲ ಸಲ್ಫರ್ ಮೂಟೆಗಳಿವೆ. ಹಾಂ, ಸಲ್ಫರ್. ಸರ್ ಮೊದಲೆಲ್ಲ ಸಕ್ಕರೆಗೆ ದನದ ಎಲುಬು ಹಾಕ್ತಾರೆ ಅಂತ ಏನೇನೋ ಅಂತಾರಲ್ಲ ಸರ್, ಅದೇನದು ಕತೆ? ಅದೇನು ಮಾಡ್ತಾರೆ, ಮೊದಲ ಲೈಮ್ ಅವೈಲಬಿಲಿಟಿ ಕಡಿಮೆ ಇತ್ತು ಮೇಡಮ್. ಹೀಗಾಗಿ ದನಗಳ್ದ ಬೋನ್ಸ್ ಏನಿದೆಯಲ್ಲ, ಬೋನ್ಸ್ದಾಗ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರ್ತೈತಿ. ಅದನ್ನು ಕ್ಯಾಲ್ಸಿಯಂ ಕಂಟೆಂಟ್ ಬೋನ್ಸ ಪೌಡರ್ ರೂಪಾಂತರ ಮಾಡಿ ಅದನ್ನು ಫೀಡ್ ಮಾಡ್ತದೆ ಮೇಡಮ್. ಬಟ್ ಅದು ಹ್ಯೂಜ್ ಪ್ರೋಸೆಸ್ ಅಲ್ಲಲ್ಲ, ಅದು ಮೈನ್ಯೂಟ್ ಪ್ರೋಸೆಸ್ ಅದು. ಇದು ಕೆಪಾಸಿಟಿ ಇನ್ಕ್ರೀಸ್ ಹಂಗೆ ಈಗ ನಮ್ಮ ಲೈಮ್ನಾಗ 85% CO ಕ್ಯಾಲ್ಸಿಯಂ ಆಕ್ಸೈಡ್ ಪರ್ಸೆಂಟ್ ಇದೆ. ನಾನು ರಾಜಸ್ಥಾನದಲ್ಲಿ ನಾವು ಲೈಮ್ ಪರ್ಚೇಸ್ ಮಾಡಿ ಅದನ್ನು ನಾವು ಟ್ರೀಟ್ ಮಾಡ್ತಾ ಇದ್ದಾವೆ. ಬಟ್ ಇದು ವಯಬಲ್ ಆಗ್ತೈತಿ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ. ಇವನ್ ಮಾರ್ಕೆಟ್ನಾಗ ಮಾಡ್ತಿದ್ರಾ ಎಲುಬು ಹಾಕಿ? ಇಲ್ಲ, ಅದು ನಮಗೂ ಗುರುತಿಲ್ಲ. ಬಟ್ ಹಳಿ ಕಾಲದಲ್ಲಿ ಹೇಳ್ತಾರೆ ಮೇಡಮ್. ಇದು ಏನು ಕಬ್ಬಿನ ಜ್ಯೂಸ ನೋಡ್ತಾ ಇದಾರಲ್ಲ ನಾವು, ಡರ್ಟಿ ಕಾಣ್ತಾ ಇತ್ತು, ಅದನ್ನ ನೀವು ಶುದ್ಧೀಕರಣ ಮಾಡಿ ಅದು ಈ ಕಲರ್ ಬರುತ್ತೆ. ಈ ಕಲರ್ ಬರುತ್ತೆ. ಇದೇನಿದು ನೀರಾ? ಇಲ್ಲ ಮೇಡಮ್, ಈ ಕಲರ್ ಬರುತ್ತೆ. ಸೊ ಈ ಕಲರ್ ಇದೇ ಕಲರ್ ಉಳಿಯುತ್ತಾ ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ಅದನ್ನ ಇಂಪ್ರೂವ್ಮೆಂಟು ಆಗ್ತೈತೆ ಮೇಡಮ್. ಮೆಲ್ ಕಾನ್ಸ್ಟೆಂಟ್ ಇತ್ತಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಈ ಕಲರ್ ಬೆಟರ್ ಅದು, ಈ ಕಲರ್ ಬರುತ್ತೆ. ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಇದು ಲೈಮ್ ಸ್ಟೋನ್ ನಾವು ಪರ್ಚೇಸ್ ಮಾಡ್ತೇವೆ. ಇದು ಲೈಮ್ ಸ್ಟೋನ್. ಹಾಂ, ಲೈಮ್ ಸ್ಟೋನ್. ನಾನು ಲೈಮ್ ಅಂದ್ರೆ ಲಿಂಬೆ ಹಣ್ಣು ಅಂತ ಅನ್ಕೊಂಡೆ. ಅಲ್ಲ, ಸುಣ್ಣ. ಲೈಮ್ ಸ್ಟೋನ್ ಇದೊಂದು ಸಿಸ್ಟಮ್ ಇದೆ ಮೇಡಮ್. ಇದಾಗ ವಾಟರ್ ಸ್ಪ್ರೇ ಮಾಡಿ ಇದು ಲೈಮ್ ಜನರೇಟ್ ಅಂದ್ರೆ ಲಿಕ್ವಿಡ್ ಜನರೇಟ್ ಮಾಡ್ತೇವೆ ಸರ್. ಅದು ಲಿಕ್ವಿಡ್ 10ರಿಂದ 12 ಡಿಗ್ರಿ ಬ್ರಿಕ್ಸ್ ಮೇಂಟೈನ್ ಮಾಡಿ ಇದನ್ನ ಮತ್ತೆ ಅದೇ ಪ್ರೋಸೆಸ್ ಅದನ್ನ ವೆಸಲ್ಸ್ ಹಾಕಿ ಅದು ಕಲರ್ ಅನ್ನ ಚೇಂಜ್ ಮಾಡ್ತೀವಿ. ಹೌದಲ್ವಾ? ಡಿಸ್ಕಲರೇಷನ್ ಮಾಡಿದಾಗ ಸೊ ಅದು ಈ ಕಲರ್ ಅಲ್ಲಿ ಇರುತ್ತೆ. ನಾನು ನೋಡಿದೆ ಜ್ಯೂಸ್. ಬಟ್ ಅದು ತಾವು ಅದನ್ನ ಪ್ರಾಸೆಸ್ ಮಾಡಿದ್ಮೇಲೆ ಅದು ಒಂಥರ ಗೋಲ್ಡನ್ ಕಲರ್ ಆಯ್ತು. ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ಉಳಿಯೋದು ಇದು ಇದ್ರಾಗ ಜ್ಯೂಸ್ ಕಂಟೆಂಟ್ ಇರ್ತೈತೆ ಮೇಡಮ್. ಇದ್ರಲ್ಲೇ ಇರುತ್ತೆ. ಇದು ವ್ಯಾಕ್ಯೂಮ್ ನಲ್ಲಿ ಈ ವ್ಯಾಕ್ಯೂಮ್ ಫಿಲ್ಟರ್ ಮೇಡಮ್ ಅಂತಾರು. ಈ ವ್ಯಾಕ್ಯೂಮ್ ನಲ್ಲಿ ಜ್ಯೂಸ್ ಸಕ್ ಮಾಡ್ಕೊಂಡು ಇದನ್ನ ಡ್ರೈ ಅಂಡ್ ಕಸಿಂದ ಏನ್ ಬರ್ತಾ ಇದೆಯಲ್ಲ ಮೇಡಮ್, ಇದನ್ನು ಫರ್ಟಿಲೈಸರ್ ಯೂಸ್ ಮಾಡ್ಕೋಬಹುದು ನಾವು. ಇದೊಂದು ಬೈ ಪ್ರಾಡಕ್ಟ್ ಮೇಡಮ್. ಸೊ ಅದು ಇದು ಏನು ಹಿಪ್ಪಿ ಒಂದು ಬೈ ಪ್ರಾಡಕ್ಟ್. ಸೊ ಎಲ್ಲಾ ಜ್ಯೂಸ್ ಎಲ್ಲ ತೆಗೆದಾದ್ಮೇಲೆ ಉಳಿಯುವಂತ ಸಿಪ್ಪೆ ಇದೆಯಲ್ಲ, ಅದೊಂದು ಬೈ ಪ್ರಾಡಕ್ಟ್. ಅದನ್ನು ಬಹಳಷ್ಟು ಬಾಯ್ಲರ್ ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಅದೊಂದು ಬೈ ಪ್ರಾಡಕ್ಟ್. ಇದು ಇನ್ನೊಂದು ಬೈ ಪ್ರಾಡಕ್ಟ್. ಡಿಸ್ಕಲರೇಷನ್ ಆದ್ಮೇಲೆ ಜ್ಯೂಸ್ ಉಳಿಯುವಂತಹ ಒಂದು ಇದಕ್ಕೆ ಏನಂತಾರೆ, ಇದಕ್ಕೆ ಪ್ರೆಸ್ ಮ್ಯಾಡ್ ಅಂತಾರೆ. ಇದಕ್ಕೆ ಏನಂತಾರೆ? ಪ್ರೆಸ್ ಮ್ಯಾಡ್. ಒಂಥರ ಗೊಬ್ಬರದ ರೀತಿಯಲ್ಲಿ ಇದನ್ನ ಬಳಸ್ತಾರೆ. ಓಕೆ. ಸೊ ಇದನ್ನು ತಾವು ಶೇಖರಿಸಿರ್ತೀರಿ. ಸೊ ಇವುಗಳನ್ನ ಎಲ್ಲಿಗೆ ಮಾರ್ತೀರಿ ತಾವು? ಇಲ್ಲಿ ನಾವು ರೈತರಿಗೆ ಮಾರ್ತೀವಿ ಮೇಡಮ್. ರೈತರಿಗೆ ಮಾರ್ತೀರಿ ಇದನ್ನ. ಓಕೆ, ಆಲ್ ರೈಟ್. ಸರಿ, ಇದು ಎಷ್ಟು ಇದು 1 ಟನ್ಗೆ 40 ಗ್ರಾಮ್ ಬರ್ತದೆ. 40 ಗ್ರಾಮ್. ಆಲ್ ರೈಟ್. ಸೊ ಇದೇನಿದೆಯಲ್ಲ, ಇದು ಹೆಂಗ್ ಹೊರಗಡೆ ಬರ್ತಾ ಇದೆ? ಇದು ಹೊರಗಡೆ ಅಂದ್ರೆ ಇದ್ರಾಗ ವ್ಯಾಕ್ಯೂಮ್ ನಲ್ಲಿ ಜನರೇಟ್ ಆಗಿ ಸ್ಕ್ರೇಪರ್ ಇದೆ ಮೇಡಮ್. ಇದು ಈ ಸ್ಕ್ರೇಪಿಂಗ್ ಆಗಿ ಕೆಳಗಡೆ ಬರ್ತದೆ. ಸೊ ಇದನ್ನ ಇವರು ಶೇಖರಿಸಿಟ್ಟು
ಇದನ್ನ ಮತ್ತೆ ಬೈ ಪ್ರಾಡಕ್ಟ್ ಆಗಿ ಮಾಡ್ತಾರೆ. ಮಾಡ್ತಾರೆ. ಸೊ ಇದ್ರ ಒಳಗಡೆ ಜ್ಯೂಸ್ ಇದೆಯಾ ಈಗ? ಜ್ಯೂಸ್ ಇದೆ, ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಮೇಡಮ್. ಹಾ. ಇದ್ರಾಗ ಜ್ಯೂಸ್ ಇಲ್ಲ ಮೇಡಮ್. ಇದ್ರ ಒಳಗಡೆ ಕಂಟೈನರ್ ಒಳಗಡೆ ಇದೆಯಾ? ಕಂಟೈನರ್ ಒಳಗೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಿ ಹಾ. ಪೈಪ್ಲೈನ್ ಇದೆಯಲ್ಲ ಮೇಡಮ್, ಎಲ್ಲಿ? ಎರಡು ಪೈಪ್ಲೈನ್ ಮುಖಾಂತರ ಆ ಎರಡು ಪೈಪ್ಲೈನ್ ಮುಖಾಂತರ ಜ್ಯೂಸ್ ಜ್ಯೂಸ್ ಮತ್ತು ತೊಂದು ನಾವು ಪ್ರೊಸೆಸಿಂಗ್ ತಗೋತೀವಿ. ಪ್ರೊಸೆಸಿಂಗ್ ಹೋಗುತ್ತೆ. ಓಕೆ. ನಾವು ಆ ಜ್ಯೂಸ್ ಏನು ಬರ್ತಾ ಇದೆಯಲ್ಲ, ಲೈಮು ಎಸೋಟು ಗ್ಯಾಸ್ ಏನು ನಾವು ಬ್ಲೇಡ್ ಮಾಡ್ತಾ ಇದವಲ್ಲ, ಇದಕ್ಕೂ 2 ತಾಸು ರಿಟೆನ್ಷನ್ ಕೊಡ್ಬೇಕು ನಾವು. ಅದು ಸೆಪ್ರೇಷನ್ ಆಗುತ್ತೆ. ಐದು ಬಾಡಿ ಇದಾವೆ. ಇವು ಕ್ವಿಂಟಪಲ್ ಇವಾಪರೇಟರ್ ಸೆಟ್ ಅಂತಾರೆ ಮೇಡಮ್. ಈಗ ಏನು ನೀವು ಗೋಲ್ಡನ್ ಕಲರ್ ಜ್ಯೂಸ್ ಏನು ನೋಡ್ರಿ, ಅದ್ರಾಗ 75% ವಾಟರ್ ಕಂಟೆಂಟ್ ಇರ್ತೈತೆ ಮೇಡಮ್. ಆ ವಾಟರ್ ಕಂಟೆಂಟ ನಾವು ರಿಮೂವ್ ಮಾಡಬೇಕು. ಆ ವಾಟರ್ ಕಂಟೆಂಟ ಸ್ಟೀಮಿಂಗ್ ರೂಪಾಂತರ, ಬಾಯ್ಲರ್ದಿಂದ ಏನು ಸ್ಟೀಮ್ ನಮಗೆ ಪ್ರೊಸೆಸ್ಗೆ ಬರ್ತೈತಿ, ಆ ಸ್ಟೀಮ್ದಿಂದ ವಾಟರ್ ಟು ಗ್ಯಾಸಿಯಸ್ ಸ್ಟೇಟ್ನಾಗ ನಾವು ರೂಪಾಂತರ ಮಾಡ್ತೇವೆ ಬಾಡಿದಾಗ ಮೇಡಮ್. ಅದು 1 ಬಾಡಿ ಟು 2nd ಬಾಡಿ, 3rd ಬಾಡಿ, 4th ಬಾಡಿ, 5th ಬಾಡಿ ಹಿಂಗೆ ವೇಪರ್ ಯುಟಿಲೈಸ್ ಆಗ್ತೈತೆ ಮೇಡಮ್. ಯುಟಿಲೈಸ್ ಮಾಡಿ 75% ನೀರು ರಿಮೂವ್ ಮಾಡಿ ಅಂದ್ರೆ ಒಂದು 15% ನಮ್ಮದು ಡಿಗ್ರಿ ಬ್ರಿಕ್ಸ್ ಇರೋ ಹೊತ್ನಾಗ 60 ಡಿಗ್ರಿ ಬ್ರಿಕ್ಸ್ ಬರ್ತೈತೆ ಮೇಡಮ್. ಅಂದ್ರೆ ಸಾಲಿಡ್ ಆಗ್ತೈತೆ ಅದು. ಸೊ ಅದು ವೇಪರ್ನ ಏನು ಮಾಡ್ತೀರಿ? ವೇಪರ್ ನಾವು ಮುಂದೆ ಪ್ಯಾನ್ಗೆ ನಾವು ಮುಂದೆ ನೆಕ್ಸ್ಟ್ ಈ ಜ್ಯೂಸ್ ಹೀಟರ್ಗಳಿಗೆ ವೇಪರ್ ಎಲ್ಲ ಯುಟಿಲೈಸ್ ಮಾಡ್ತಾವೆ. ಆ ಥರದ್ದೇನು ಕಂಡೆನ್ಸಿಂಗ್ ಬರ್ತೈತೆ ಮೇಡಮ್. ಆ ಮಿಲ್ ಇಂಬಿಬೇಷನು ನಮಗೂ ಪ್ರೊಸೆಸ್ಗೂ ಹಾಟ್ ವಾಟರ್ ಮೂಮೆಂಟ್ ವಾಟರ್ ಅಂತ ಯೂಸ್ ಆಗ್ತೈತಿ. ಅದರ ನಂತರ ನಮ್ಮದು ಏನು ಎಕ್ಸೆಸ್ ವಾಟರ್ ಜನ್ರೇಟ್ ಆಗ್ತೈತಿ, ನಮ್ಮದು ಕಂಡೆನ್ಸಿಂಗ್ ಪಾಲಿಶಿಂಗ್ ಯೂನಿಟ್ ಇದೆ 100 MQ/hour ಕೆಪಾಸಿಟಿ. ಅದನ್ನು ನಾವು ರಿವರ್ ವಾಟರ್ ಕನ್ಸರ್ವೇಷನ್ ಸಿಸ್ಟಮ್ ಅಂತಾರೆ ಅದಕ್ಕೂ. ಅದನ್ನು ರಿವರ್ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಇವು ನೀರಿಂದ ಕಂಟೈನರು ಅಂದ್ರೆ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡಿ ಜ್ಯೂಸ್ನಾಗ ಏನು ವಾಟರ್ ಕಂಟೆಂಟ್ ಇರ್ತೈತಿ ಅದನ್ನು ವೇಪರ್ದಾಗ ರೂಪಾಂತರ ಮಾಡ್ತೈತಿ. ಗೋಲ್ಡನ್ ಕಲರ್ ಏನು ಜ್ಯೂಸ್ ನೋಡ್ರಲ್ಲ ಮೇಡಮ್, ಅದು ಎಷ್ಟು ಥಿನ್ ಐತಿ ಅದು. ಇವಾಗ ದಪ್ಪ ಇದೆ. ಇದು 60 ಡಿಗ್ರಿ ಬ್ರಿಕ್ಸ್ ಅಂದ್ರೆ 75% ವಾಟರ್ ರಿಮೂವ್ ಇದ್ರಾಗ ಮಾಡ್ತೈತಿ. ಇದು 75% ವಾಟರ್ ರಿಮೂವ್ ಮಾಡಿ ಗಟ್ಟಿ ಸಾಲಿಡ್ ಮಾಡ್ತದೆ. ಇದನ್ನು ಮತ್ತು ಇದ್ರಾಗ ಶುಗರ್ ಕಲರ್ ವೈಟ್ ಕಲರ್ ಬಂದು ಅದು SO2 ನಾವು ಗ್ಯಾಸ್ ಬ್ಲೀಚ್ ಮಾಡಿ ಅದನ್ನ ಮುಂದೆ ಪ್ಯಾನ್ ಫ್ಲೋರ್ ಕ್ರಿಸ್ಟಲೈಸೇಷನ್ ಪ್ರೊಸೆಸ್ ಕಳಿಸ್ತೇವೆ. ಸೊ ಇದು ಗೋಲ್ಡನ್ ಕಲರ್ ಇರೋದನ್ನ ಮತ್ತೆ ಬ್ಲೀಚ್ ಮಾಡಬೇಕು ನೀವು. ಬ್ಲೀಚ್ ಮಾಡಬೇಕು, ಕಲರ್ ಮಾಡಬೇಕು. ಅದನ್ನ ಅದಕ್ಕೆ ಹೆಂಗ್ ಮಾಡ್ತೀರಿ? ವೈಟ್ ಕಲರ್ನ ಅದು ಗ್ಯಾಸ್ ಸಲ್ಫರ್ ಗ್ಯಾಸ್ ಯೂಸ್ ಮಾಡ್ತೇವೆ. ಸಲ್ಫರ್ ಗ್ಯಾಸ್ ಯೂಸ್ ಮಾಡಿ ಅದನ್ನ ವೈಟ್ ಮಾಡ್ತೀರಿ. ಓಕೆ. ಆಟೋಮೇಷನ್ ಸಿಸ್ಟಮ್ನಲ್ಲಿ 2 ಫಸ್ಟ್ ಬಾಡಿ 2nd ಬಾಡಿ ನಮ್ಮದ ಜ್ಯೂಸ್ ಲೆವೆಲ್ ಮೇಂಟೈನ್ ಆಗ್ತಾ ಇದೆ. ಜ್ಯೂಸ್ ಟ್ರಾನ್ಸ್ಫರ್ ಆಟೋದಾಗೂ ಪಂಪ್ ವರ್ಕಿಂಗ್ ಆಗ್ತಾ ಇದೆ. ಸೊ ಏನೇನು ಆಗ್ತಾ ಇದೆ ಎಲ್ಲ ಇಲ್ಲಿ ಸಿಸ್ಟಮ್ ಎಲ್ಲ ಕಾಣ್ತದೆ ಮೇಡಮ್. ಇದು ಮಿಲ್ದಿಂದ ಬರುವಂಥದ್ದು ಜ್ಯೂಸ್ ಕ್ವಾಂಟಿಟಿ ಮೇಡಮ್. ಆ್ಯಕ್ಚುಲಿ 420 ಟನ್ ಬರಬೇಕು ನಮಗೆ. 109 ಟನ್ ಬರ್ತಾ ಇದೆ. 109 ಟನ್ ಕಬ್ಬಿಂದ ರಸ ಬರ್ತಾ ಇದೆ ಮೇಡಮ್ ಒಂದು ಪ್ರೋಸೆಸ್. ಈಗ ನಮ್ಮದು ಕ್ಲಾರಿಫಿಕೇಶನ್ ಸಿಸ್ಟಮ್ ಆಗಿ 60 ಡಿಗ್ರಿ ಬ್ರಿಕ್ಸ್ದಿಂದ ಏನು ಸಿರಪ್ ಬರ್ತೈತಿ, ನಾವು ಗಟ್ಟಿ ಮಾಡಿದ್ರಿ, ನೀರೆಲ್ಲ ತೆಗೆದು ಗಟ್ಟಿ ಮಾಡಿದ್ರಿ. ಅದಾದ್ಮೇಲೆ ಇಲ್ಲಿ ಕ್ರಿಸ್ಟಲೈಸೇಷನ್ ಶುಗರ್ ಪ್ರೊಡಕ್ಷನ್ಗೆ ಬರ್ತಾ ಇದೆ ಮೇಡಮ್. ಇದು ಶುಗರ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಅದು ಶುಗರ್ ನಮ್ಮದು ಸಣ್ಣ ಕಲರ್ ಇರ್ತದೆ, ಸಣ್ಣ ಸೈಜ್ ಇರ್ತೈತಿ. ಅದನ್ನ ದಪ್ಪ ಮಾಡೋ ಪ್ರಕ್ರಿಯೆ ಅಂದ್ರೆ ಅದ್ರಾಗೇನು ಏನ್ ಮಾಡ್ತಾರೆ, ಆ ಥರ ಜ್ಯೂಸ್ ಏನಿದೆ ಮೇಡಮ್, ಆ ಜ್ಯೂಸ್ನಾಗ ಶುಗರ್ ಕಂಟೆಂಟ್ ಏನಿದೆ, ನಮ್ಮ ಕ್ರಿಸ್ಟಲ್ ಏನಿದಾವ ಮೇಡಮ್, ಅಲ್ಲ ಸರ್, ಇದು ಹಿಂಗೆ ಇಷ್ಟು ಗಟ್ಟಿ ಹೆಂಗಾಯ್ತು ಸರ್? ಇದು ಸ್ಟೀಮ್ ಕೊಟ್ಟು ಅಂಡರ್ ವ್ಯಾಕ್ಯೂಮ್ದಾಗ ಸಿಸ್ಟಮ್ ಜನರೇಟ್ ಆಗ್ತೈತೆ ಮೇಡಮ್. ಇದೇನು ಸಕ್ರೆ ಇದೆಯಲ್ಲ ಮೇಡಮ್, ಈ ಸಕ್ರೆ ಇನ್ನೂ ಈ ಥರ ದಪ್ಪ ಸೈಜ್ ಆಗ್ಬೇಕು ಮೇಡಮ್.
ಹಾಂ ಹಾ. ದಪ್ಪ ಸೈಜ್ ಆಗ್ಬೇಕಾದ್ರೆ ಅದ್ರಾಗ ನಾವು ಏನು ರಸ ಬರ್ತೈತಿಲ್ಲ ಮೇಡಮ್, ಇದು ಸಕ್ಕರೆ ಹೆಂಗಾಯ್ತು ಸರ್? ಇದು ಸಕ್ಕರೆ ನಾವು ಫೀಡ್ ಮಾಡಿರ್ತೇವೆ ಮೇಡಮ್. ಹಾ? ಸಕ್ಕರೆ ಆಟೋಮೆಟಿಕ್ ಜನರೇಟ್ ಮಾಡ್ತೈತೆ ಮೇಡಮ್. ಹೆಂಗಾಗುತ್ತೆ? ಇದು ಜ್ಯೂಸ್ ಒಳಗೆ ನಾವು 60 ಡಿಗ್ರಿ ಒಳಗೆ 80 ಡಿಗ್ರಿ ತನಕ ನಾವು ಬ್ರಿಕ್ಸ್ ಮಾಡಿ ಅಂದ್ರೆ ಹಾ. ಅದು ಇದು ಸಕ್ಕರೆ ಜನರೇಟ್ ಆಗ್ತದೆ ಮೇಡಮ್. ಕುದ್ದು 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 ಹಿಂಗಾಗುತ್ತಾ? ಹಿಂಗಾಗುತ್ತೆ. ಓಕೆ ಓಕೆ ಓಕೆ. ಮತ್ತು ಅದರ ರಸ ಒಳಗೆ ಏನು ಶುಗರ್ ಕಂಟೆಂಟ್ ಇದೆಯಲ್ಲ ಹಾ. ಈ ಕ್ರಿಸ್ಟಲ್ ಡಿಪಾಸಿಟ್ ಹಾಕೋತಿರ್ತೈತೆ ಮೇಡಮ್. ಓ, ಈ ಕ್ರಿಸ್ಟಲ್ಗೆ ಹಿಂಗ್ ಡಿಪಾಸಿಟ್. ಸಣ್ಣ ಕ್ರಿಸ್ಟಲ್ ಇದೆ ಮೇಡಮ್, ಸಣ್ಣ ಕ್ರಿಸ್ಟಲ್ ಇದೆ ಮೇಡಮ್. ಹೌದು, ಇದು ಸಣ್ಣ ಸಣ್ಣದಿದೆ. ಅದರ ಹಿಟ್ಟಿಂಗ್ ಸರ್ಫೇಸ್ ಏರಿಯಾ ಇರ್ತೈತೆ ಮೇಡಮ್. ಆ ಸರ್ಫೇಸ್ ಏರಿಯಾದಾಗ ಬಾಯ್ಲ್ ಹಾಕೋತ ಅಲ್ಲಿ ಬಾಯ್ಲ್ ಆಗ್ತಾ ಇದೆ ನೋಡಿ. ಬಾಯ್ಲ್ ಆಗ್ತಾ ಇದೆ. ಬಟ್ ಅದ್ರಾಗ ಶುಗರ್ ಕಂಟೆಂಟ್ ಏನಿದೆಲ್ಲ ಕ್ರಿಸ್ಟಲ್ ಮೇಲೆ ಡಿಪಾಸಿಟ್ ಆಗ್ತಾ ಇದೆ. ಅದು ಓಕೆ ಓಕೆ ಓಕೆ. ಇದು ಬಾಯ್ಲ್ ಆಗಕ್ಕೆ ಇದ್ರೊಳಗಡೆ ಏನಿದೆ ಸರ್? ಗ್ಯಾಸ್ ಇದು? ಇದ್ರಾಗು ಕ್ಯಾಲೆಂಡರ್ ಇದರ ಸ್ಟೀಮ್ ಇರ್ತೈತೆ ಮೇಡಮ್. ಸ್ಟೀಮ್ ಇರ್ತೈತೆ. ಎದರಿಂದ ಸ್ಟೀಮ್ ಸರ್? ನೀರಿನ ಸ್ಟೀಮಾ ಇದು? ಇಲ್ಲ ಇಲ್ಲ, ನಮ್ಮ ಬಾಯ್ಲರ್ ತಂದ ನಾವು ಬಾಯ್ಲರ್. ಯೂಸ್ ಮಾಡ್ತೀವಿ. ಹಾ, ಸೊ ಇದೊಂದು ಬಾಯ್ಲರ್ ತರನಾ ಇದು? ಹಾ, ಇದು ಬಾಯ್ಲಿಂಗ್, ಪ್ಯಾನ್ ಬಾಯ್ಲಿಂಗ್ ಅಂತಾರೆ ಮೇಡಮ್. ಪ್ಯಾನ್ ಬಾಯ್ಲಿಂಗ್. ಸೊ ಇದು ಎಷ್ಟು ಡಿಗ್ರಿಯಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀರಿ? ಇದ್ರಾಗ 60 ಡಿಗ್ರಿನಲ್ಲಿ ಅಷ್ಟೇ ಬಾಯ್ಲ್ ಮಾಡ್ಬೇಕು ಮೇಡಮ್. ಹಾ. 60ಕ್ಕಿಂತ ಹೆಚ್ಚಿನ ಡಿಗ್ರಿ ಬಾಯ್ಲ್ ಆತಂದ್ರ ಹಾ. ಕ್ಯಾರಮಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ಸರ್. ಅಂದ್ರೆ 60 ಅಂದ್ರ ಸುಟ್ಟೋಗುತ್ತೆ. ಸುಟ್ಟಂಗ ಬರ್ನಿಂಗ್ ಬರ್ತೈತೆ. ಬರ್ನಿಂಗ್ ಬರುತ್ತೆ. 60 ಡಿಗ್ರಿಯಲ್ಲೇ ಮಾಡ್ಬೇಕು. 60 ಡಿಗ್ರಿ ಮಾಡ್ಬೇಕಾದ್ರೆ ಈ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ. ಕ್ರಿಸ್ಟಲ್ ಕ್ರಿಸ್ಟಲ್ ಫಾರ್ಮ್ ಆಗಿ ಇದು ಸರ್ ಉಳಿದಿದ್ದು ಈ ಜ್ಯೂಸು. ಈ ಜ್ಯೂಸು ಸೆಂಟ್ರಿಫುಗಲ್ದಾಗ ನಮ್ಮ ಸೆಂಟ್ರಿಫುಗಲ್ ಇನ್ನೊಂದು ಸೆಕ್ಷನ್ ಇದೆ ಮೇಡಮ್, ಅಲ್ಲಿ ಸೆಪರೇಷನ್ ಆಗ್ತೈತೆ ಮೇಡಮ್. ಸೆಪರೇಷನ್ ಆಗುತ್ತೆ. ಹಾ. ಸೊ ಇದು ಫಸ್ಟ್ ಕಂಟೈನರ್ ಬಾಯ್ಲಿಂಗ್ boiling. 60 ಡಿಗ್ರಿ. ಇಲ್ಲಿಂದ ಮತ್ತೆ ಪ್ರಾಸೆಸ್ ಆಗಿ ಮುಂದಕ್ಕೆ ಹೋಗುತ್ತಾ? ಕೆಳಗಡೆ ಬರ್ತದೆ. ಕೆಳಗಡೆ ಬರುತ್ತೆ. ಹಾ, ಇದು ಇದು ಇಲ್ಲಿ ಏನು 3 4 ಇದಾವೆ ಸರ್? ಇದು ಇದು ಪ್ಯಾನ್ ಸೆಕ್ಷನ್ ಅಂತಾರೆ, ಪ್ಯಾನ್ ಬಾಯ್ಲಿಂಗ್. ಪ್ಯಾನ್ ಬಾಯ್ಲಿಂಗ್ 4 ಇದಾವ? 5 ಬಾಡಿ ಇದಾವೆ ಮೇಡಮ್. 5 ಬಾಡಿ ಇದಾವೆ. ಹಾ, 5 ಸೊ 5 ಬಾಡಿಯಲ್ಲಿ ದ ಕ್ರಿಸ್ಟಲ್ ಸೈಜ್ ವೇರಿ ಆಗ್ತಾ ಹೋಗುತ್ತಾ? ಕ್ರಿಸ್ಟಲ್ ಸೈಜ್ ಬೇರೆ ಅದ. ಇದ್ರಾಗ 3 ಗ್ರೇಡ್ ಮಾಸ್ಕೆಟ್ ತಯಾರದು. ಹಾ. ಒಂದು ಎ ಮಾಸ್ಕೆಟ್ ಅಂದ್ರೆ ಫೈನಲ್ ಶುಗರ್ ಪ್ರೊಡಕ್ಷನ್ ಇದು ಸ್ಟಾರ್ಟ್ ಇದು ಆಗ್ತೈತಿ. ಇದು ಇದು ಸಣ್ಣದು. ಇದು ಇಲ್ಲ ಇನ್ನೂ ದಪ್ಪ ಆಗ್ತೈತಿ ಮೇಡಮ್. ಇದು ಇನ್ನೂ ದಪ್ಪ ಆಗುತ್ತೆ. ಇದು ಫಸ್ಟ್ ಪ್ರಾಸೆಸ್. ಇದು ಫಸ್ಟ್ ಪ್ರೋಸೆಸ್. ಇದ್ರಂದ ಏನು ಸೆಪರೇಷನ್ ಆಗಿ ಏನು ಬರ್ತೈತಿ ಮೇಡಮ್, ಅದು ಬಿ ಗ್ರೇಡ್ ಮಾಸ್ಕೆಟ್ ಆಗ್ತೈತಿ, ಸಿ ಗ್ರೇಡ್ ಮಾಸ್ಕೆಟ್ ಆಗ್ತೈತಿ. ಸಿ ಗ್ರೇಡ್ದಿಂದ ನಾವು ಮೊಲಾಸಿಸ್ ಏನು ಬಾಯ್ ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದು ಒಂದು ಮೊಲಾಸಿಸ್ ನಮ್ಮಲ್ಲಿ ಬಾಯ್ ಪ್ರಾಡಕ್ಟ್ ಅನ್ಕೇಶನ್ ಜನರೇಟ್ ಆಗ್ತೈತಿ ಮೇಡಮ್. ಓಕೆ. ಸೊ ಇದು ಇವು 4 ಏನು ಸರ್? ಇದು ಇದರಲ್ಲಿ ಅಂದ್ರೆ ಎಷ್ಟು ಕ್ರಿಸ್ಟಲ್ ಎಷ್ಟು ದಪ್ಪ ಆಗುತ್ತೆ ಅನ್ನೋದಾ? ಇದು 1 2 3 4 2200 mm ಮೈಕ್ರೋನ್ ತನಕ ದಪ್ಪ ಆಗ್ತೈತಿ ಮೇಡಮ್. ಸೊ ಇಲ್ಲಿ ಸಣ್ಣ ಬರುತ್ತೆ, ಇದಕ್ಕಿಂತ ಒಂದ್ ಸ್ವಲ್ಪ ದಪ್ಪ ಬರುತ್ತೆ, ಮುಂದೆ ಅದಕ್ಕಿಂತ ಒಂದ್ ಸ್ವಲ್ಪ ದಪ್ಪ ದಪ್ಪ ಬರ್ತದೆ ಬರುತ್ತೆ. ಮೇಡಮ್. 60 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಹೆಕ್ಕಿಮ್ ಜನರೇಟ್ ಮಾಡ್ಕೋಬೇಕು ಸರ್. ವ್ಯಾಕ್ಯೂಮ್ ಜನರೇಟ್ ಅಲ್ಲಿ ಮಾಡ್ಕೊಂಡು. ಸಿಸ್ಟಮ್ ಇದೆ, ನಿಮಗೆ ತೋರಿಸ್ತಾನೆ ನಾನು. ಓಕೆ ಓಕೆ. ಅದರ ಸಿಸ್ಟಮ್ ಸೊ ಇದೇನಿದು? ಇದು ಐಡಿಯಲ್ ಇದೆ ಮೇಡಮ್. ಇದು ಐಡಲ್ ಇದೆಯಾ ಸರ್? ಅಲ್ಲಿಂದ ಇಲ್ಲಿಗೆ ಬರುತ್ತಾ? ಹಾ, ಇಲ್ಲ. ಅಲ್ಲಿಂದ್ರ ಅಂದ್ರೆ ಹೆಂಗ್ ಮಾಡ್ತೇವೆ ಮೇಡಮ್, ಕೆಳಗಡೆ ಹೋಗುತ್ತೆ. ಸಣ್ಣ ಸೈಜ್ 2 ಪ್ಯಾನ್ ಮಾಡ್ತೇವೆ ಸರ್. ಹಾ. ಅದನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಸಿಂಗಲ್ ಮಾಡ್ತೇವೆ ಸರ್. ಈ ಸಿಂಗಲ್ ಮಾಡಿ ದಪ್ಪ ಕಲರ್ ಹಾಕೋತ ಹೋಗ್ತದೆ ಮೇಡಮ್. ಅಲ್ಲ, ನನಗೆ ಅರ್ಥ ಆಗದೆ ಇರೋದು, ಈಗ ಅಲ್ಲಿ ಏನು ಅದು ಅದಕ್ಕೆ ಏನಂತೀರಿ ನೀವು? ಅದು ಪ್ಯಾನ್ ಬಾಯ್ಲಿಂಗ್ ಅನ್ನ ಪ್ಯಾನ್ ಮೇಡಮ್. ಬಾಯ್ಲಿಂಗ್ ಅಲ್ಲಿ ಏನ್ ಸಣ್ಣ ಸಣ್ಣ ಕ್ರಿಸ್ಟಲ್ ಬಂತಲ್ಲ, ಅದು ಸೀದಾ ಮತ್ತೆ ಕೆಳಗಡೆ ಹೋಗುತ್ತಾ ಪ್ರಾಸೆಸ್ಗೆ? ಹಾ ಸರ್, ಅದು ಪ್ರಾಸೆಸ್ ಹೋಗುತ್ತೆ. ಇದು ಇನ್ನು ಸಪರೇಟ್ ಇದೊಂದು ಸೆಪರೇಟ್. ಇದು ಒಂದ್ ಸ್ವಲ್ಪ ಬೇರೆ ತರ ಕ್ರಿಸ್ಟಲ್. ಇದು ಹಾ, ಬೇರೆ ತರ ಕ್ರಿಸ್ಟಲ್. ಸೊ ಇದು ಅದಕ್ಕಿಂತ ಸಣ್ಣ ಇದೆಯಾ? ಹಾ, ಅದಕ್ಕಿಂತ ಸಣ್ಣ ಬರ್ತದೆ. ಹಾ, ಅದಕ್ಕಿಂತ ಮತ್ತೆ ಅದು ಲಾಸ್ಟಾ? ಅದು ಲಾಸ್ಟ್. ಓಕೆ. ಇನ್ನು ಅಲ್ಲಿ ತನಕ ಬಾಯ್ಲಿಂಗ್ ಆಗ್ತದೆ ಮೇಡಮ್. ಓ, ಇದು 5 ಗ್ಲಾಸ್ ಬಾಯ್ಲಿಂಗ್ ಆಗ್ತದೆ. ಸೊ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಅದು ದಪ್ಪ 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 ಆಗ್ತಾ ಹೋಗುತ್ತೆ. ಹಾ, ದಪ್ಪ ಆಗುತ್ತೆ. ಬೇಗ ಹೋದ್ರೆ ದಪ್ಪ ದಪ್ಪ ಆಗುತ್ತೆ. ಸೊ ಆಗಿರೋದು ಇದು ಎಲ್ಲಿಂದ ಪ್ರಾಸೆಸ್? ಇದು ಮುಂದೆ ಎಲ್ಲಿಂದ ಹೆಂಗ್ ಹೋಗುತ್ತೆ? ಇದು ಮತ್ತು ನಮ್ಮ ಇಲ್ಲಿ ಡ್ರಾಪಿಂಗ್ ಸಿಸ್ಟಮ್ ಇದೆ ಮೇಡಮ್. ಕ್ರಿಸ್ಟಲೈಸರ್ ಅದಾವ. ಅಲ್ಲಿಂದ್ರ ಹೈಡ್ರಾಲಿಕ್ ಸಿಸ್ಟಮ್ ಇದೆ ಮೇಡಮ್. ಡಿಸ್ಚಾರ್ಜ್ ವಾಲ್ ಅಂತಾರೆ ಮೇಡಮ್. ಆ ಡಿಸ್ಚಾರ್ಜ್ ವಾಲ್ ಓಪನ್ ಮಾಡಿದ್ರೆ ಡ್ರಾಪ್ ಮಾಡಿ ಕ್ರಿಸ್ಟಲ್ಸ್ ಹೋಗ್ತವೆ. ಕ್ರಿಸ್ಟಲ್ಸ್ ಆಮೇಲೆ ಈ ಜ್ಯೂಸ್ ಏನಿದೆ ಅದು ಸಪರೇಟ್ ಆಗಿ ಅದು ಸೆಪರೇಟ್. ಇದನ್ನ ರೀಪ್ರೊಸೆಸಿಂಗ್ ಮಾಡ್ತಾ ಇದ್ದೇವೆ. ಓಕೆ ಓಕೆ ಓಕೆ. ನಿರ್ವಾತ ಕಾಯಿಲ್ ಅನ್ನೋದೇನು ಸಿಸ್ಟಮ್ ಇದೆಯಲ್ಲ ಮೇಡಮ್, ಈ ಚಾನಲ್ ನಲ್ಲಿ ಇದು ನೀರು ಹೋಗ್ತಾ ಇದೆ ಮೇಡಮ್. ಏನ್ ನೀರು ಇದು? ಇದು ಇಲ್ಲಿ ವೇಪರ್ ಏನ್ ಬರ್ತಾ ಇದೆ, ಇದು ವೇಪರ್. ಈ ವೆಸಲ್ನಾಗ ಏನ್ ವೇಪರ್ ಬರ್ತಾ ಇದೆ, ಇದು ಕಂಡೆನ್ಸಿಂಗ್ ಆಗ್ತಾ ಇದೆ ಮೇಡಮ್. ಇದು ವಾಟರ್ದಾಗ ರೂಪಾಂತರ ಮಾಡ್ತಾ ಇದ್ದೇವೆ ನಾವು. ಆ ವಾಟರ್ ಆ ವೇಪರ್ ನ ನೀವು ರೂಪಾಂತರ, ನೀರಿನ ರೂಪಾಂತರ ಮಾಡ್ತೀರಿ. ಆರ್ಸಿ ಆರ್ಸಿ ಆರ್ಸಿ. So ಅದು ಆ ವೇಸ್ಟ್ ವಾಟರ್. ಇದು ವೇಸ್ಟ್ ವಾಟರ್. ಬಟ್
ನಮ್ಮದು ರೀಪ್ರೊಸೆಸಿಂಗ್ ಆಗ್ತದೆ ಮೇಡಮ್. ಅಂದ್ರೆ ಕಬ್ಬಲ್ಲಿ ಇರುವಂತಹ ನೀರಿನ ಅಂಶ ಅಲ್ಲಿ ಹೋಗ್ತಾ ಇರೋದು. ಹಾ, ಕಬ್ಬಿಣಂತ ನೀರು ಅಂಶ ಅಲ್ಲ ಮೇಡಮ್. ಆಮೇಲೆ ನೀವು ಕಬ್ಬಿಗೆ ನೀವು ಏನು ಹಾಟ್ ನೀರ್ ಮಿಕ್ಸ್ ಮಾಡ್ತೀರಿ, ಮತ್ತೆ ಒಂದ್ ಸ್ವಲ್ಪ ಸ್ಟೀಮ್ ಏನು ಕೊಡ್ತೀರಿ, ಅದರಿಂದ ವೇಪರ್ ಆದಂತಹ ಅದು ರೂಪಾಂತರ ಆಗಿ ನೀರು ವೇಸ್ಟ್ ವೇಪರ್ ಏನ್ ಬರ್ತದಲ್ಲ ಅದಕ್ಕೂ ಅದರಲ್ಲಿ ಕಬ್ಬಿನಲ್ಲಿರುವಂತಹ ಕೆಲವೊಂದು ನೀರಿನ ಅಂಶ ಜೊತೆಗೆ ಎಕ್ಸ್ಟ್ರಾ ನೀವು ಏನು ನೀರ್ ಹಾಕಿ ಅದನ್ನ ಇದು ಮಾಡಿರ್ತೀರಿ, ನೀರು ಹಾಕಿ ಅದೆಲ್ಲ ಸೇರಿ ಅದು ಉಳಿದಿರುವಂತಹ ನೀರು ಹೋಗ್ತಾ ಇದೆ. ಇಷ್ಟೊಂದು ಪ್ರಮಾಣದಲ್ಲಿ ಇರುತ್ತಾ ಇರ್ತದೆ ಮೇಡಮ್. ಅದು ಅಲ್ಲಿ ಅಂದ್ರೆ ಸುಮಾರು ಸರ್ ನೀವು ಉದಾಹರಣೆಗೆ ಒಂದು 10 ಟನ್ ಕಬ್ಬಿಗೆ ನೀವು ಎಷ್ಟು ನೀರನ್ನ ಬಳಸ್ತೀರಿ ಸರ್? ಅಂದ್ರೆ ನಿಮ್ದು ಲೆಕ್ಕಾಚಾರ ಹೆಂಗೆ ನೀರಿನ ಬಳಕೆ? ಆಕ್ಚುಲಿ ನೀರು ಬಳಕೆ ಕಬ್ಬಿನಾಗನ ಜಾಸ್ತಿ ಇದೆ ಮೇಡಮ್. ಕಬ್ಬಿನ ನೀರನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ರಿವರ್ ವಾಟರ್ ನೀರು ತಗೋತಾ ಇಲ್ಲ, ಇದನ್ನೇ ಪ್ರಾಸೆಸ್ ಮಾಡಿ ಮತ್ತೆ ಅದನ್ನೇ ರೀಯೂಸ್ ಮಾಡ್ತಾ ಇದ್ದೀರಾ? ಆಲ್ ರೈಟ್. ಸೊ ಏನ್ ಸರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿದೆ ಮೇಡಮ್. ಇದು 50 ಡಿಗ್ರಿ ಟೆಂಪರೇಚರ್ ಇರ್ತದೆ ಮೇಡಮ್. ಇದು ಹಾಟ್ ವಾಟರ್ ಈಗ ಹೋಗ್ತಾ ಇರೋದು ಅದು. ಅಲ್ಲಿಂದ ಹೋಗಿ ಅಲ್ಲಿ ಸ್ಪ್ರೇ ಆಗ್ತಾ ಇದೆಯಲ್ಲ ಮೇಡಮ್, ಅಲ್ಲಿ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಸ್ಪ್ರೇ ಆಗ್ತಾ ಇದೆ ಕಾರಂಜಿ ತರ. ಕಾರಂಜಿ ಅಲ್ಲಿ ಕೂಲಿಂಗ್ ಮಾಡ್ತಾ ಇದಾವೆ ಮೇಡಮ್. ಅದು ಅಲ್ಲಿ ಹೆಂಗ್ ಕೂಲಿಂಗ್ ಆಗುತ್ತೆ? ನ್ಯಾಚುರಲ್ ಆಗಿ ಕೂಲಿಂಗ್ ಆಗುತ್ತೆ ಮೇಡಮ್. ಗಾಳಿಗೆ ವಾತಾವರಣದಲ್ಲಿ ಕೂಲ್ ಆಗುತ್ತೆ. ಸೊ ಅಲ್ಲಿ ಸುತ್ತಮುತ್ತಲು ಯಾರಾದ್ರೂ ಹೋಗಿ ಮತ್ತೆ ಏನಾದ್ರು ಮೇಡಮ್ ಚಾನಲ್ ಇದೆಲ್ಲ ಮೇಡಮ್, ಅದು ಇನ್ಲೆಟ್, ಅಲ್ಲಿಂದ ನೀರು ಈ ಕಡೆ ಅಲ್ಲ, ಅಲ್ಲಿಂದ ಅಲ್ಲಿ ಕೂಲ್ ಆದ್ಮೇಲೆ ನೀರು ಅಲ್ಲಿಂದ ವಾಪಸ್ ಈ ಕಡೆ ಹೋಗ್ತಾ ಇರೋದ್ ನೀರು ಅದು ಬರ್ತಾ ಇರೋ ನೀರು. ಓಕೆ ಇಲ್ಲಿಂದ ಹೋಗ್ತಾ ಇದೆ ನೀರು, ಹೋಗಿ ಅಲ್ಲಿ ಕಾರಂಜಿ ತರ ಇದೆಯಲ್ಲ ಅಲ್ಲಿ ನೀರು ತಣ್ಣಗಾಗಿ ಮತ್ತೆ ಆ ಕಡೆ ಚಾನಲ್ ಇಂದ ವಾಪಸ್ ಬರುತ್ತೆ. ಅದೇ ವಾಪಸ್ ಬರುತ್ತೆ. ಮತ್ತೆ ಇದೇನಿದು ನೀರು, ಇದು ಟ್ಯಾಂಕ್ ಇದೆ ಮೇಡಮ್. ಅದು ಸೊ ಆ ನೀರು ಮತ್ತೆ ರೀಪ್ರಾಸೆಸ್ ಆಗುತ್ತೆ. ರೀಪ್ರಾಸೆಸ್ ಆಗಿ ನೀವು ಈ ಒಂದು ಏನಿಲ್ಲ ಮೇಡಮ್, ಅದು ಬೈ ಎಮರ್ಜೆನ್ಸಿ ಬಾಯ್ಲರ್ ಕನ್ಕೇಶನ್ ಸ್ಟೋರಿಂಗ್ ಇಟ್ಕೊಂಡಿರೋದು. ಓಕೆ, ಇದೇನು ಸಿಸ್ಟಮ್ ಇದೆ ಮೇಡಮ್, ಇಲ್ಲಿ ಸೆಪರೇಷನ್ ಆಗ್ತದೆ ಮೇಡಮ್. ಅಂದ್ರೆ ಮೀಡಿಯಂ ಸೈಜು, ಸ್ಮಾಲ್ ಸೈಜು, ಸೂಪರ್ ಸ್ಮಾಲ್ ಸೈಜು. ಕಾಮನ್ ಶುಗರ್ದಿಂದ ಮೀಡಿಯಮ್ ಸೈಜ್ ಶುಗರ್ ಸೆಪ್ರೇಷನ್ ಆಗ್ತೈತಿ, ಸ್ಮಾಲ್ ಸೈಜ್ ಶುಗರ್ ಸೆಪ್ರೇಷನ್ ಆಗ್ತೈತಿ. ಮುಂದೆ ಸೂಪರ್ ಸ್ಮಾಲ್ ಸೈಜು ಸೆಪ್ರೇಷನ್ ನಾಲ್ಕು ಹೋಗಿ ಇಲ್ಲಿ ಸ್ಟೋರೇಜ್ ಆಗ್ತೈತಿ. ಶುಗರ್ ಸ್ಟೋರೇಜ್ ಕಂಟೈನರ್ ಮೇಡಮ್. ಶುಗರ್ ಸ್ಟೋರೇಜ್ ಕಂಟೈನರ್ ಇಲ್ಲಿಂದ ಬ್ಯಾಗಿಂಗ್ ಸ್ಟಾರ್ಟ್ ಆಗ್ತೈತಿ ಮೇಡಮ್. ನಾವು ಪ್ಯಾನ್ ಬಾಲಿಂಗ್ ಮಾಡಿ ಶುಗರ್ ಕ್ರಿಸ್ಟಲ್ ಶುಗರ್ ದಪ್ಪ ಮಾಡಿ ಅದರ ಸ್ಟ್ರಾಕ್ ಲೆವೆಲ್ ಮಾಡಿ ಡ್ರಾಪ್ ಮಾಡುವಂಥ ಇದು ಕ್ರಿಸ್ಟಲೈಸರ್ ಸ್ಟೇಷನ್ ಅಂತಾರೆ ಮೇಡಮ್. ಕ್ರಿಸ್ಟಲೈಸರ್ದಾಗ ಇದು ಸ್ಟರಿಂಗ್ ರೂಪಾಂತರ. ಇದು ಶುಗರ್ ಅಲಾಂಗ್ ವಿತ್ ಮದರ್ ಲಿಕರ್ ಇರ್ತದೆ ಮೇಡಮ್. ಶುಗರ್ ಕೂಡ ಮದರ್ ಲಿಕರ್ ಜೊತೆ ಇರ್ತದೆ ಮೇಡಮ್. ಇದನ್ನ ಮತ್ತೆ ನೆಕ್ಸ್ಟ್ ಸೆಂಟ್ರಿಫ್ಯೂಗಲ್ದಾಗ ಸೆಪ್ರೇಷನ್ ಮಾಡ್ತೇವೆ ಮೇಡಮ್. ಈಗ ಪ್ಯಾನ್ ಬಾಲಿಂಗ್ ಹಾಕಿಸಿಂದ ಈಗ ಕ್ರಿಸ್ಟಲೈಸರ್ದಾಗ ಏನು ನಾವು ಮಾಸ್ಕೆಟ್ ಡ್ರಾಪ್ ಮಾಡ್ತಾ ಇದ್ದಾವಲ್ಲ ಮೇಡಮ್, ಈ ಮಾಸ್ಕೆಟು ಕ್ರಿಸ್ಟಲೈಸರ್ ಗೇಟ್ ರೂಪಾಂತರದಿಂದ ಮಷಿನ್ ಪಗ್ಮಿಲ್ಗೆ ತಗೋತಾ ಇದ್ದಾವೆ ಮೇಡಮ್. ಅದನ್ನು ಅಲ್ಲ ಕಲರ್ ಅದನ್ನ ಚೇಂಜ್ ಮಾಡಿದ್ರಲ್ಲ ಮತ್ತೆ ಅದೇ ಕಲರ್ ಬಂತಲ್ಲ? ಇಲ್ಲ ಮೇಡಮ್, ಅದ್ರಾಗ ಏನು ಶುಗರ್ ಜ್ಯೂಸ್ನಾಗ ಏನು ಕಂಟೆಂಟ್ ಇರ್ತದೆ ಬಾಲಿಂಗ್ ಆಗಿ ಅದ್ರ ಟೋಟಲ್ ಶುಗರ್ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ಕಸಿಂದ ಈ ಕಲರ್ ಬರ್ತದೆ ಮೇಡಮ್. ಮತ್ತು ಕ್ರಿಸ್ಟಲ್ ವೈಟ್ ಇರ್ತದೆ ಮೇಡಮ್. ಇದು ಬಿಸಿ ಇರುತ್ತೆ, ತುಂಬಾ ಬಿಸಿ ಇರ್ತದೆ. ಒಂದು 60 ಡಿಗ್ರಿ ಟೆಂಪರೇಚರ್ ಇರ್ತದೆ ಮೇಡಮ್. ಕೈ ಸುಟ್ಟು ಹೋಗುತ್ತೆ ಇಲ್ಲಿ. ಓಕೆ, ಇದು ಎಲ್ಲಿ ಹೋಗ್ತಾ ಇದೆ? ಇದು ಇಲ್ಲೇ ಹೋಗ್ತಾ. ಆ ಮಾಸ್ಕೆಟು ಇಲ್ಲಿ ಬರ್ತಾ ಇದೆ ಮೇಡಮ್. ಅದು ಇಲ್ಲಿಂದ್ರ ಮಷಿನ್ಗೆ ಫೀಡ್ ಆಗ್ತದೆ ಮೇಡಮ್. ಮಷಿನ್ ಫೀಡ್ ಆಗ್ತದೆ ಮೇಡಮ್. ಇದಕ್ಕೂ ಸೆಂಟ್ರಿಬಲ್ ಸೆಕ್ಷನ್ ಅಂತಾರೆ. ಅಂದರೆ ಇದ್ರಾಗ ಶುಗರ್ ಅಲಾಂಗ್ ವಿತ್ ಏನು ಮದರ್ ಲಿಕರ್ ಇದೆಯಲ್ಲ, ಇಲ್ಲಿ ಮದರ್ ಲಿಕರ್ ಮೊಲಾಸಿಸ್ ಸೆಪ್ರೇಷನ್ ಆಗ್ತದೆ ಮೇಡಮ್. ಇಲ್ಲಿ ಸೆಪ್ರೇಷನ್ ಎಸ್ ಮೇಡಮ್. ಇದು ಮೋಟರ್ ಡ್ರೈವ್ ಸಿಸ್ಟಮ್ ಇದೆ ಮೇಡಮ್. ಅಲ್ಲಿದೆ ಮೇಡಮ್, ಅಲ್ಲಿ ತೋರಿಸ್ತಾರೆ ನಿಮಗೆ, ವಿಡಿಯೋ ತೋರಿಸ್ತಾರೆ ಮೇಡಮ್. ಇದು ಇಲ್ಲಿ 3 ಯೂನಿಟ್ ಇದಾವೆ, ಅಲ್ಲಿ 3 ಯೂನಿಟ್ ಇದಾವೆ ಮೇಡಮ್. ಇದು ಸಪರೇಷನ್ ಯೂನಿಟ್ ಅಂತ ಅಂದ್ರೆ ಸೆಂಟ್ರಿಫಿಕೇಶನ್ ಅಂತಾರೆ ಮೇಡಮ್. ಇದು ಸೆಂಟ್ರಿಫಿಕೇಶನ್ ಅಂತಾರೆ. ಸೊ ಈಗ ನೋಡಿ ಮೇಡಮ್, ಅಲ್ಲಿ ನಮ್ಮದು ಪ್ಯಾನ್ ಬಾಲಿಂಗ್ ಮೆಟೀರಿಯಲ್ ಮಾಸ್ಕೆಟ್ ಮೆಟೀರಿಯಲ್ ಇದೆ. ಆ ಮಾಸ್ಕೆಟ್ ಮೆಟೀರಿಯಲ್ ಈಗ ಚಾರ್ಜಿಂಗ್ ಕೊಡ್ತಾ ಇದೆ ನೋಡಿ ಮೇಡಮ್. ಈಗ ಚಾರ್ಜಿಂಗ್ ಬರ್ತಾ ಇದೆ ನೋಡಿ.
ಏನದು ಇದು ಪಗ್ಮೆದಿಂದ ಮಾಸ್ಕೆಟ್ ಬತ್ತು ಮೇಡಮ್. ಇದು ಕ್ಲೋಸ್ ಆಯ್ತು ಮೇಡಮ್ ಈಗ. ಓಕೆ. ಸೊ ಅದು ಬಂದ್ಮೇಲೆ ಏನಾಗುತ್ತೆ? ಬಂದ್ಮೇಲೆ ಮೊಲಾಸಿಸ್ ನೀರು ಬಿಡ್ತಾ ಇದ್ದೀರಲ್ಲ, ವಾಟರ್ ಸ್ಪ್ರೇ ಮಾಡಬೇಕು ಸರ್. ವಾಟರ್ ಸ್ಪ್ರೇ ಮಾಡ್ತೀರಾ? ವಾಟರ್ ಸ್ಪ್ರೇ ಮಾಡಿ ಗ್ರಾವಿಟೇಷನ್ ಮೊಲಾಸಿಸ್ ಸೆಪರೇಷನ್ ಆಗೈತೆ ಮೇಡಮ್. ಸಪರೇಷನ್ ಆಗ್ತಾ ಹಾಂ, ಇದೆಯಾ? ಸೆಪರೇಷನ್ ಆಗ್ತಾ ಇದೆ ಮೇಡಮ್. ಸೊ ಎಲ್ಲಿ ಸಪರೇಷನ್ ಆಗ್ತಾ ಇದೆ? ಈಗ ಇನ್ಬಿಲ್ಟ್ ಸಿಸ್ಟಮ್ ಇದೆ ಮೇಡಮ್. ಹಾ. ಈಗ ಸೆಪರೇಷನ್ ಆಗಿ ಶುಗರ್ ಹೆಂಗ್ ಕಾಣ್ತಾ ಇದೆ ಮೇಡಮ್. ಅದು ಅಲ್ಲಿ ವೈಟ್ ಇರೋದೆಲ್ಲ ಶುಗರ್ ಶುಗರ್, ಮತ್ತೆ ಅದು ಇದು ಮೊಲಾಸಿಸ್ ಎಲ್ಲಿ ಹೋಗ್ತಾ ಇದೆ? ಅವ್ರು ಹೊರಗಡೆ ಟ್ಯಾಂಕ್ ಹೋಗ್ತದೆ. ಹೊರಗಡೆ ಟ್ಯಾಂಕ್ ಹೋಗ್ತಾ ಇದೆ. ಮತ್ತೆ ಅದು ನೀರು ಯಾಕೆ ಬಿಡ್ತಾ ಇದ್ದೀರಾ? ಅದು ನೀರು ಇದ್ದಾಗ ಶುಗರ್ ಒಂದು ಫೈನ್ ಶುಗರ್ ಇನ್ನೊಂದು ಸ್ವಲ್ಪ ಮೊಲಾಸಿಸ್ ಕಂಟೆಂಟ್ ಇರ್ತದೆ ಮೇಡಮ್. ಹಾ ಹಾ ಹಾ, ಅದನ್ನ ಸ್ಪ್ರೇ ಮಾಡಿ ಕ್ಲಿಯರ್ ಮಾಡ್ಕೋಬೇಕು ಮೇಡಮ್. ಕ್ಲಿಯರ್ ಮಾಡ್ತೀರಿ. ಹಾ 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 ಹಾ. ಸೊ ಶುಗರ್ ಸಪರೇಟ್, ಮೊಲಾಸಿಸ್ ಸಪರೇಟ್ ಆಗಿ ಮೊಲಾಸಿಸ್ ಹೊರಗಡೆ ಹೋಗುತ್ತೆ, ಶುಗರ್ ಅಲ್ಲಿ ಅಂಟ್ಕೊಳ್ಳುತ್ತಾ? ಶುಗರ್ ಅನ್ಕೊಳ್ಳಿ ಅದನ್ನ ಮತ್ತೆ ಅದಕ್ಕೆ ನೀರು ಬಿಟ್ಟು ಅದ್ರಲ್ಲಿ ಇನ್ನೊಂದಿಷ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಮೊಲಾಸಿಸ್ ನ ಮತ್ತೆ ಹೊರಗಡೆ ಕಳಿಸ್ತೀರಿ. ಇದು ಶುಗರ್ ಫುಲ್ ವೈಟ್ ಹೆಂಗಾಗುತ್ತೆ? ವೈಟ್ ಹೆಂಗಾಗುತ್ತೆ? ವೈಟ್ ಮೇನ್ ಕ್ಲಾರಿಫಿಕೇಶನ್ ಸಿಸ್ಟಮ್ ಇದೆ ಮೇಡಮ್. ಹಾ, ಅಲ್ಲಿ ಮೇನ್ ಇಂಪ್ರೂವ್ಮೆಂಟ್ ಅಲ್ಲೇ ಇರುತ್ತೆ ಮೇಡಮ್. ಅಲ್ಲಿಂದ್ರನೇ ವೈಟ್. ಮೊಲಾಸಿಸ್ ಮಿಕ್ಸ್ ಇರೋದ್ರಿಂದ ಅದು ಆ ಕಲರ್ ಇರುತ್ತೆ. ಎಸ್ ಮೊಲಾಸಿಸ್ ಮೊಲಾಸಿಸ್ ಸಪರೇಟ್ ಆಗ್ತಾ ಇದ್ದಾಗೆ ಅದು ವೈಟ್ ಕಲರ್ ಆಗುತ್ತೆ. ವೈಟ್ ಕಲರ್ ಮಾಡ್ತೀವಿ. ಇದು ಈಗ ಶುಗರ್ ಡ್ರಾಯಿಂಗ್ ಆಗ್ತಾ ಇದೆ ಮೇಡಮ್. ಶುಗರ್ ಡ್ರಾಯಿಂಗ್ ಆಗಿ ಈಗ ರಿಟಾರ್ಡೇಷನ್ ಬರ್ತಾ ಇದೆ ಮೇಡಮ್. ಸ್ಲೋಲಿ RPM ಕಡಿಮೆ ಆಗ್ತಾ ಇದೆ ಇದು. ಈಗ ಶುಗರ್ ರಿಮೂವ್ ಸ್ಟಾರ್ಟ್ ಆಗೈತೆ ಮೇಡಮ್. ಶುಗರ್ ರಿಮೂವ್ ಸ್ಟಾರ್ಟ್ ಆಗೈತಿ. ಇಲ್ಲಿ ಸ್ಕ್ರೇಪರ್ ಆಪ್ರೇಟ್ ಆಗ್ತಾ ಇದೆ ಮೇಡಮ್. ಆ ಸ್ಕ್ರೇಪರ್ದಿಂದ ಶುಗರ್ ಫಾಲ್ಸ್ ಸ್ಟಾರ್ಟ್ ಆಗೈತೆ ಮೇಡಮ್. ಶುಗರ್ ಫಾಲಿಂಗ್ ಸ್ಟಾರ್ಟ್ ಮೇಡಮ್ ಅದು. ಈಗ ಸ್ಕ್ರೀನ್ ವಾಶ್ ಸ್ಟಾರ್ಟ್ ಅದ. ಸ್ಕ್ರೀನ್ ವಾಶ್ ಶುಗರ್ ಎಲ್ಲ ಸ್ಕ್ರೀನ್ ವಾಶ್ಗೆ ಕ್ಲಿಯರ್ ಮಾಡ್ತದೆ. ಮತ್ತು ರೀಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದೆ. ಪ್ರಾಡಕ್ಟ್ ಶುಗರ್ ಬರ್ತಾ ಇದೆ ಮೇಡಮ್ ಹಾಪರ್ನಲ್ಲಿ. ಎಲ್ಲ ಸೈಜ್ ಅಂದ್ರೆ ಸೈಜ್ ಎಲ್ಲ ಕಾಮನ್ ಸೈಜ್ ಬರ್ತಾ ಇದೆ ಮೇಡಮ್. ಇಲ್ಲಿ ಈ ಕಾಮನ್ ಸೈಜ್ ಡ್ರಾಯಿಂಗ್ ಆಗ್ತದೆ ಮೇಡಮ್. ಇದ್ರಾಗ ಇವಾಗ ಅಲ್ಲಿ 60 ಡಿಗ್ರಿ ಸ್ವಲ್ಪ ಹಸಿ ಇರ್ತದೆ ಮೇಡಮ್. ಸೊ ಈ ಡ್ರಾಯಿಂಗ್ ಎಲ್ಲ ಹಾಟ್ ಏರ್ ಬ್ಲೋರ್ ಇದೆ. ಹಾಟ್ ಏರ್ ಬ್ಲೋರ್ ಕೊಡ್ತಾ ಇದ್ದೇವೆ. ಅಲ್ಲಿ ಕೂಲಿಂಗ್ ಏರ್ ಬರ್ತದೆ ಮೇಡಮ್. ಬ್ಯಾಗಿಂಗ್ ಟೆಂಪರೇಚರು. ಸೊ ಇದು ಅಲ್ಲಿಂದ ಬರ್ತಾ ಇರೋದು ಇದು. ಹಾ ಸರ್, ಈಗ ಏನು ಮಷಿನ್ ನಲ್ಲಿ ಡ್ರಾಪ್ ಆದ್ಲ ಅದೇ ಸಕ್ಕರೆ ಮೇಡಮ್. ಇದರಲ್ಲಿ ಸೈಜಸ್ ಏನು ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್. ಬರುತ್ತೆ. ಎಸ್ ಸರ್. ಬಟ್ ಇದು ಇನ್ನೂ ಹಾಟ್ ಇರುತ್ತೆ. ಇದು ಒಂದು ಸ್ವಲ್ಪ ಇನ್ನೂ ಹಾಟ್ ಇರುತ್ತೆ ಮೇಡಮ್. ಇರುತ್ತೆ. ಇದು ಕೂಲಿಂಗ್ ಪ್ರಾಸೆಸ್ ಹೆಂಗ್ ಇದು ಮಾಡ್ತೀರಿ? ಕೂಲಿಂಗ್ ಅಲ್ಲಿ ಹಾಟ್ ಏರ್ ಬ್ಲೋರ್ ಇದೆ. ಅಲ್ಲಿ ಮುಂದೆ ಕೋಲ್ಡ್ ಏರ್ ಬ್ಲೋರ್ ಇದೆ. ಏರ್ ಎಲ್ಲಿ ಬರ್ತಾ ಇದೆ? ಕೋಲ್ಡ್ ಏರ್ ಬ್ಲೋರ್ ಸರ್ ಎಲ್ಲಿ ಬರ್ತಾ ಇದೆ ಕೋಲ್ಡ್ ಏರ್ ಬ್ಲೋ? ಇಲ್ಲಿ ಡೆಕ್ಕಿಂಗ್ ಪ್ಲೇಟ್ ಅದ ಮೇಡಮ್. ಡೆಕ್ಕಿಂಗ್ ಪ್ಲೇಟ್ ಒಳಗಡೆ ಹೀಟ್ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟ್ ಯೂಸ್ ಮಾಡ್ತೇವೆ ಸರ್. ಐರನ್ ಕಂಟೆಂಟ್ ಅದು ಶುಗರ್ ಪಾರ್ಟಿಕಲ್ದಾಗ ಐರನ್ ಒಂದು ಸ್ವಲ್ಪ ಮಿಕ್ಸ್ ಆಗಿ ಬರೋದು ಚಾನ್ಸಸ್ ಇರ್ತದೆ ಮೇಡಮ್. ಚಾನ್ಸಸ್ ಅದು ಇನ್ಬಿಲ್ಟ್ ಹಾಟ್ ಎಲ್ಲ ಇನ್ಬಿಲ್ಟ್ ಸಿಸ್ಟಮ್ ಇದೆಲ್ಲ ಪೈಪ್ಲೈನು, MS ಪೈಪ್ಲೈನು ಸ್ವಲ್ಪ ಎಲ್ಲರೂ ಬೈ ಚಾನ್ಸಸ್ ಇರ್ತದೆ ಮೇಡಮ್. ಬೈ ಚಾನ್ಸ್ ಐರನ್ ಕಂಟೆಂಟ್ ಇದ್ರೆ ಇದ್ರೆ ಸೊ ಈ ಮ್ಯಾಗ್ನೆಟ್ ಅದನ್ನ ಐರನ್ ಸಕ್ ಮಾಡ್ತದೆ ಮೇಡಮ್. ಮಾಡಿ ಏನ್ ಮಾಡುತ್ತೆ? ಅದನ್ನು ಕ್ಲೀನ್ ಮಾಡ್ತೇವೆ ಮೇಡಮ್. ಇದ್ರಾಗ ಐರನ್ ಕಂಟೆಂಟ್ ಏನೂ ಬರೋಲ್ಲ ಮೇಡಮ್. ಐರನ್ ಕಂಟೆಂಟ್ ಇದ್ರೆ ಐರನ್ ಕಂಟೆಂಟ್ ಎಲ್ಲಿ ಹೋಗುತ್ತೆ? ಐರನ್ ಕಂಟೆಂಟ್ ಸೆಪರೇಟ್ ಫ್ರೀಕ್ವೆಂಟ್ಲಿ 2 hours ಕ್ಲೀನ್ ಮಾಡ್ತಾ ಇದ್ದೇವೆ ಮೇಡಮ್. ಏನಿದು ಸಾಣಿಗೆ ತರ ಇಟ್ಟಿದ್ದೀರಲ್ಲ, ಇದೇನಿದು? ಲಮ್ಸ್. ಹಾ, ಮತ್ತೆ ಈ ಸಕ್ಕರೆ ಇದು ಎಲ್ಲಿ ಹೋಗ್ತಾ ಇದೆ? ಇದು ಕೆಳಗಡೆ ಹೋಗ್ತಾ ಇದೆ ಸಕ್ಕರೆ. ಸೊ ಇಲ್ಲಿ ಈ ಸಾಣಿಗೆ ಮೂಲಕ ಇಲ್ಲಿ ಕೆಳಗಡೆ ಸಕ್ಕರೆ ಎಲ್ಲ ಇಲ್ಲಿಂದ ಪಾಸ್ ಆಗುತ್ತೆ. ಕ್ರಿಸ್ಟಲ್ಸ್ ದೊಡ್ಡ ಪಾರ್ಟಿಕಲ್ಸ್ ಮಾತ್ರ ಇಲ್ಲಿ ಇದಾಗುತ್ತೆ. ಇದೆಲ್ಲ ಹೋಗುತ್ತೆ? ಇದು ಕಲೆಕ್ಟ್ ಮಾಡಿ ರೀಪ್ರೊಸೆಸಿಂಗ್ ಮಾಡ್ತೀವಿ. ಇಲ್ಲಿ ಕಲೆಕ್ಟ್ ಮಾಡ್ತೀರಿ ಇಲ್ಲಿ. ಓಕೆ. ಸಕ್ಕರೆ ಏನಿರುತ್ತೆ ಅದೆಲ್ಲ ಈ ಸಾಣಿಗೆಯಲ್ಲಿ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗಿ ಅದು ಇಲ್ಲಿಂದ ಬರುತ್ತೆ ಸಕ್ಕರೆ. ಆದರೆ ಏನು ಗಟ್ಟಿ ಇರುತ್ತೆ ಕಲ್ಲಿನ ರೂಪದಲ್ಲಿ ಅದೆಲ್ಲ ಇದ್ರ ಮೇಲೆ ಉಳಿದು
ಈ ಪಾತ್ ಮೂಲಕ ಇದ್ರೊಳಗಡೆ ಬರುತ್ತೆ. ಇದು ಹಿಂಗೆ ಇವುದಾ ಸರ್? ಇವೇನ್ ಮಾಡ್ತೀರಿ ಸರ್? ಇದನ್ನ ಮೆಲ್ಟಿಂಗ್ ಮಾಡ್ತೇವೆ ಮೇಡಮ್. ಮೆಲ್ಟಿಂಗ್ ರೀಪ್ರೊಸೆಸಿಂಗ್ ಮೆಲ್ಟಿಂಗ್ ಮಾಡ್ತೀವಿ. ಮೆಲ್ಟಿಂಗ್ ಮಾಡಿ ಮತ್ತೆ ಅದನ್ನ ಸ್ಮಾಲ್ ಪಾರ್ಟಿಕಲ್ಸ್ ಮಾಡ್ತೀರಿ. ಅಲ್ಲ, ಸಕ್ಕರೆ ಲಿಕ್ವಿಡ್ ಮಾಡ್ತೇವಲ್ಲ, ಲಿಕ್ವಿಡ್ ಮಾಡಿ ಮತ್ತೆ ಸಕ್ಕರೆ ಬರ್ತದೆ ಮೇಡಮ್. ಸೊ ಅಲ್ಲಿಂದ ಏನು ಆ ಜಾಲರಿ ಒಳಗಡೆ ಬರ್ತದೆ ಸಕ್ಕರೆ, ಅದು ಇಲ್ಲಿಂದ ಬರುತ್ತೆ. ಇದೇನು ಸಕ್ಕರೆ? ಇಲ್ಲೂ ಮ್ಯಾಗ್ನೆಟ್ ಇದೆ ನೋಡಿ. ಇದು ಇಲ್ಲಿದೆ ಅಲ್ಲ, ಇದು ಮ್ಯಾಗ್ನೆಟ್. ಸೊ ಈ ಮ್ಯಾಗ್ನೆಟ್ ಏನಾದ್ರೂ ಐರನ್ ಕಂಟೆಂಟ್ ಇದ್ರೆ ಅದು ಸಕ್ ಮಾಡುತ್ತೆ. ಸೊ ಉಳಿದಿರೋ ಸಕ್ಕರೆ ಎಲ್ಲಿ ಹೋಗ್ತಾ ಇದೆ ಸರ್? ಇದು ಗ್ರೈಂಡರ್ ಹೋಗ್ತಾ ಇದೆ ಮೇಡಮ್. ಮೇಲೆ ಹೋಗಿ ಅದು ಸೆಪರೇಷನ್ ಮಾಡುತ್ತೆ. ಅಂದ್ರೆ ಸ್ಮಾಲ್ ಪಾರ್ಟಿಕಲ್ಸ್, ಮೀಡಿಯಂ, ಅದನ್ನೆಲ್ಲ ಸಪರೇಟ್ ಮಾಡುತ್ತೆ. ಸಪರೇಟ್ ಮಾಡಿ ನೆಕ್ಸ್ಟ್ ಪ್ರಾಸೆಸ್ ಸರ್. ಸೆಪರೇಟ್ ಮಾಡಿ ಬ್ಯಾಗಿಂಗ್ ಪಾಯಿಂಟ್ ಬರ್ತದೆ. ಪಾರ್ಟಿಕಲ್ಸ್ ಬೇರೆ ಬೇರೆ ಬರ್ತಾ ಇಲ್ವಲ್ಲ? ಇಲ್ಲ, ಬರ್ತಾ ಇದೆ ಮೇಡಮ್. ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ತೋರಿಸ್ತೀನಿ. ಇದು ಒಂದು ಗ್ರೇಡ್ ಬ್ಯಾಗಿಂಗ್ ಚಾಲು ಇದೆ ಮೇಡಮ್. ಒಂದು ಗ್ರೇಡ್ ಬ್ಯಾಗಿಂಗ್ ಚಾಲು ಇದೆ ಮೇಡಮ್. ಅದು ಗ್ರೇಡ್ ಎಮ್ನು ಬ್ಯಾಗಿಂಗ್ ಚಾಲು ಮಾಡ್ಬೋದು ನಾವು ಎಷ್ಟು ಅಂದ್ರೆ. ಉಳಿದಿರುತ್ತಲ್ಲ ಮತ್ತೆ ಎಲ್ಲಿ ಹೋಗುತ್ತೆ ಅದು? ಇಲ್ಲ, ಅಲ್ಲಿ ಏನು ಸ್ಟೋರೇಜ್ ಇದೆಯಲ್ಲ ಮೇಡಮ್, ಆ ಸ್ಟೋರೇಜ್ದಾಗ ಯಾವ ಕೆಪಾಸಿಟಿ ಇನ್ಕ್ರೀಸ್ ಆಗಿರ್ತೈತಿ ಅದನ್ನ ಮಾತ್ರ ಬ್ಯಾಗಿಂಗ್ ತೆಗಿತಾ ಇದೇವು. ಅಂದ್ರೆ ಸೊ ಇವಾಗ ಇದು ಪಾರ್ಟಿಕಲ್ಸ್ ಸ್ಮಾಲ್, ಬಿಗ್, ಏನ್ ಮೀಡಿಯಂ ಇರುತ್ತೆ ಅದೆಲ್ಲ ಕೂಡ ಅಲ್ಲಿ ಸ್ಟೋರೇಜ್ ಅಲ್ಲಿ ಇರುತ್ತೆ. ಬೇರೆ ಬೇರೆ ಟ್ಯಾಂಕ್ ಇದಾವೆ ಮೇಡಮ್. ಬೇರೆ ಟ್ಯಾಂಕ್. ಆದ್ರೆ ಯಾವ್ದ್ರಲ್ಲಿ ಜಾಸ್ತಿ ಪ್ರೊಡಕ್ಷನ್ ಅಂದ್ರೆ ಈಗ ದಪ್ಪ ಸಕ್ಕರೆ ಏನಾದ್ರೂ ಜಾಸ್ತಿ ಇದ್ರೆ ಅದು ಬರುತ್ತೆ. ಸೊ ಇದನ್ನ ಇಲ್ಲಿಂದ ಬಂದಿದ್ದು ಇದೊಂದು ಸೈಜ್. ಇಲ್ಲಿ ಪೇಮೆಂಟ್ ಆಗ್ತದೆ ಮೇಡಮ್. ಇದು ಎಷ್ಟು ಸೈಜ್ ಇರುತ್ತೆ ಸರ್? ಇದು 50 kg ಅಲ್ಲ, ಸೈಜಸ್ ಎಷ್ಟು ಸೈಜಸ್? ಡಿಫರೆಂಟ್ ಸೈಜಸ್ ಅಂದ್ರೆ 4 ಟೈಪ್ಸ್ ಈಗ ಸೈಜಸ್. ಎಮ್ ಮೀಡಿಯಂ ಸೈಜ್ ಏನು ಬರ್ತದೆ ಮೇಡಮ್, 2200ರಿಂದ 2400 ಮಿಲಿ ಮೈಕ್ರಾನ್ ಬರ್ಬೋದು ಮೇಡಮ್. ಮತ್ತು ಸ್ಮಾಲ್ ಎಷ್ಟು ಬರುತ್ತೆ ಸರ್? ಎಷ್ಟು ವೆರೈಟಿ? ಅದು 3 ವೆರೈಟಿ ಬರ್ತವೆ. ಸ್ಮಾಲ್, ಮೀಡಿಯಂ, ಸ್ಮಾಲ್ ಏನಿದೆ ಮೇಡಮ್ 1800ರಿಂದ 2000 ಮಿಲಿ ಮೈಕ್ರಾನ್ ಬರ್ತೈತಿ. ಸೂಪರ್ ಸ್ಮಾಲ್ ಏನಿದೆ ಅಲ್ಲ ಮೇಡಮ್ 800ರಿಂದ 1200 ಮಿಲಿ ಮೈಕ್ರಾನ್ ಬರ್ತದೆ ಮೇಡಮ್. ಸೊ ಇದು ಎಷ್ಟು ಕೆಪಾಸಿಟಿ ಸರ್? ಈಗ 50 kg ಈಗ ನಮ್ಮ ಬ್ಯಾಗ್ ಕೆಪಾಸಿಟಿ ಮೇಡಮ್. 50 kg ಲೋಡ್ ಸೆಲ್ ಇದೆ. 50 kg ನಮಗೆ ಡ್ರಾಪ್ ಆಗ್ತಾ ಇದೆ. ಇಂಡಿಯನ್ ವೈಟ್ ಕ್ರಿಸ್ಟಲ್ ಶುಗರ್ ಸರ್. ಇದು ಎಮ್ ಪ್ರೊಡಕ್ಷನ್ ಚಾಲು ಐತೆ ಮೇಡಮ್. ಇದು ದಪ್ಪ ಸಕ್ಕರೆ ಮೇಡಮ್. ದಪ್ಪ ಸಕ್ಕರೆ ಇದು ಎಮ್ ಸೈಜ್ ಅಂತಾರೆ ಸರ್. M30 ಇದು. ಎಸ್, ಇದು M30. ಸೊ ಇದು ಸೀದಾ ಇದು ಲಾರಿ ಡಂಪ್ ಮಾಡ್ತೀರಾ? ಇಲ್ಲ, ಸೀದಾ ಇಲ್ಲಿ ನಾವು ಲೋಡಿಂಗ್ ಮಾಡಿ ಗೋಡೌನ್ದಾಗ ಸ್ಟೋರ್ ಮಾಡ್ತೀವಿ. ಈಗ ರಿಲಯನ್ಸ್ಗೂ ನಾವು ಶುಗರ್ ಸೇಲ್ ಮಾಡ್ತಾ ಇದ್ದೇವೆ ಮೇಡಮ್. ಎಕ್ಸ್ಪೋರ್ಟ್ಗೂ ಸೇಲ್ ಮಾಡ್ತೇವೆ ಆ್ಯಸ್ ಪರ್ ರಿಲೀಸ್ ಆರ್ಡರ್. ಅವ್ರಿಗೆ ಕಂಡೀಷನ್ ಇದೆ, ಲಾಟ್ ನಂಬರು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಟೈಮು. ಇದನ್ನು ನಾವು ಜೆಟ್ ಸ್ಪ್ರೇದಿಂದ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೇವೆ ಮೇಡಮ್. ದಿಸ್ ಇಸ್ ಜೆಟ್ ಸ್ಪ್ರೇ. ಎಸ್ ಸರ್. ಇದು ಈಗಲೇ ಅಂದ್ರೆ ಆನ್ಲೈನ್ ಅಲ್ಲೇ ಇದು ಪ್ರಿಂಟ್ ಆಗುತ್ತೆ. ಆನ್ಲೈನ್ ನಲ್ಲಿ ಬ್ಯಾಕ್ ಪ್ರಿಂಟ್ ಆಗುತ್ತೆ ನೋಡಿ. ಇಲ್ಲಿ ಪ್ಯಾಕ್ ಆಗಿರೋ ಮೂಟೆಗಳು ಬರ್ತಾ ಇದೆ. ಸೈಡ್ ಅಲ್ಲಿ ಏನು ಇಲ್ಲ. ಇಲ್ಲಿ ನೋಡಿ ಜೆಟ್ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆಗಿಬಿಟ್ಟು ಮ್ಯಾನುಫ್ಯಾಕ್ಚರ್ಡ್ ಡೇಟ್, ಟೈಮ್ ಅದನ್ನು ಕೂಡ ಈ ಒಂದು ಶುಗರ್ ಮೂಟೆಗಳಿಗೆ ನೋಡಿ ಸ್ಪ್ರೇ ಆಗಿ ಹೋಗುತ್ತೆ. ಗುಡ್. ಟೈಮು ಗೊತ್ತಾಗುತ್ತೆ ನೋಡಿ ಕರೆಕ್ಟಾಗಿ. ನೋಡಿ ಇಲ್ಲಿ ನೋಡಿ ಇದು
3 ಗಂಟೆ 12 ನಿಮಿಷ Yes, yes. ಕರೆಕ್ಟಾ? 3 ಗಂಟೆ 12 ನಿಮಿಷ. ಹಾಂ, ಸೂಪರ್. ವೀಕ್ಷಕರೇ, ಇಲ್ಲಿ 3 ಥರದ ಸಕ್ಕರೆ ಇದೆ. ಇದು ತುಂಬ ಸ್ಮಾಲ್ ಸೈಜ್ ಸಕ್ಕರೆ, ಅದಕ್ಕಿಂತ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಸಕ್ಕರೆ, ಇದು ಒಂದು ಸ್ವಲ್ಪ ತುಂಬ ದಪ್ಪ ಇದೆ ಸಕ್ಕರೆ. ಸೊ ಈ ಸಣ್ಣ ಸ್ಮಾಲ್ ಸೈಜ್ ಸಕ್ಕರೆ ಇದೆ ಅಲ್ಲ ಸರ್, ಹಾ, ಇದು ಉದಾಹರಣೆಗೆ ಈಗ ನಮ್ಮೂರ ಕಡೆ ಎಲ್ಲ ಒಂದು ಸ್ವಲ್ಪ ಚಳಿ ಜಾಸ್ತಿ, ಸ್ವಲ್ಪ ಇದು ಜಾಸ್ತಿ, ಮಳೆಗಾಲದಲ್ಲಿ ಇದೆಲ್ಲ ಉಂಡೆ ಆಗ್ಬಿಡುತ್ತೆ ಈ ಸ್ಮಾಲ್ ಸೈಜ್ ಸಕ್ಕರೆ. ಹ್ಯುಮಿಡಿಟಿ ಎಲ್ಲಿ ಇರ್ತದೆ ಮೇಡಮ್? ಶುಗರ್ ಹೈಗ್ರೋಸ್ಕೋಪಿಕ್ ಇನ್ ನೇಚರ್ ಇರ್ತದೆ ಮೇಡಮ್. ಇದು ಸ್ಮಾಲ್ ಸೈಜ್ ಹ್ಯುಮಿಡಿಟಿ ಏರಿಯಾ ನಿಯರ್ ಬೈ ಸಿ ಸಮುದ್ರಕ್ಕೆ ಹತ್ರ ಇರೋ ಪ್ರದೇಶಗಳು ಏನದ ಮೇಡಮ್, ಅಲ್ಲಿ ಹ್ಯುಮಿಡಿಟಿ ಇರೋದ್ರಿಂದ ಶುಗರ್ ನೇಚರ್ ಏನಿದೆ ಹೈಗ್ರೋಸ್ಕೋಪಿಕ್ ಇನ್ ನೇಚರ್ದಿಂದ ಸ್ಮಾಲ್ ಸೈಜ್ ಮಾಯ್ಶ್ಚರ್ ಕ್ಯಾಚ್ ಇಮಿಡಿಯೇಟ್ ಮಾಡ್ಕೋತೈತೆ ಮೇಡಮ್. ಹಿಂಗಾಗಿ ಕೆಲವೊಂದು ದಿವಸನಾಗ ಅದು ಸ್ವಲ್ಪ ಲಂಪ್ಸ್ ಗಟ್ಟಿ ಆಗ್ತದೆ ಮೇಡಮ್. ಇದು ಮೀಡಿಯಮ್ ಸೈಜು. ಇದು ಒಂದು ಭಾಳ ದಿವಸದಿಂದ ಇಡ್ಬೋದು ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಇದು ಸೀರೆವರೆಗೂ ನಡೀತೈತೆ ಮೇಡಮ್. ಇದು ಬೇಡಿಕೆಗಳು ಸರ್, ಈ ಸ್ಮಾಲ್ ಸೈಜ್ ಯಾವ ಕಡೆ ಜಾಸ್ತಿ? ಸ್ಮಾಲ್ ಸೈಜು ಕಲ್ಕತ್ತಾ, ಕೇರಳ, ವೆಸ್ಟ್ ಬಂಗಾಲು ಸ್ಮಾಲ್ ಸೈಜ್ ಡಿಮಾಂಡ್ ಜಾಸ್ತಿ ಇದೆ ಮೇಡಮ್. ಇದು ಬೆಂಗಳೂರು ಸೈಜು ಡಿಮಾಂಡ್ ಜಾಸ್ತಿ ಇದೆ ಮೇಡಮ್. ಹಾಂ, ಸ್ಮಾಲ್ ಸರ್. ಇದು ಸೂಪರ್ ಸ್ಮಾಲು, ಇದು ಸ್ಮಾಲು, ಇದು ಸೂಪರ್ ಸ್ಮಾಲ್. ಇದು ಸರ್ ಇಷ್ಟು ದಪ್ಪ ಇದು ದಪ್ಪು ಬಾಂಬೆ, ವಾಶಿ ಮಾರ್ಕೆಟು, ಗುಜರಾತು, ಯಾಕಂದ್ರೆ ಅಲ್ಲಿ ಸಮುದ್ರ ಸಮೀಪದವಲ್ಲ ಮೇಡಮ್, ಅವರು ಡಿಮಾಂಡ್ ಜಾಸ್ತಿ ಮಾಡೋದು ದಪ್ಪ ಸೈಜ್, ಗಂಟೆ ಆಗೋದಿಲ್ಲ ಮೇಡಮ್. ಸೊ ಇದಕ್ಕೆ ಇದು ರೇಟ್ ಪ್ರೈಸ್ ವೇರಿ ಇದೆಯಾ ಮೂರಕ್ಕೂ? ಹಾಂ, ಮೂರಕ್ಕೂ. ಇದಕ್ಕೂ ಸ್ಮಾಲ್ ಸೈಜ್ಗೆ ಕಡಿಮೆನಾ? ಸ್ಮಾಲ್ ಸೈಜ್ಗೂ ಒಂದು 50 ರೂಪಾಯಿ ಕಡಿಮೆ ಆಗ್ತೈತೆ ಮೇಡಮ್. ಇದಕ್ಕೂ 50 ರೂಪಾಯಿ ಜಾಸ್ತಿ ಆಗ್ತೈತಿ. ಇದಕ್ಕೂ ಎಮ್ ಸೈಜ್ಗೂ 80ದಿಂದ 100 ರೂಪಾಯಿ ಜಾಸ್ತಿ ಆಗ್ತೈತಿ ಒಂದು ಕ್ವಿಂಟಲ್ಗೆ. ಸೊ ಮಾರ್ಕೆಟ್ ಪ್ರೈಸ್ ಗೊತ್ತಾ ಇದು ಈ ಶುಗರ್ದು? ಈ ಮಾರ್ಕೆಟ್ ಪ್ರೈಸ್ ಈಗ ನಮಗೆ ರಿಟೇಲ್ನಲ್ಲಿ ನಮ್ಗೆ ಗೊತ್ತಾಗ, ಬಟ್ ಇದು ದೊಡ್ಡ ಸೈಜ್ ಇಂದ ಸ್ವಲ್ಪ ಜಾಸ್ತಿ ರೇಟ್, ಜಾಸ್ತಿ ರೇಟ್, 2 ರೂಪಾಯಿ 3 ರೂಪಾಯಿ ಜಾಸ್ತಿ ಇರಬಹುದು. ಸೊ ಇದು ಗಂಟೆ ಆಗಲ್ಲ, ಇಲ್ಲ ಗಂಟೆ ಆಗಲ್ಲ ಮೇಡಮ್. ಆಗೋದಿಲ್ಲ. ಆಲ್ ರೈಟ್, ಓಕೆ. ಸೊ ಸರ್, ಶುಗರ್ದು ಕ್ವಾಲಿಟಿ ಹೆಂಗ್ ಕಂಡಿಡಿಯೋದು ಸರ್? ಕ್ವಾಲಿಟಿ ನಾವು ಅನಾಲಿಸಿಸ್ ಸುಕ್ರೋಸ್ ಕ್ಯಾನಲ್ಲಿ ಅನಾಲಿಸಿಸ್ ಮಾಡ್ತೇವೆ ಮೇಡಮ್. ಅನಾಲಿಸಿಸ್ದಾಗ ಇಕ್ಯುಮ್ಸ ಕಲರ್, SO2 ಕಂಟೆಂಟ್, ಒಂದು ಯಾಶ್ ಕಂಟೆಂಟ್, ಮಾಯ್ಶ್ಚರ್ ಕಂಟೆಂಟ್, ಅದೊಂದು ಸ್ಟ್ಯಾಂಡರ್ಡ್ ಪರ್ ವಿದಿನ್ ನಾರ್ಮ್ಸ್ದಾಗ ನಮ್ಮದು ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡಿ. ಉದಾಹರಣೆ ಹೇಳಿ ಸರ್. ಈಗ ಮಾಯ್ಸ್ಟ್ ಕಂಟೆಂಟ್ ಅಂತಂದ್ರೆ ಜಲ್ದಿ ವಾತಾವರಣಕ್ಕೆ ಜಲ್ದಿ ಗಂಟಾಗುವಂಥದ್ದು. ಮಾಯ್ಶ್ಚರ್ ಕಂಟೆಂಟ್ ನಮ್ಮ 0.045 ಮೇಂಟೈನ್ ಮಾಡ್ಬೇಕು ಸರ್. ಇದು ನಾವು ಬ್ಯಾಗಿಂಗ್ ಟೆಂಪರೇಚರ್ 38 ಡಿಗ್ರಿ ಮೇಂಟೈನ್ ಮಾಡ್ತೇವೆ ಸರ್. ಹಾಗಾಗಿ ನಮ್ಮ ಲಮ್ಸ್ ಫಾರ್ಮೇಷನ್ ಆಗಲ್ಲ. ನಂಬರ್ 1. ನಂಬರ್ 2 ಇನ್ನೊಂದು ಯಾವುದು? ನಂಬರ್ 2 SO2 ಕಂಟೆಂಟ್ ಮೇಡಮ್. 12 ppm ಒಳಗೆ ಕಂಟೆಂಟ್ ಇದ್ರೆ ಏನೂ ಆಗಲ್ಲ. ಅದು ಸಲ್ಫರ್ ಡೈಆಕ್ಸೈಡ್ ಹೆಚ್ಚಿಗೆ ಆತಂದ್ರೆ ಬ್ರೌನಿಶ್ ಯೆಲ್ಲೋಯಿಶ್ ಕಲರ್ ಬರ್ತದೆ ಕೆಲವೊಂದು ದಿವಸದಲ್ಲಿ. ಹಾಂ, ಬಟ್ ನಮ್ಮ ಫ್ಯಾಕ್ಟ್ರಿ ಒಳಗೆ ಬಿಲೋ 10 ppm SO2 ಕಂಟೆಂಟ್ ನಾವು ಯೆಲ್ಲೋಯಿಶ್ ಇದ್ರೆ ಆ ಸಕ್ಕರೆ ಒಂದು ಸ್ವಲ್ಪ ಹಾನಿಕಾರಕನಾ? ಅದು ಒಂದು ಸ್ವಲ್ಪ ಹಾನಿಕಾರಕ ಅನಿಸ್ತದೆ. ಯೆಲ್ಲೋಯಿಶ್ ಸಕ್ಕರೆ ಇದ್ರೆ ನೋಡಿ ವೀಕ್ಷಕರೇ, ಯೆಲ್ಲೋಯಿಶ್ ಇದ್ರೆ ಒಂದು ಸ್ವಲ್ಪ ಅದು ಹಾನಿಕಾರಕ. ಓಕೆ. ಸೊ ಅದು ಆ ಕಂಟೆಂಟ್, ಯಾಕೆಂದ್ರೆ ನೀವು ಅದನ್ನ ಹಾಕಿ ಇದನ್ನ ಇದು ಮಾಡೋದ್ರಿಂದ, ಪ್ರಾಸೆಸ್ ಮಾಡೋದ್ರಿಂದ ಅದ್ರ ಕಂಟೆಂಟ್ ಜಾಸ್ತಿ ಇದ್ರೆ ಅದ್ರ ಹಾನಿಕಾರಕ ಒಂದು ಸ್ವಲ್ಪ ಆರೋಗ್ಯ. ಸೊ ಹಾಗಾಗಿ ಎಲ್ಲೋ ಇರೋ ಸಕ್ಕರೆನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಎಲ್ಲೋ ಇರೋ ಸಕ್ಕರೆನ ಅವಾಯ್ಡ್ ಮಾಡಿ. ಆಲ್ರೈಟ್, ಮತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಇಕ್ಯುಮ್ಸ ನಾವು 8 ಮೆಥಡ್ದಿಂದ ಬಿಲೋ 100 ಇಕ್ಯುಮ್ಸ IU ಮೇಂಟೈನ್ ಮಾಡ್ಬೇಕು ಮೇಡಮ್. ಅದರ ಕಲರಿಂಗ್ ಮ್ಯಾಟರ್ಸು, ಅದ್ರಾಗ ಏನು ಇದ್ದಂಥ ಅದರ್ ದ್ಯಾನ್ ಕಲರಿಂಗ್ ಮ್ಯಾಟರ್ಸ್ ಅಂತ ಮ್ಯಾಕ್ಸಿಮಮ್ ರಿಮೂವ್ ಮಾಡಿರ್ತಾವೆ ಸಲ್ಫಟೇಷನ್ ಪ್ರೋಸೆಸ್ನಾಗ. ಅದಕ್ಕೆ ಪಕ್ಕ ಆಗಿ ನಾವು ಮಾಡ್ಬೇಕು ಮೇಡಮ್. ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇರೋ ಶುಗರ್ ಶುದ್ಧ ಅಂತ ಅರ್ಥನಾ? ಹಾಂ, ಶುದ್ಧ ಅಂತ. ಕ್ರಿಸ್ಟಲ್ ಕ್ಲಿಯರ್ ಇರೋ ಶುಗರ್ ಶುದ್ಧ ಅಂತ, ಶುದ್ಧವಾಗಿದೆ ಅಂತ ಅರ್ಥ. ಸೊ ಓಕೆ. ಸೊ ಈಗ ನಾವು ಸಕ್ಕರೆ ತಗೊಳಕ್ ಹೋಗ್ತೀವಲ್ಲ ಸರ್ ಮಾರ್ಕೆಟ್ ಅಲ್ಲಿ, ನಾವು ಏನು ನೋಡಿ ತಗೋಬೇಕು ಸರ್? ಸರ್, ಅಲ್ಲಿ ಸರ್ಟಿಫಿಕೇಶನ್ ಒಂದು ಇರ್ತದೆ ಮೇಡಮ್. ಅದರ್ವೈಸ್ ಆಲ್ಸೋ ಅದರ್ವೈಸ್ ಕಲರ್ ನೋಡ್ಬೇಕಾ? ಡೊಮೆಸ್ಟಿಕ್ದಾಗ ಇರಲ್ಲ, ಬಟ್ ನೀವು ಐ ಅಬ್ಸರ್ವೇಷನ್ದಿಂದ ಕಲರ್ ನೋಡ್ರೆ ಗೊತ್ತಾಗ ಮೇಡಮ್. ಕಲರ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದೆ ಹೋಗೋಣ. ವೀಕ್ಷಕರೇ, ಕಬ್ಬು ಬೆಳೆಗಾರರು ಪದೇ ಪದೇ ಹೋರಾಟ ನಡೆಸಬೇಕಾದ್ರೆ
ಭಾಳ ಉಪ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬು ಸಕ್ಕರೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಅದರಿಂದ ಉಪ ಉತ್ಪನ್ನಗಳನ್ನು ಕೂಡ ತಯಾರು ಮಾಡ್ತಾರೆ ಅಂತ. ಅದರಲ್ಲಿ ಮೊಲಾಸಿಸ್ ನಾವು ನೋಡಿದ್ವಿ, ಸಕ್ಕರೆ ಮತ್ತು ಮೊಲಾಸಿಸ್ನ ಹೇಗೆ ಬೇರ್ಪಡಿಸ್ತಾರೆ ಅಂತ. ಸೊ ಆ ಮೊಲಾಸಿಸ್ಗಳನ್ನು ಕೂಡಿಡುವಂತಹ ದೊಡ್ಡ ದೊಡ್ಡ ಕಂಟೈನರ್ಸ್ಗಳು ಇಲ್ಲಿದ್ದಾವೆ. ಸೊ ಇದು ನೋಡಿ, ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಇವು ಮೊಲಾಸಿಸನ್ನು ತುಂಬಿಡುವಂತಹ ಕಂಟೈನರ್ಸ್. ಸೊ ಈ ಮೊಲಾಸಿಸ್ ಮತ್ತೆ ಅದನ್ನು ಸ್ಪಿರಿಟ್ ಅಂತಂದರೆ ಎಥನಾಲ್ಗೆ ಬಳಸಲಾಗುತ್ತೆ. ಇದೇ ರೀತಿ ರೈತರು ಹೇಳ್ತಾ ಇರೋದು ನಿಜ. ಉಪ ಉತ್ಪನ್ನಗಳು ಕೂಡ ಈ ಒಂದು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ. ಲೈಕ್ ನಾವು ನೋಡಿದ್ವಿ, ಏನು ಕಬ್ಬು ಅರದ ಮೇಲೆ ಉಳಿಯುವಂತಹ ಸಿಪ್ಪೆ ಏನಿದೆ, ನಾವು ಕುಳ್ಳು ಅಂತ ಏನಂತಾರೆ, ಅದನ್ನು ಕೂಡ ಒಂದು ಬೈ ಪ್ರಾಡಕ್ಟ್. ಅದನ್ನು ಕೂಡ ಭಾಳಷ್ಟು ಬಾಯ್ಲರ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಕೂಡ ಅವರು ಟನ್ ಗಟ್ಟಲೆ ಮಾಡ್ತಾರೆ, ಅದೊಂದು ಬೈ ಪ್ರಾಡಕ್ಟ್. ಅದಾದ ಮೇಲೆ ಮೊಲಾಸಿಸ್ ಒಂದು ಬೈ ಪ್ರಾಡಕ್ಟ್, ಎಥನಾಲ್ ಒಂದು ಬೈ ಪ್ರಾಡಕ್ಟ್. ಅದಾದ ಮೇಲೆ ಒಂದು ಡಿಕಲರೇಷನ್ ಮಾಡಿದ ಮೇಲೆ ಒಂದು ರೀತಿಯ ಬ್ಲ್ಯಾಕ್ ಕಲರ್ ಆದಂಥ ಒಂದು ಅಂಶ ಬರುತ್ತೆ, ಅದನ್ನು ಗೊಬ್ಬರವಾಗಿ ಕೂಡ ಮಾರ್ತಾರೆ. ಸೊ ಈ ರೀತಿ ಹಲವಾರು ಉಪ ಉತ್ಪನ್ನಗಳು ಈ ಒಂದು ಕಬ್ಬಿನಿಂದ ದೊರೆಯುತ್ತೆ. ಸೊ ಹಾಗಾಗಿ ಈಗ ನಾವು ಮೊಲಾಸಿಸ್ ಘಟಕವನ್ನು ನೋಡಿದ್ವಿ. ತದನಂತರ ಈಗ ಎಥನಾಲ್ ಘಟಕಕ್ಕೆ ಹೋಗೋಣ ಬನ್ನಿ. ಸೊ ಇದು ಗೋಡೌನಲ್ಲಿ ತಾವು ನೋಡ್ಬೋದು, ಸಕ್ಕರೆ ಮೂಟೆಗಳನ್ನು ಹಾಕಿದ್ದಾರೆ. ಇವೆಲ್ಲವನ್ನು ಕೂಡ ಆಮೇಲೆ ಸಾಗಾಟ ಮಾಡ್ತಾರೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸರ್, ಇದು ಸೀಸನ್ ಅಲ್ವಾ ಸರ್? ನೀವು ಕಬ್ಬು ಕಟಾವು ಮಾಡಿದ್ಮೇಲೆ ಒಂದು 3 ತಿಂಗಳು ಸರ್? 3 ತಿಂಗಳು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳು ಪ್ರೊಡಕ್ಷನ್. ಅಪ್ರಾಕ್ಸಿಮೇಟ್ಲಿ ಸರ್ ಎಷ್ಟು ಉತ್ಪಾದನೆ ಆಗುತ್ತೆ ಸರ್ ಸಕ್ಕರೆ ಒಂದು ವಾರ್ಷಿಕವಾಗಿ, ಅಂದ್ರೆ ಒಂದು 3 ತಿಂಗಳು ಪ್ರೊಡಕ್ಷನ್ ಅಲ್ಲಿ? 3 ತಿಂಗಳು ಪ್ರೊಡಕ್ಷನ್ ಅಲ್ಲಿ ಮೇಡಮ್, ನಮ್ಮದು ಈಗ 10,000 ಕೆಪಾಸಿಟಿ ಫ್ಯಾಕ್ಟ್ರಿ ರನ್ ಆಗ್ತದೆ. 2,000 ಟನ್ನು ನಾವು ಡಿಸ್ಟಿಲರಿಗೆ ಸಿರಪ್ ಕೊಡ್ತಾ ಇದ್ದೇವೆ ಮೇಡಮ್. ಅದು ನಮಗೆ ಮೊಲಾಸಿಸ ಶುಗರ್ ಹೇಳಿ ಸರ್. 5 ಲಕ್ಷ ಕ್ವಿಂಟಲ್ ನಾವು ಶುಗರ್ ಪ್ರೊಡಕ್ಷನ್. ಎಲ್ಲೆಲ್ಲಿಗೆ ತಾವು ಸಾಗಾಟ ಮಾಡ್ತೀರಿ ಇದನ್ನ? ನಾವು ಈಗ ವೆಸ್ಟ್ ಬಂಗಾಲು, ರಿಲಯನ್ಸು, ಗುಜರಾತು, ವಾಶಿ, ಮುಂದೆ ಗೋವಾ. ಸೊ ಇದನ್ನ ನೀವು ಹೇಗೆ ಇದನ್ನ ಮಾಡ್ತೀರಿ ಸರ್? ಅಂದ್ರೆ ಇದನ್ನ ಟೆಂಡರ್ ಕರೀತೀರಾ ಅಥವಾ ನೀವೇ ಏನಾದ್ರೂ ರಿಟೇಲ್ ಮಾರ್ಕೆಟ್ಗೆಲ್ಲ ತಾವು ಕೊಡೋ ಹಾಗಿಲ್ವಾ? ಅದಕ್ಕೇನಾದ್ರೂ ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಅಂತ? ರೂಲ್ಸ್ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಆರ್ಡರ್, ಮಂತ್ಲಿ ರಿಲೀಸ್ ಆರ್ಡರ್ ರಿಲೀಸ್ ಮಾಡ್ತಾ ಇದೆ ಮೇಡಮ್. ಆ ರಿಲೀಸ್ ಆರ್ಡರ್ದ ನಮ್ಮದು ಶುಗರ್ ಸೇಲ್ಸ್ ಕಮಿಟಿ ಇದೆ ಸರ್. ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಕಮಿಟಿ ಇದಾರೆ. ಅವರ ಟೆಂಡರ್ ನೋಟಿಫಿಕೇಶನ್ ಮಾಡ್ತಾರೆ ಸರ್. ಟೆಂಡರ್ ಓಪನ್ ಟೆಂಡರ್ ಇಡ್ತಾರೆ. ಓಪನ್ ಟೆಂಡರ್ ನಾವು ಎಷ್ಟು 38 ರೂಪೀಸ್ ಓಪನ್ ಪ್ರೈಸ್ ಇಟ್ಟು ಅಂದ್ರೆ ಎಲ್ಲರೂ ಟೆಂಡರ್ ಡಿಮಾಂಡ್ ಮಾಡ್ತಾರೆ. ಡಿಮಾಂಡ್ ಮಾಡಿ ಅದು ನೆಗೋಷಿಯೇಷನ್ ಮಾಡಿ ಹೈಯೆಸ್ಟ್ ಪ್ರೈಸ್ ಯಾರ ಕೊಡ್ತಾರಲ್ಲ ಅವ್ರಿಗೆ ನಾವು ಶುಗರ್ ಸೇಲ್ ಮಾಡ್ತಾ ಇದ್ದಾವೆ. ಮತ್ತೆ ನಮಗೆ ಇಲ್ಲ ಮೇಡಮ್, ಹಂಗೆ ಮಾಡಂಗಿಲ್ಲ ಮೇಡಮ್. ನಮ್ಮದು ಯಾರಂದ್ರೆ ಈಗ ಟೈಪ್ ಮಾಡಿ ಅಂದ್ರೆ ನಾವು ಟಾಟಾ ಇವ್ರ ಕೋಕೋ ಕೋಲಾದವರು ಟೈಪ್ ಮಾಡ್ಬೋದ್ರಿ. ಇನ್ನು ನಮ್ಮದು ಡೆವಲಪ್ಮೆಂಟ್ ಆಗ್ಬೇಕಾದ SGS ಆಡಿಟ್ ಅದೆಲ್ಲ ಮುಂದಿನ ಪ್ರೊಸೀಜರ್ ಭಾಳ ಇದೆ. ಅದು ಅದಕ್ಕೂ ನಾವು ಡೊಮೆಸ್ಟಿಕ್ ಈಗ ಸದ್ಯ ಹೋಗ್ತಾ, ಬಟ್ ಡೊಮೆಸ್ಟಿಕ್ದಾಗ ಕಂಪೇರ್ ಟು ಟಾಪ್ 10ದಾಗ ನಮ್ಮ ಶುಗರ್ ಕ್ವಾಲಿಟಿದಿಂದ ಟಾಪ್ 10ದಾಗ ನಮ್ಮದು ಮಾರ್ಕೆಟಿಂಗ್ ಹಲಸಿದ್ನಾಥ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಒಂದು ಹೆಸರು ಬೆಳ್ತಾ ಇದೆ ಮೇಡಮ್. ಆಲ್ ರೈಟ್, ಓಕೆ ಸರ್. ಈಗ ಎಂಪ್ಲಾಯ್ಸ್ ಒಟ್ಟು ಎಷ್ಟು ಜನ ಸರ್ ಈ ಸೀಸನ್ ಅಲ್ಲಿ? ಅಂದ್ರೆ ಕಬ್ಬು ಕಟಾವಾದಂತ ಸೀಸನ್ 3 ತಿಂಗಳಲ್ಲಿ ಸರ್ ಎಷ್ಟು ಜನ ಎಂಪ್ಲಾಯ್ಸ್ ಇರ್ತಾರೆ ಶುಗರ್ ಫ್ಯಾಕ್ಟರಿಯಲ್ಲಿ? ಕಾರ್ಖಾನೆ ಫುಲ್ ಕೆಪಾಸಿಟಿ ಸ್ಟಾರ್ಟ್ ಇದ್ದಾಗ 1100 ಜನ ಕೆಲಸ 1100 ಜನ. ಆಮೇಲೆ ಕಾರ್ಖಾನೆ ನಮ್ದು ಕ್ರಶಿಂಗ್ ಸ್ಟಾಪ್ ಆದಾಗ ಸುಮಾರು 750ದಿಂದ 800 ಜನನು ಕೆಲಸ ಮಾಡ್ತಾರೆ. ಏನದು ಏನ್ ಮೇಂಟೆನೆನ್ಸ್ ಮಾಡ್ತಾರೆ ಅವರು? ಅವಾಗ ಮೇಂಟೆನೆನ್ಸ್ ವರ್ಕ್ ಇರುತ್ತೆ. 3 ತಿಂಗಳು ಕಾರ್ಖಾನೆ ರನ್ ಆದ ನಂತರ ವರ್ಷ ಓವರಾಲಿಂಗ್, ಇಂಜಿನ್ ಓವರಾಲಿಂಗ್ ಅದೆಲ್ಲ, ಮಷಿನ್ ಓವರಾಲಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ಅದನ್ನ ಬಿಟ್ಟು ಅದನ್ನೆಲ್ಲ ಮತ್ತೆ ಅವ್ರ ಓಲರ್ಸ್ ಇರ್ತವೆ, ಅದಕ್ಕೆ ಮತ್ತೆ ಅದನ್ನು ನಾವು ಹೊರಗಡೆ ಕಳಿಸಿ ಅದ್ರದ್ದೆಲ್ಲ ಸರಿಯಾಗಿ ಇದು ಮಾಡಿಬಿಟ್ಟು ಮತ್ತೆ ತಂದು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನಿತರ ಮತ್ತು ಬೇರೆ ಬೇರೆ ಕೆಲಸಗಳು ಇರ್ತವೆ. ಸೀಸನ್ ಅಲ್ಲಿ ಬರುವಂತಹ ಏನು ಕಾರ್ಮಿಕರಿದ್ದಾರೆ ಸರ್, ಅದು ಒಂದು 3 ತಿಂಗಳಂದ್ರೆ ಉಳಿದ ತಿಂಗಳಲ್ಲಿ ಅವರು ಕೆಲಸ ಇರಲ್ಲ ಸರ್? ಅವ್ರಿಗೇನಾದ್ರೂ ಕಂಪನಿಯಿಂದ? ಇಲ್ಲ, ಅವ್ರಿಗೆ ಹೇಗೆ ಈಗ 1000 ವರ್ಕರ್ ಸೀಸನ್ದಾಗ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಇದ್ರಾಗ 2 ಕ್ಯಾಟಗರಿ ಇರ್ತಾವೆ, ಸೀಸನಲ್ ಪರ್ಮನೆಂಟು.
ಪರ್ಮನೆಂಟು 12 ತಿಂಗಳು ಕೆಲಸ ಮಾಡ್ಕೋತಾನೆ ಇರ್ತಾರೆ ಮೇಡಮ್. ಅವ್ರು ಸೀಸ್ನಲ್ ಪರ್ಮನೆಂಟ್ ಏನು ಇರ್ತಾರಲ್ಲ ಅವ್ರಿಗೆ ನಾವು ಬ್ಯಾಚ್ ವೈಸ್ ಕೆಲಸಕ್ಕೆ ತೊಗೋತೇವೆ. ಅವ್ರು ಮನ್ಯಾಗ ಇದ್ದಾಗೂ 50-52% ರಿಟರ್ನಿಂಗ್ ಅಲೌನ್ಸ್ ಅಂತ ಕಸಿಂದ ಕೊಡ್ತಾ ಇದ್ದೇವೆ ಮೇಡಮ್. ಅಂದ್ರೆ ಅರ್ಧ ಸಂಬಳ ಕೊಡ್ಬೇಕು ನೀವು. ಸಂಬಳ ಕೊಡಬೇಕು. ಅಂದ್ರೆ ಇಲ್ಲಿ ಅವ್ರು ಕೆಲಸ ಮಾಡದೇ ಇದ್ರು ಅಂದ್ರೆ ಹೌದು. ಸೀಸನ್ ಅಲ್ಲಿ ಮಾಡಿದ್ರು ಕೂಡ ಮಾಡಿದಾಗ 100% ಮನೇಲಿ ಇದ್ರೆ ಅವ್ರಿಗೆ 50% 50% ದುಡ್ಡು ಕೊಡಲೇಬೇಕು. ಸೀಸನಲ್ ಪರ್ಮನೆಂಟ್ ಏನಿರ್ತಾರಲ್ಲ ಅಂದ್ರೆ ಸೀಸನ್ ಇದ್ದಾಗ ಮಾತ್ರ ಬರ್ತಾರೆ. ಅವರಿಗೆ 100% ಸ್ಯಾಲರಿ ಆಗತ್ತೆ. ಕಾರ್ಖಾನೆ ರನ್ ಆದಾಗ ಕಾರ್ಖಾನೆ ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸಿದಾಗನೂ ಕೂಡ ಅವ್ರ ಮನೇಲಿ ಇದ್ರು ಕೂಡ 50% ಸ್ಯಾಲರಿ ಕೊಡಬೇಕಾಗತ್ತೆ. ಕೊಡ್ಬೇಕಾಗತ್ತೆ. ಅಂದ್ರೆ ಫ್ಯಾಕ್ಟ್ರಿಗಳಿಗೂ ಸಿಕ್ಕಾಪಟ್ಟೆ ವೆಚ್ಚ ಇದೆ ಅನ್ನಿ. ವೆಚ್ಚ ಇದೆ, ವೆಚ್ಚ ಹೌದಲ್ಲ ಆ ತರದೆಲ್ಲ ಸರ್? ಈಗ ಒಂದು ಪ್ರೊಡಕ್ಷನ್ ಸರ್ ಒಂದು ತಿಂಗಳಿಗೆ ಸರ್ ತುಂಬಾ ಬೇಕು ಸರ್. ಈ ಮೆಷಿನ್ಸ್ ಇದು ಈ ಗೋಡೌನ್ ಇದೆಲ್ಲ ನೋಡಿದ್ರೆ ಇಟ್ಸ್ ವೆರಿ ಇದು ಅಂದ್ರೆ ನೋಡುವಷ್ಟು ಸುಲಭ ಇಲ್ಲ ಹೊರಗಡೆಯಿಂದ ನೋಡೋಟ ಸುಲಭ ಇಲ್ಲ ಮೇಡಮ್. ಹಾ. ಎಷ್ಟು ಕೆಪಾಸಿಟಿ ಇನ್ಕ್ರೀಸ್ ಮಾಡೋ ಅಟ್ ನಂಬರ್ ಆಫ್ ಇಕ್ವಿಪ್ಮೆಂಟ್ ಕೆಪಾಸಿಟಿ ಹೆಚ್ಚಿಗೆ ಆಗ್ತಾವೆ ಮೇಡಮ್. ಹಂಗಾಗಿ ಮ್ಯಾನ್ ಪವರು ಅದ್ರ ತಕ್ಕಂಥ ಆಟೋಮೇಷನ್ ನಮ್ಮದು ಆಟೋಮೇಷನ್ನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ಈಗೇನು ಜನ ಇದೆ ಇದ್ರಾಗನ ನಾವು 12-15 ಸಾವಿರ ತನಕ ನಾವು ನೂರಿಸ್ಬೋದು ಮೇಡಮ್. ಆಲ್ ರೈಟ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾವು ಎಥೆನಾಲ್ಗೆ ಹೋಗೋಣ ಬಾ ಸರ್, ಎಥೆನಾಲ್ಗೆ ಹೋಗೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಸಕ್ಕರೆ ಹೇಗೆ ತಯಾರಾಗುತ್ತೆ ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಫ್ರಾಮ್ ದಿ ಬಿಗಿನಿಂಗ್ ಎಂಡ್ವರೆಗೂ, ಅಂದರೆ ಈ ಗೋಡೌನ್ನಲ್ಲಿ ಸಕ್ಕರೆ ಮೂಟೆಗಳನ್ನು ತುಂಬುವವರೆಗೂ ಕೂಡ ಸವಿಸ್ತಾರವಾಗಿ ಈ ಸಕ್ಕರೆ ತಯಾರಿಕೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಂತಹ ಕೆಂಪಣ್ಣನವರಿಗೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಕೆಂಪಣ್ಣನವ್ರ ಪರಿಚಯ ನೀವು ಮಾಡಿಸ್ತೀನಿ. ಕೆಂಪಣ್ಣನವರೇ, ತಮ್ಮ ಪರಿಚಯ ಮಾಡಿಸಿ. ನಮ್ಮ ಪರಿಚಯ ಹಲ್ಸಿದ್ನಾಥ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಮಲ್ಟಿ ಸ್ಟೇಟ್ ನಿಪ್ಪಾಣಿ, ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಾವು HOD ಆಗಿ ನೋಡ್ತಾ ಇದ್ದೇವೆ ಮೇಡಮ್. ಆಲ್ ರೈಟ್. ಈಗ 3 ವರ್ಷ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಶುಗರ್ ಕ್ವಾಲಿಟಿ ಪ್ರೊಸೆಸಿಂಗ್ ಎಲ್ಲ ನಾವು ಕಡೆ ಜವಾಬ್ದಾರಿ ಇದೆ ಮೇಡಮ್. ಶುಗರ್ ಕ್ವಾಲಿಟಿನೂ ಟಾಪ್ 10ದಾಗ ಮೇಂಟೈನ್ ಮಾಡ್ತಾ ಇದ್ದೇವೆ. ಒಂದು ಲಾಸ್ಟ್ ಇಯರು ಶುಗರ್ ಪ್ರೊಡಕ್ಷನ್, ಈ ಸಲವೂ ಶುಗರ್ ಪ್ರೊಡಕ್ಷನ್ದಾಗ ಟಾಪ್ 10ದಾಗ ನಮ್ಮದು ಹೆಸರು ಹಲ್ಸಿದ್ನಾಥ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಬೆಳ್ತಾ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ, ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಂಟೈನರ್ಸ್ ಇದಾವೆ ಸರ್, ದೊಡ್ಡ ದೊಡ್ಡವು. ಅದ್ರ ಮೂಲಕ ಈ ಗ್ರೀನ್ ಪೈಪ್ ಮೂಲಕ ಬರುತ್ತಾ ಸರ್ ಇದು ಮೊಲಾಸಿಸ್? ಅಂದ್ರೆ ಅದು ತುಂಬಾ ದ್ರವ ರೂಪದಲ್ಲಿ ಇರುತ್ತೆ. ಸೊ ಅದು ಈ ಒಂದು ಕಂಟೈನರ್ ಬರುತ್ತಾ? ಇದು ಮೊಲಾಸಿಸ್ ಟ್ಯಾಂಕ್ ಅಂತಾರೆ. ಇಲ್ಲಿ 2 ಟ್ಯಾಂಕ್ ಇದೆ. ಶುಗರ್ ಫ್ಯಾಕ್ಟರಿಯಿಂದ 2 ಅಲ್ಲಿಂದ ಬರ್ತದೆ. ಇಲ್ಲಿ ಎಕ್ಸೈಸ್ ಅಲಾಟ್ಮೆಂಟ್ ತಗೊಂಡ ನಂತರ ನಾವು ಎಕ್ಸೈಸ್ ಪರ್ಮಿಟ್ ತಗೊಂಡ ನಂತರ ಇಲ್ಲಿ ಮೊಲಾಸಿಸ್ ತಗೊಳ್ತೀವಿ. ಇದು ಶುಗರ್ ಡಿಸ್ಟಿಲರಿಯಲ್ಲಿ ಮೊಲಾಸಿಸ್ ಯೂಸ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ, ಸ್ಟೋರ್ ಮಾಡ್ಲಿಕ್ಕೆ ಅಷ್ಟೇ. ಅಂದ್ರೆ ಈ ಪ್ರೊಸೆಸ್. ಸೊ ಇದು ಸ್ಟೋರೇಜ್, ಇದು ಮೊಲಾಸಿಸ್ ಸ್ಟೋರೇಜ್. ಸೊ ಸ್ಟೋರೇಜ್ ಇಂದ ನೆಕ್ಸ್ಟ್ ಪ್ರಾಸೆಸ್ ಏನು? ಸ್ಟೋರೇಜ್ ಇಂದ ನಮ್ದು ಇಲ್ಲೇ ಇದಕ್ಕೆ ಹೋಗ್ತದೆ, ಫರ್ಮೆಂಟೇಷನ್ ಸೆಕ್ಷನ್. ಫರ್ಮೆಂಟೇಷನ್ ಸೆಕ್ಷನ್ಗೆ ಹೋಗುತ್ತೆ. ಓಕೆ. ಏನು ಯಾವ ಕಂಟೈನರ್ ಅಲ್ಲಿ ತುಂಬಿಕೊಳ್ಳುತ್ತೆ ಸರ್? ಅದು ಮೊಲಾಸಿಸ್ ಬಂದು ಪ್ರೀ ಫರ್ಮೆಂಟರ್, ಅದು ಸರ್ಕ್ಯುಲೇಷನ್ ಆಗುತ್ತೆ. ಫರ್ಮೆಂಟೇಷನ್ ಅಲ್ಲಿಂದ ಫರ್ಮೆಂಟೇಷನ್ ಸೆಕ್ಷನ್ ಇಲ್ಲಿ ಬರ್ತದೆ. ಅದು ಫರ್ಮೆಂಟೇಷನ್ ಸೆಕ್ಷನ್ ಇದು ಆಗ್ತದೆ, ಫರ್ಮೆಂಟೇಷನ್ ಆಗ್ತದೆ. ಅದರಿಂದ ಆಲ್ಕೋಹಾಲ್ ರೆಡಿ ಆಗ್ತದೆ. ಆಲ್ಕೋಹಾಲ್ ರೆಡಿ ಆಗಿ ಇದನ್ನ ಡಿಸ್ಟಿಲೇಷನ್ ಅಂತ ಬರ್ತದೆ. ಸೊ ಇಟ್ಸ್ ಅ ಸ್ಮಾಲ್ ಪ್ರಾಸೆಸ್ ಅಷ್ಟೇ. ಬಟ್ ಒಂದು ಕಂಟೈನರ್ ಇಂದ ಇನ್ನೊಂದು ಕಂಟೈನರ್ಗೆ ಅದು ಪಾಸ್ ಆಗ್ತಾನೆ ಇರುತ್ತೆ. ಇದು ಬ್ಯಾಚ್ ವೈಸ್ ಇರ್ತದೆ. ಇದು ಸ್ಪಿರಿಟ್ ನೆಕ್ಸ್ಟ್ ಇದೆ. ಸ್ಪಿರಿಟ್ ಫರ್ಮೆಂಟೇಷನ್ ಸೆಕ್ಷನ್. ಸ್ಪಿರಿಟ್ ಸೆಕ್ಷನ್ ನೆಕ್ಸ್ಟ್ ಇದೆ. ಡಿಸ್ಟಿಲೇಷನ್ ಅಲ್ಲಿ ಸ್ಪಿರಿಟ್ ರೆಡಿ ಆಗುತ್ತೆ. ಬಾಯ್ಲಿಂಗ್ ಆಗಿ ಸ್ಪಿರಿಟ್ ರೆಡಿ ಆಗುತ್ತೆ. ಸೊ ಇದು ಎಷ್ಟು ದಿನಗಳವರೆಗೆ ಈ ತರ ಪ್ರಾಸೆಸ್ ನಡೆಯುತ್ತೆ ಸರ್? 60 ಅವರ್ಸ್ ನಲ್ಲಿ ಇದು ಪ್ರಾಸೆಸ್ ಕಂಪ್ಲೀಟ್. ಒನ್ ಫರ್ಮೆಂಟರ್ ರೆಡಿ ಆಗ 60 ಅವರ್ಸ್ ಬೇಕು ಮೇಡಮ್. 60 ಅವರ್ಸ್. ಅದಕ್ಕೆ ಏನು ಹೀಟ್ ಕೊಡ್ತೀರಾ? ಏನಿಲ್ಲ, ನಾವು ಟೆಂಪರೇಚರ್ 35 ಡಿಗ್ರಿ ಅಷ್ಟ ಮೇಂಟೈನ್ ಮಾಡ್ತೀವಿ. ಏನಾಗ್ತಿದ್ರಿ ಇಲ್ಲಿ PF ದಾಗ ನಾವು ಡ್ರೈ ಸ್ಟೇಜ್ ಇರ್ತೈತೆ, ಅದು ಡೆವಲಪ್ ಮಾಡ್ಕೋತೀವಿ. ಸೆಲ್ ಕೌಂಟ್ ಹಾಕಿ ಇನ್ಕ್ರೀಸ್ ಮಾಡ್ತೀವಿ. ಅದ್ರಾಗ PF ಇಲ್ಲೇ ಫೀಡ್ ಮಾಡ್ತೀವಿ. ಆದ ನಂತರ ಪರ್ ಅವರ್ 12 to 30 ಕ್ಯೂಬ್ ಸಿರಪ್ ಇದ್ರಾಗ ಫೀಡ್ ಮಾಡ್ತೀವಿ. ಅದ್ರಾಗ ಡ್ರೈ ಸ್ಟೇಜ್ ಮಾಡ್ತಿದ್ರಿ, ಅದ್ರಾಗ ಶುಗರ್ ದ ಕನ್ವರ್ಜನ್ ಆಲ್ಕೋಹಾಲ್ ದಾಗ ಮಾಡ್ತಿದ್ರಿ. ಶುಗರ್ ತಿಂದಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಿದ್ರಿ. ಆ ಡ್ರೈಸ್ ದ ವರ್ಕ್ ಆದ್ರಿ. ಆಫ್ಟರ್ 60 ಅವರ್ಸ್ ಅದ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗ್ತಿದ್ರಿ. ಆದ ನಂತರ ಈಗ ಒಂದು ಫರ್ಮೆಂಟರ್ಗೆ 14% ಆಲ್ಕೋಹಾಲ್ ತಯಾರಾಗುತ್ತೆ. ಸೊ ಅದು ಯಾವ ರೂಪದಲ್ಲಿ ಇರುತ್ತೆ? ಕಣ್ಣಿಗೆ ಹೆಂಗ್ ಕಾಣುತ್ತೆ ಅದು? ಅದು ಲಿಕ್ವಿಡ್ ಕಾಣೋದ್ರಿ. ಹೆಂಗ್ ಇರ್ತದ್ರಿ, ನಾವು ಫೀಡಿಂಗ್ ಪ್ರೊಸೆಸ್ ಆಗಿದ್ದ 30 ಗ್ರಾವಿಟಿ ಆಗ್ತಿದ್ರಿ. ನಾವು ಎಲ್ಲ ಅದು ಮೇಜರ್ ಗ್ರಾವಿಟಿ ಮೇಲೆ ಮಾಡ್ತೀವಿ ಮೇಡಮ್. ಸೊ ಇವಾಗ ಈ ಕಲರ್ ಅಲ್ಲಿ ಹೋಗ್ತಾ ಇದೆ, ಅದು ಒಂಥರ ಕಬ್ಬಿನ ರಸದ ಕಲರ್ ಅಲ್ಲಿ ಹೋಗುತ್ತೆ. ಬಟ್ ಇದು ಫರ್ಮೆಂಟೇಷನ್ ಆದ್ಮೇಲೆ
ಏನು ಎಥನಾಲ್ ಬರುತ್ತಲ್ಲ ಅದು ಯಾವ ಕಲರಲ್ಲಿ ಅದು ಇರುತ್ತೆ? ಕಲರ್ಲೆಸ್ ಕಲರ್ಲೆಸ್ ಇರುತ್ತೆ. ವಾಟರ್ ತರ ಇರುತ್ತೆ, ಕಲರ್ಲೆಸ್ ಇರುತ್ತೆ. ಸೊ ಅದು ಕಲರ್ನ ಈ ಕಲರನ್ನ ತೆಗಿಯೋದಕ್ಕೆ ಡಿಸ್ಕಲರೇಷನ್ಗೆ ಅದು ಪ್ರಾಸೆಸ್ ಏನಾ? ಅದು ಮೇಡಮ್ ಇದು ಆಫ್ಟರ್ 60 hours ನಾವ್ ಏನ್ ಮಾಡ್ತಿದ್ವಿ ಈ ಟ್ಯಾಂಕ್ ದಾಗ ಆ ಕಂಟೈನರ್ ದಾಗ ತಗೋತೀವ್ರಿ ಅದು ಹಾ ಅದ್ರಾಗ ಹೆಂಗಂತಿದ್ವಿ ಸ್ಲಜ್ ಸೆಪರೇಟ್ ಆಗ್ತಿದ್ರಿ ಅದು ಹಾ ಸ್ಲಜ್ ಸೆಪರೇಟ್ ಆಗಿ ಲಿಕ್ವಿಡ್ ಆ ಟ್ಯಾಂಕ್ ದಾಗ ಹೋಗ್ತೀವಿ ಅಲ್ಲಿಂದ ನಾವು ಡಿಸ್ಟಿಲೇಷನ್ ತಗೋತೀವಿ ಹಾ. ಡಿಸ್ಟಿಲೇಷನ್ ಸೊ ಅಂದ್ರೆ ಅದ್ರಲ್ಲೂ ಕೂಡ ವೇಸ್ಟೇಜ್ ಇರುತ್ತಾ? ವೇಸ್ಟೇಜ್ ಇರುತ್ತೆ ಏನಿರುತ್ತೆ? ಕಲರ್ ಇರುತ್ತಾ ಅಥವಾ ಏನಾದ್ರೂ ನಾವು ಮಡ್ ಟೈಪ್ ಸ್ಟ್ರಕ್ಚರ್ ಮಡ್ ಲೈಕ್ ಸ್ಟ್ರಕ್ಚರ್ Structure ಇದೆ. ಅದು ಗೊಬ್ಬರಕ್ಕೆ ಬಳಸ್ತೀರಾ? ನಡೀತಿದ್ರಿ ಮೇಡಮ್ ಅದು ಅದು ಅದನ್ನ ನಾವು ಹೊಲಕ್ಕೆ ಯೂಸ್ ಮಾಡಬಹುದ್ರಿ ಮೇಡಮ್ ಹಾ 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 ಗ್ರೇನ್ ಬೇಸಿದ್ರೆ ನಾವು ಶುಗರ್ ಏನು ಫ್ಯಾಕ್ಟ್ರಿಯಲ್ಲೂ ಕೂಡ ಅದು ಮಡ್ಡು ಬಂತದು. ಟೋಟಲ್ 2 days ಸೈಕಲ್ ಇದ್ದಿದ್ರಿ ಇದು 2 days ಇದು 1 day ಇದು 1 day ಸೊ ಫರ್ಮೆಂಟ್ ಅಂದ್ರೆ ಒಂದು ಸ್ಟೇಜ್ ಬೈ ಸ್ಟೇಜ್ ಇದಾದ ನಂತರ ಅದು ಬರ್ತಿದ್ರಿ ಹಾ. ನಂತರ ಅದು ಸೈಕಲ್ ಇದ್ದಿದ್ರಿ ಹಾ ಹಾ ಹಾ. ಸೊ ಅದು ಎಷ್ಟು ಒಟ್ಟಾರೆ ಈ ಎಲ್ಲ ಇದು ಏನು ಯೂನಿಟ್ ಇದೆಯಲ್ಲ ಇಲ್ಲಿ, ಸೊ ಇವೆಲ್ಲ ಫರ್ಮೆಂಟೇಷನ್ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? ಒನ್ ಫರ್ಮೆಂಟರ್ 12 hours ಬೇಕ್ರಿ ಒನ್ 12 ಫರ್ಮೆಂಟರ್ ಡಿಸ್ಟಿಲ್ ಔಟ್ ಆಗಕ್ಕೆ ಓಕೆ ಟೋಟಲ್ ಅದು 24 hours ದಾಗ 2 ಫರ್ಮೆಂಟರ್ ಓಕೆ. ಸೊ ಬಟ್ ಕಣ್ಣಿಗೆ ಕಾಣಲ್ಲ ಅದು ಫ್ಲೋ ಎಲ್ಲ, ಅದು ಪೈಪ್ ಮುಖಾಂತರ ಹೋಗುತ್ತಾ? ಪೈಪ್ ನಾವು ಫ್ಲೋಮೀಟರ್ ಇದಾವ್ರಿ ಎಲ್ಲ ಫ್ಲೋಮೀಟರ್ ಇದಾವ್ರಿ ಫ್ಲೋ ಕಾಣಿಸ್ತಿದ್ರಿ ನಮ್ಗೆ ಹಾ. ಅದೆಲ್ಲ ಸರ್ಕ್ಯುಲಿಂಗ್ ನಾವು ಪರ್ ಅವರ್ ಸ್ಯಾಂಪಲ್ ಎಲ್ಲ ಬಟ್ ಕಣ್ಣಿಗೆ ಕಾಣಲ್ಲ, ಬಟ್ ನೀವು ಅದನ್ನ ನಾವು ನಮ್ದು ಅನಾಲಿಸಿಸ್ ಇರ್ತಿದ್ರಿ ಮತ್ತೆ ನಮ್ದು ಎಲ್ಲ ಸೂಪರ್ ಪೈಪ್ ಇದಾವೆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಇದಾವೆ ಹಾ 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 ಹಾ. ಎಲ್ಲ ಸೂಪರ್ವೈಸರ್ ನಮ್ಮ ಸೂಪರೇಟ್ ಆಪರೇಟರ್ ಇದಾವ್ರಿ ಹಾ. ಲ್ಯಾಬ್ ಕೆಮಿಸ್ಟ್ ನಮ್ಮ ಶಿಫ್ಟ್ ಇನ್ಚಾರ್ಜ್ ಎಲ್ಲಾರ್ದ ಎಲ್ಲ ಸೂಪರ್ವೈಸರ್ ಇರ್ತಿದ್ರಿ All right. ಅವ್ರ ಅನಾಲಿಸಿಸ್ ಮಾಡ್ತೇವ್ರಿ ಎಷ್ಟು ಗ್ರಾವಿಟಿ ಬಂದಿದೆಯಲ್ಲ ಆಲ್ಕೋಲ್ ತಯಾರಾಗಿ ಹಾ. ಎಲ್ಲ ಫೀಡಿಂಗ್ ಹೋಗಿದ್ದು ಎಲ್ಲ ನಾವು ಪರ್ ಅವರ್ ನೋಡ್ತೀವ್ರಿ ಅದು All right. ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ? 3 lakh ಲೀಟರ್ 3 ಲ್ಯಾಕ್ ಲೀಟರ್ 1,50,000 1.5 ಲಕ್ಷ 1.5 ಲಾಕ್. ಓಕೆ, 1.5 ಲಕ್ಷ. ಸೊ ಇದು ಲೀಟರ್ಗೆ ಎಷ್ಟು ಹೋಗುತ್ತೆ ಇದು ಎಥನಾಲ್? ಲೀಟ್ರಿಗೆ ಈಗ ಬೇರೆ ಬೇರೆ ರೇಟ್ ಇದೆ ಮೇಡಮ್. ಈಗ ಇದು ನಮ್ಮದು ಸಿರಪ್ದಿಂದ ಮಾಡಿರೋದು 65 ರೂಪಾಯಿ 60 ಪೈಸೆ. ಆಮೇಲೆ ಬಿ ಇವಿಂದ ಮಾಡಿದ್ದು 60 ರೂಪಾಯಿ. ಆಮೇಲೆ ಸಿ ಇವಿಂದ 57 ರೂಪಾಯಿ ಸಮಥಿಂಗ್. ಸ್ಪಿರಿಟ್ ಇದೆಯಾ ನಿಮ್ಮಲ್ಲಿ? ಸ್ಪಿರಿಟ್ ಉತ್ಪಾದನೆ ಮಾಡ್ತೀವಿ, ಮಾತ್ರ ಮಾಡ್ತೀವಿ. ಎಥನಾಲ್ ಮಾತ್ರ ಮಾಡ್ತೀರಿ. ಅದ್ರ ಮುಂದೆ ನಾವು ಎಕ್ಸ್ಪಾನ್ಷನ್ ತಗೋತಾ ಇದ್ದೀವಿ. ಇದು ಎಥನಾಲ್ ಇದೆಯಲ್ಲ, ಇದು 3 months ಪ್ರೊಡಕ್ಷನ್ ಅಥವಾ ಇದು ಕಂಟಿನ್ಯೂಸ್ ಪ್ರಾಸೆಸ್ ಹೋಲ್ ಇಯರ್? ಶುಗರ್ ಪ್ರೊಡಕ್ಷನ್ ಶುಗರ್ ಸೀಸನ್ ಇರುವಾಗ ಸಿರಪ್ನಿಂದ ಮಾಡ್ತೀವಿ. ಆಮೇಲೆ ಬಿ ಇವಿ ಮೊಲಾಸಿಸ್ನಿಂದ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಮತ್ತೊಂದು ಈಗ ಎಕ್ಸ್ಪಾನ್ಷನ್ ತಗೋತಾ ಇದ್ದಾರೆ ಅವರು ಮುಂದೆ ಇದು 100 KLPD ಗ್ರೇನ್ ಬೇಸ್ಡ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಇಯರಿಂದ ನಮ್ದು ಸ್ಟಾರ್ಟ್ ಆಗ್ತದೆ. ಅದು ಕಂಟಿನ್ಯೂಸ್ ಆಗಿ ನಮ್ದು ಬಿ ಇವಿ ಮುಗಿದ ನಂತರ ಆಮೇಲೆ ನಾವು ಗ್ರೇನ್ನಿಂದನೂ ಸೊ ಎಥನಾಲ್ ಪ್ರೊಡಕ್ಷನ್ ಇಟ್ಸ್ ಹೋಲ್ ಇಯರ್ ಪ್ರೊಡಕ್ಷನ್ ಇರುತ್ತೆ, ನಮ್ದು ನಾನ್ ಸ್ಟಾಪ್. zero discharge ಇರೋದ್ರಿಂದ ಸೊ ಎಲ್ಲ ಇದು ಹೈಯೆಸ್ಟ್ ಎಥನಾಲ್ ಲಿಕ್ಕರ್ ಪ್ರೊಡಕ್ಷನ್ ಬಳಸ್ತಾರಾ ಅಥವಾ ಹೆಂಗೆ ಇದು? ಸ್ಪಿರಿಟ್ ಇಥನಾಲ್ ಪೆಟ್ರೋಲ್ನಲ್ಲೇ ಬ್ಲೆಂಡಿಂಗ್ ಆಗುತ್ತೆ. ಸೊ ಹೇಗೆ ಎಥನಾಲ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಈಗ ಇದೇನು ಕಾಣ್ತಾ ಇದೆಯಲ್ಲ ಇದು ಮೊಲಾಸಿಸ್ ಹೇಗೆ ಬೇರ್ಪಡುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶುಗರು ಮತ್ತು ಮೊಲಾಸಿಸ್ ಹೇಗೆ ಬೇರ್ಪಡುತ್ತೆ ಮತ್ತು ಮೊಲಾಸಿಸ್ ಯಾವ ರೀತಿ ಅದನ್ನು ಸ್ಟೋರ್ ಮಾಡ್ತಾರೆ ಅಂತ. ಸೊ ಇದು ಮೊಲಾಸಿಸ್ ಸ್ಟೋರ್ ಮಾಡಿರುವಂಥದ್ದು. ಈ ಮೊಲಾಸಿಸ್ಸಿಂದ ಈ ಒಂದು ಅಬ್ಸಲ್ಯೂಟ್ ಆಲ್ಕೋಹಾಲ್ ಬರೋವರೆಗೆ ಪ್ರಾಸೆಸ್, ಎಥನಾಲ್ ಬರೋವರೆಗೂ ಪ್ರಾಸೆಸ್ ಹೆಂಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಇದು ಮೊಲಾಸಿಸ್. ಸೊ ಈ ಮೊಲಾಸಿಸ್ ಇದನ್ನ ನೀವು ಸ್ಟೋರ್ ಮಾಡ್ತೀರಾ? ಸ್ಟೋರ್ ಮಾಡಿ ಅದಾದ್ಮೇಲೆ ಪ್ರಾಸೆಸ್ ಏನಾಗುತ್ತೆ ಹೇಳಿ? ಆ ಮೊಲಾಸಿಸ್ ನಾವು ಈಗ ಫರ್ಮೆಂಟರ್ ಗೆ ಫೀಡ್ ಮಾಡ್ತೀವ್ರಿ ಮೇಡಮ್. ಈ ಫರ್ಮೆಂಟರ್ ಫೀಡ್ ಮಾಡಿ ಇದು ಡ್ರೈ ಈಸ್ಟ್ ಮೇಡಮ್. ಈಸ್ಟ್ ಡ್ರೈ ಈಸ್ಟ್ ಡ್ರೈ ಈಸ್ಟ್ ಮಾಡ್ತೀವಿ ನಾವು. PF ದಾಗ ಇದ್ರ ಡ್ರೈ ಈಸ್ಟ್ ನಾವು 40 kg ಹಾಕಿ ಇದು ಸೆಲ್ ಕೌಂಟ್ ಇನ್ಕ್ರೀಸ್ ಮಾಡ್ತೀವಿ. ಅದಕ್ಕೆ 10 to 12 hours ಹತ್ತಿದ್ರಿ ಮೇಡಮ್. ಸೊ ಇದಕ್ಕೆ ತಾವು ಮೊಲಾಸಿಸ್ಗೆ ಈಸ್ಟ್, ಡ್ರೈ ಈಸ್ಟ್ ಮತ್ತೆ ವಾಟರ್ ಹಾಕಿ ಮಿಕ್ಸ್ ಮಾಡ್ತೀವಿ. ಸೊ ಡ್ರೈ ಈಸ್ಟ್ ಮತ್ತೆ ವಾಟರ್ ಹಾಕಿ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಮಾಡ್ತೀರಿ. ಫರ್ಮೆಂಟೇಷನ್ ಫರ್ಮೆಂಟೇಷನ್ ಪ್ರಾಸೆಸ್
ಒಂದು ಸುಮಾರು 12 ಅವರ್ಸ್ ತಗೊಳುತ್ತೆ. 12 hours 12 ಅವರ್ಸ್ ತಗೊಳುತ್ತೆ. ಅದ್ರಾಗ So, ನಾವು ಅದು ತಿರುಗುತ್ತಾ ಒಳಗಡೆ ಒಳಗೆ ಕಂಟೈನರ್ ಒಳಗಡೆ circulation ಆಗ್ತದೆ. ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದನ್ನ ನೀವು ಪರ್ಟಿಕ್ಯುಲರ್ ಡಿಗ್ರಿಯಲ್ಲಿ ಇದನ್ನ ತಾವು ಹೀಟ್ ಏನಾದ್ರೂ ಕೊಡ್ತೀರಾ? 30 to 35 ಡಿಗ್ರಿ ತನಕ ನಾವು ಆಗ ಹೀಟ್ ಮೇಂಟೈನ್ ಮಾಡ್ತೀವಿ. ಈಸ್ಟ್ ಏನ್ ಮಾಡುತ್ತೆ ಆಕ್ಚುಲಿ? ಈಸ್ಟ್ ಏನ್ ಮಾಡ್ತಿದ್ರಿ, ಮೊಲಾಸಿಸ್ ದಾಗ ಏನ್ ಶುಗರ್ ಕಂಟೆಂಟ್ ಇರ್ತದ, ಹಾ. ಶುಗರ್ ಕಂಟೆಂಟ್ ಬ್ರೇಕ್ ಮಾಡಿ ಆಲ್ಕೋಹಾಲ್ ದಾಗ ಪ್ರೊಡ್ಯೂಸ್ ಮಾಡ್ತಿದ್ರಿ. ಕನ್ವರ್ಟ್ ಮಾಡುತ್ತೆ ಅದನ್ನ. ಕನ್ವರ್ಟ್ ಮಾಡ್ತೀವಿ ಆಲ್ಕೋಹಾಲ್ ಶುಗರ್ ನ ಕನ್ಸ್ಯೂಮ್ ಮಾಡಿ ಅದು ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದೇನಿದು? ಇದು ಸ್ಪೆಂಟ್ ವಾಶ್ ಮೇಡಮ್. ಏನಿದು? ನಾವು ಪರ್ಮನೆಂಟ್ ವಾಶ್ ಇರ್ತಿದ್ರಿ ಮೇಡಮ್. ವಾಶ್ ನಾವು ಡಿಸ್ಟಿಲೇಷನ್ ಮಾಡ್ತೀವ್ರಿ. ಹಾ. ಡಿಸ್ಟಿಲೇಷನ್ ಆಗಿ ಹಾಕ್ತಿದ್ರಿ. ಈ ಪರ್ಮನೆಂಟ್ ವಾಶ್ ದಾಗ ಒಟ್ಟು 14% ಆಲ್ಕೋಹಾಲ್ ಇರ್ತಿದ್ರಿ ಮೇಡಮ್. 14% ವಾಶ್ ಇಂದ 14% ಆಲ್ಕೋಹಾಲ್ ಸೆಪರೇಟ್ ಆದ ನಂತರ ಅದ ಏನು ಉಳಿತಿದ್ರಿ ಮೇಡಮ್ ಕೆಳಗೆ ಲಿಕ್ವಿಡ್, ಅದು ಸ್ಪೆಂಟ್ ವಾಶ್. ಓಕೆ ಸ್ಪೆಂಟ್ ವಾಶ್. ಓಕೆ ಗೊತ್ತಾಯ್ತು. ಸೊ ಈಗ ಮೊಲಾಸಿಸ್ಗೆ ಈಸ್ಟು ಮತ್ತೆ ಹಾಟ್ ವಾಟರ್ ನ ಮಿಕ್ಸ್ ಮಾಡಿದ ಮೇಲೆ ಅದು ಏನು ಮೊಲಾಸಿಸ್ ಬರುತ್ತೆ, ಆ ಮೊಲಾಸಿಸ್ ಆದ್ಮೇಲೆ ವಾಶ್ ಆದ್ಮೇಲೆ ಉಳಿಯುವಂತದ್ದು ಇದು ಸ್ಪೆಂಟ್ ವಾಶ್ ಅಲ್ಲಿ ಉಳಿಯೋದು. ಇದೇನ್ ಮಾಡ್ತೀರಿ? ಇದೇನ್ ಮಾಡ್ತೀವಿ ಮೇಡಮ್, ಇದ್ರಾಗಿಂದ ಸಾಕದ ನೀರು ಹೊರಗೆ ತೆಗಿದೀವ್ರಿ. ಇದ್ರಾಗ ನೀರ್ ಹೊರಗೆ ತೆಗಿತೀರಿ? ನೀರಿಗೆ ಇರ್ತಿದ್ರಿ. ಇದ್ರಾಗ ಇತರದ ಬಿಕ್ಸ್ ಈಗ 4 ಐತ್ರಿ. ಅದ್ ನಮ್ದ ಇಂಡಿಪೆಂಡೆಂಟ್ ಮತ್ತೆ ಇಂಟಿಗ್ರೇಟೆಡ್ ಇವಾಪರೇಷನ್ ಸೆಕ್ಷನ್ ಇದ್ರಿ. ಇವಾಪರೇಷನ್ ಸೆಕ್ಷನ್ ಏನ್ ಮಾಡ್ತೀರಿ, ಇದ್ರಾಗಿಂದ ನೀರ್ ಅಟ್ಟ ಸೆಪರೇಟ್ ಮಾಡ್ತಿದ್ರಿ. ಸೆಪರೇಟ್ ಮಾಡ್ತೀರಿ? ನೀರ್ ಸೆಪರೇಟ್ ಆದ ನಂತರ ಇದು ಬ್ರಿಕ್ಸ್ 40 ಬ್ರಿಕ್ಸ್ ಬರ್ತಿದ್ರಿ. ಇದು ಒಂಥರ ಮಡ್ ತರ ಉಳಿಯುತ್ತಾ? ಮಡ್ ಅಂದ್ರೆ 40 ಬ್ರಿಕ್ಸ್ ಒಂದು ಮೊಲೈಸ್ ತರ ಇರ್ತಿದ್ರಿ. ಒಟ್ಟ 40 ಬ್ರಿಕ್ಸ್ ಇರ್ತಿದ್ರಿ. ಅದ ಸ್ಪೆಂಟ್ ವಾಶ್ ಏನ್ ಮಾಡ್ತದ್ರಿ, ಬಾಯ್ಲರ್ ಇರ್ತಿದ್ರಿ ನಮ್ದು. ಬಾಯ್ಲರ್ ಫೀಡ್ ಮಾಡ್ತಿದ್ರಿ. ಅದು ಬಾಯ್ಲರ್ ಏನ್ ಮಾಡ್ತಿದ್ರಿ, ಅಲ್ಲಿ ಬಾಯ್ಲರ್ದಾಗ ಜಾಲ ಇರ್ತದ, ಅದ್ರಾಗ ಸ್ಪ್ರೇ ಮಾಡಿ ಅದ ಉಗಿ ಹಾಕ್ತಿದ್ರಿ ಅಲ್ಲಿ. ಆಮೇಲೆ ಅದೇನಾಗುತ್ತೆ? ಅದು ಬಾಯ್ಲರ್ದಾಗ ಹೀಟ್ ಪ್ರೊಡ್ಯೂಸ್ ಆಗ್ತಿದ್ರಿ. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ಮತ್ತೆ ಅದನ್ನ ಏನ್ ಮಾಡ್ತೀರಿ? ಅದಿಲ್ರಿ, ಅಲ್ಲ ಇದು ಸ್ಪೆಂಟ್ ವಾಶ್ ಮುಗಿತಲ್ಲ, ಅದು ಮುಗೀತು. ಸೊ ಇದಾದ ಮೇಲೆ ಇದು ಇಷ್ಟೆಲ್ಲ ಹಾಕಾದ್ಮೇಲೆ ಸೊ ಇದು ಹೆಂಗೆ ಇದು ಅದು ನಾವು ಡಿಸ್ಟಿಲೇಷನ್ ಇದ್ರೆ ಮೇಡಮ್. ಡಿಸ್ಟಿಲೇಷನ್ ದಾಗ ಮತ್ತೆ ಇದು ಏನಾಗ್ತಿದ್ರಿ ಮೇಡಮ್, ವಾಶ್ ದಾಗ ಎಲ್ಲ ಅಂದ್ರ ಆಸ್ ಪರ್ ಪೆಟ್ರೋಲ್ ವಾಶ್ ಅಲ್ಲಿ ಇದು ಸಪರೇಟ್ ಆಗುತ್ತೆ. ವಾಶ್ ಇದು ಸಪರೇಟ್ ಆಗುತ್ತೆ. ಇದು ಡಿಸ್ಟಿಲೇಷನ್ ಕಾಲಮ್ ಇರ್ತಿದ್ರಿ ಮೇಡಮ್. ಹೆಂಗ್ ಇರ್ತಿದ್ರಿ, 78 ಡಿಗ್ರಿ ಟೆಂಪರೇಚರ್ ದಾಗ ಇದು ಹೆಂಗ್ ಇರ್ತಿದ್ರಿ, ಡಿಸ್ಟಿಲೇಷನ್ ಕಾಲಮ್ ಇರ್ತಿದ್ರಿ. ಏನಾಗ್ತಿದ್ರಿ ಅದ್ರಾಗ ಆಸ್ ಪರ್ ಮೆಲ್ಟಿ ಬಾಯ್ಲಿಂಗ್ ಪಾಯಿಂಟ್, ಇದು ಬಾಯ್ಲಿಂಗ್ ಪಾಯಿಂಟ್ 70 ದಾಗ ಅದು ಸೆಪರೇಟ್ ಆಗ್ತಿದ್ರಿ. ಆಸ್ ಪರ್ ಪೆಟ್ರೋಲ್ ಹೆಂಗೈತಿ, ಕ್ರೂಡ್ ಆಯಿಲ್ ಇಂದ ಪೆಟ್ರೋಲ್ ರಾಕೆಟ್ ಹಿಂಗ್ ಸೆಪರೇಟ್ ಆಗಲ್ಲ, ಹಂಗ 70 ದಾಗ ಇದು ಆರ್ ಎಸ್ ಸೆಪರೇಟ್ ಆಗ್ತಿದ್ರಿ. ಮತ್ತೆ ಸ್ಪೆಂಟ್ ವಾಶ್ ಕೈ ಗುರ್ತಿದ್ರಿ. ಇದು ಸಪರೇಟ್ ಆಗುತ್ತೆ, ಮತ್ತೆ ಇದು ಸಪರೇಟ್ ಆಗುತ್ತೆ. ಇದು ನೆಕ್ಸ್ಟ್ PRC ದಾಗ ಇದ್ರಾಗಿಂದ ಇಂಪ್ಯೂರಿಟೀಸ್ ಹತ್ರ ಹೋಗ್ತಾವ್ರಿ ಮೇಡಮ್. ಮತ್ತೆ ಇದು ಆರ್ ಎಸ್ ಇರ್ತಿದ್ರಿ, ಪ್ರೈಮರಿ ಪ್ರಾಡಕ್ಟ್ ಆರ್ ಎಸ್ ಇರ್ತಿದ್ರಿ. ಆದ ನಂತರ ಹೆಂಗ್ ಮಾಡ್ತೀವ್ರಿ, ನಮ್ದು FA ಸೆಕ್ಷನ್ ಇರ್ತಿದ್ರಿ. ಫೈನಲ್ ಆಲ್ಕೋಹಾಲ್ ಅದು ಫ್ಯೂಲ್ ಆಲ್ಕೋಹಾಲ್ ಅದು FA ಸೆಕ್ಷನ್ ಇದ್ರಿ. ಅದ್ರಾಗ ಏನ್ ಮಾಡ್ತಿದ್ವಿ, ಇದ್ರಾಗ 96% ಆಲ್ಕೋಹಾಲ್ ಮತ್ತೆ 4% ವಾಟರ್ ಇರ್ತಿದ್ರಿ ಮೇಡಮ್. ಮತ್ತೆ ಆರ್ ಎಸ್ ದಾಗ್ರಿ ಮೇಡಮ್. ಮತ್ತೆ FA ಸೆಕ್ಷನ್ ಏನ್ ಮಾಡ್ತಿದ್ರಿ, ನಮ್ದು 4% ಆಲ್ಕೋಹಾಲ್ ಇದ್ದಿಲ್ಲ, ಅದು ಅನ್ಹೈಡ್ರೇಸ್ ಆಲ್ಕೋಹಾಲ್ ಮಾಡ್ತಿದ್ರಿ. ಅದ್ರಾಗಿಂದ 4% ಆಲ್ಕೋಹಾಲ್ ಸೆಪರೇಟ್ ಆಗ್ತಿದ್ರಿ ಮೇಡಮ್. ಆಲ್ ರೈಟ್, ಓಕೆ. ಸೊ ಇದು ಮೊಲಾಸಿಸ್ ಅಂದ್ರೆ ಪ್ರೊಡಕ್ಷನ್, ಶುಗರ್ ಪ್ರೊಡಕ್ಷನ್ ಚಾಲೂ ಇದ್ದಾಗ ಇದು ಮೊಲಾಸಿಸ್. ಸೊ ಇದು ಮೊಲಾಸಿಸ್ ಪ್ರೊಡಕ್ಷನ್ ಇಲ್ಲ ಅಂತ ಅನ್ನೋದಾದ್ರೆ ನೀವು ಇದೇನಿದು ಸಿರಪ್ ಯಾವಾಗ ನಮ್ದು ಕೇನ್ ಫ್ಯಾಕ್ಟ್ರಿಗೆ ಬರ್ತಿದ್ರಿ, ಅವಾಗ ನಾವು ಸಿರಪ್ ತಗೋತೀವ್ರಿ. ಮತ್ತೆ ಏನಿರ್ತಿದ್ರಿ, ಕೇನ್ ಬರೋದು ಆಫ್ ಸೀಸನ್, ಶುಗರ್ದ ಆಫ್ ಸೀಸನ್ ಇದ್ರೆ ಅವಾಗ ಮೊಲಾಸಿಸ್ ಇರ್ತಿದ್ರಿ. ಓಕೆ, ಇದು ಸ್ಟೋರ್ ಮಾಡಬಹುದು, ಇದು ಸ್ಟೋರ್ ಮಾಡಕ್ ನಡಲ್ರಿ ಮೇಡಮ್. ಓಕೆ, ಇದರಲ್ಲೂ ತಾವು ಇದು ಮಾಡ್ತೀರಿ? ಈಗ ಸಿರಪ್ ಮೇಲೆ ನಡ್ತಿದ್ರಿ ಮೇಡಮ್. ಓಕೆ, ಈಗ ಸಿರಪ್ ಮೇಲೆ ಐತಿ ಸಿರಪ್. ಯಾಕಂತಂದ್ರೆ ಕಬ್ಬು ಇಳುವರಿ ಇದ್ದಾಗ, ಶುಗರ್ ಫ್ಯಾಕ್ಟರಿ ಚಾಲು ಇದ್ದಾಗ ನೀವು ಇದು ಈ ಒಂದು ಸಿರಪ್ ಇಂದ ಪ್ರೊಡಕ್ಷನ್ ಮಾಡ್ತೀರಿ. ಸೊ ಇಲ್ಲ ಶುಗರ್ ಇದು ಫ್ಯಾಕ್ಟರಿ ಬಂದಾಗಿದೆ, ಅಲ್ಲಿ ಇದು ಪ್ರೊಡಕ್ಷನ್ ನಡೀತಿಲ್ಲ ಅನ್ನುವಾಗ ಮೊಲಾಸಿಸ್ ಇಂದ ಉತ್ಪಾದನೆ ಪ್ರೊಡಕ್ಷನ್ ಮಾಡ್ತೀರಿ. ಶುಗರ್ ಕ್ರಿಸ್ಟಲೈಸ್ ಶುಗರ್ ಆದ ನಂತರ ಮೊಲಾಸಿಸ್ ಅವ್ರದ್ದು ಲಾಸ್ಟ್ ಪ್ರಾಡಕ್ಟ್ ರೀ, ಇದು ಉಳಿತೈತ್ರಿ ಮೇಡಮ್. ಮೊಲಾಸಿಸ್ ಹೇಗಂತ ಮೊಲಾಸಿಸ್ ಉಳಿದ ನಂತರ ನಾವು ಸ್ಟೋರೇಜ್ ಎಲ್ಲ ಮಾಡ್ಕಿದ್ವಿ. ಫುಲ್ ಸೀಸನ್ ಸ್ಟೋರೇಜ್ ಮಾಡ್ತೀವ್ರಿ. ಅವಾಗ ನಾವು ಸಿರಪ್ ತಗೋತೀವ್ರಿ. ಮತ್ತೆ ಕಬ್ಬ ಆದ ನಂತರ ಇದ್ರೆ ಮೇಡಮ್ ಮೊಲಾಸಿಸ್ ತಗೋದ್ರಿ. 4 ಮಂತ್ಸ್ ಇದು ನಡೀತಿದ್ರಿ ನಮ್ದು. ವಾಶ್ ಇರ್ತಿದ್ರಿ ಮೇಡಮ್. ಅದ್ರಾಗ ಎಷ್ಟು % ಆಲ್ಕೋಹಾಲ್ ರೆಡಿ ಆಗಿತ್ರಿ, ಇದು ಡಿಸ್ಟಿಲೇಷನ್ ಅಸೆಂಬ್ಲಿ ನೋಡ್ತೀವಿ ಮೇಡಮ್. ಇದು ಮುಂದೆ ಕಾಲಮ್ ಇದ್ರೆ ಅದು ಸೇಮ್ ಸ್ಮಾಲ್ ಸ್ಟ್ರಕ್ಚರ್. ಇದು ಅದ್ರಾಗ ವಾಶ್ ಹಾಕಿ ನಾವು 80 ಡಿಗ್ರಿಗೆ ಟೆಂಪ್ರೇಚರ್ ಇಡ್ತೀವ್ರಿ. ಒಂದು ತಾಸ್ದಾಗ ಒಂದು ಕಲೆಕ್ಟ್ ಆಗ್ತಿದ್ರಿ. ಅದ್ರಾಗ ನಾವು ಹೈಡ್ರೋಮೀಟರ್ ನೋಡಿ ಅದ್ರಾಗ ಆಲ್ಕೋಹಾಲ್ ಚೆಕ್ ಮಾಡ್ತೀವಿ. ಮತ್ತೆ ಪರ್ಮನೆಂಟ್ದಾಗ ಎಷ್ಟು ಆಲ್ಕೋಹಾಲ್ ರೆಡಿ ಆಗೈತಿ ಆದ್ಮೇಲೆ ನಾವು ಕಂಡು ಹಿಡ್ತೀವಿ ಮೇಡಮ್. ಅದು ಹಾಟ್ ಪ್ಲೇಟ್ ಇದೆಲ್ಲ ಮೇಡಮ್ RS BRS ಮತ್ತು ಹೆಂಗಿರ್ತೀವಿ ಮೇಡಮ್. ಇದೆಲ್ಲ ವಾಶ್ ಸ್ಯಾಂಪಲ್ ರೀ ಮೇಡಮ್.
ಎಲ್ಲ ವಾಶ್ ಸ್ಯಾಂಪಲ್ ಏನಿದು ವಾಶ್ ಸ್ಯಾಂಪಲ್ ರೀ ಫರ್ಮೆಂಟೇಷನ್ ವಾಶ್ ಅವ್ರು ಹೆಂಗೆ ಮೊಲೆಸಿಸ್ ಮತ್ತು ವಾಟರ್ ಆಗಿ ಏನು ರೆಡಿ ಮಾಡ್ತೀವಲ್ಲ ಹಿಂಗೆ 60 hours ಹಿಡಿತೀವಿ ರೀ ಮೇಡಮ್ ಮತ್ತು ಪರ್ ಅವರ್ ನಾವು ಅನಾಲಿಸಿಸ್ ಮಾಡ್ತೀವಿ ರೀ ಇದ್ರಾಗ ಹೈಡ್ರೋಮೀಟರ್ ಡೀಪ್ ಮಾಡಿ ಅದು ಹೈಡ್ರೋಮೀಟರ್ ಹೆಂಗೆ ಗ್ರಾವಿಟಿ ಲೋ ಆಗ್ತಾವೆ ರೀ ಮೇಡಮ್ ಜೋರು ಆದ ನಂತರ ಅದು ಫರ್ಮೆಂಟರ್ ರೆಡಿ ಪರ್ ಡೈಲಿ ಸಿರಪ್ದ ಬ್ರಿಕ್ಸ್ ನೋಡ್ತೀವಿ ರೀ ಬ್ರಿಕ್ಸ್ ಎಟ್ಟೈತೆ ರೀ pH ನೋಡ್ತೀವಿ ರೀ ಮತ್ತು ಟೆಂಪ್ರೇಚರ್ ನೋಡ್ತೀವಿ ರೀ ಮತ್ತು ಫರ್ಮೆಂಟರ್ದ ಆಲ್ಕೋಲ್ ಚೆಕ್ ಮಾಡ್ತೀವಿ ರೀ ಪರ್ ಅವರ್ ಗ್ರಾವಿಟಿ ನೋಡ್ತೀವಿ ರೀ RS ನೋಡ್ತೀವಿ ರೀ RS ಹೆಂಗಿರ್ತೀವಿ ರೀ ಮೇಡಮ್ ಮಿನಿಮಮ್ 5 hours ಇಡ್ಬೇಕು ರೀ ಏನಿದು ಅದು ಮೇಡಮ್ ಡ್ರೈಸ್ಟ್ ರೀ ಹಾಂ ಡ್ರೈಸ್ಟ್ ಎನ್ವಿರಾನ್ ಮೇಡಮ್ ನಾವು ಡ್ರೈಸ್ಟ್ ತುಳಸಿ ಹಾಂ ಹಾಂ ಡ್ರೈಸ್ಟ್ ರೀ ಮೇಡಮ್ ಇದು ಏನಾಗ್ತದೆ ಫರ್ಮೆಂಟೇಷನ್ ಹೋಗದಾಗ ಅದು ಇದು ರೀ ಮೇಡಮ್ ಮೈಕ್ರೋ ಆರ್ಗಾನಿಸಮ್ ರೀ ಅದು ಇದು ಏನು ಮಾಡ್ತೀವಿ ಇದು ಶುಗರ್ ತಿಂದ ಆಲ್ಕೋಲ್ ಪ್ರೊಡ್ಯೂಸ್ ಮಾಡ್ತವೆ ಇದು ಅನಲೈಸರ್ ಕಾಲಮ್ ಬರ್ತದೆ ರೀ ಅನಲೈಸರ್ ಕಾಲಮ್ ಟಾಪಿಗೆ ಫೀಡ್ ಮಾಡ್ತೀವಿ ರೀ ಇದ್ರ 46,000 ಹೊಂಟಿತ್ತು ರೀ ಇತ್ತರದ್ದು ರೀ ಬಾಟಮ್ದಿಂದ ಪೇಂಟ್ ವಾಶ್ ಬರ್ತದೆ ರೀ ಇದ್ರಿ ಆಪ್ರೇಷನ್ ಪ್ಲ್ಯಾಂಟ್ಗೆ ರೀ ಫೀಡ್ ಮಾಡ್ತೀವಿ ಈ ಕಡೆ ರೀ ಇತ್ತರ್ಕ ರೀ PRC ಫೀಡ್ದು ರೀ ವೇಪರ್ ಬರ್ತಾವೆ PRC ಫೀಡ್ದು PRC ಕಾಲಮ್ದು ರೀ ವೇಪರ್ ಬರ್ತಾವೆ ಅನಲೈಸರ್ ಆ ವೇಪರ್ ಮ್ಯಾಗ ರೀ ಅವ ಅನಲೈಸರ್ ಕಾಲಮ್ ವೇಪರ್ ರೀ ಏರಿ ಆ ಥರ ಪ್ರೈಮರಿ ಕಂಡೆನ್ಸೇಟ್ ಬರ್ತಿದ್ರಿ ಇಲ್ಲಿ ಬರ್ತಿದ್ರಿ ಅದು ಪ್ರೈಮರಿ ಕಂಡೆನ್ಸೇಟ್ ಇತ್ತರದ್ದು ರೀ ರಿಪ್ಲಕ್ಸ್ ಮಾಡಿ ಇತ್ತರದ್ದು ರೀ ಡ್ರಾ ತೆಗಿತೀವಿ ರೀ RS ಡ್ರಾ ಇದ್ರಿ ಇಥೆನಾಲ್ ಪ್ಲ್ಯಾಂಟ್ಗೆ ಫೀಡ್ ಮಾಡ್ತೀವಿ ರೀ ಇದು ಇಥೆನಾಲ್ ಪ್ಲ್ಯಾಂಟ್ ರೀ ಇದು ಇತ್ತಗೆ ರೀ ನಾವು ಫೀಡ್ ಮಾಡ್ತೀವಿ ರೀ ಇಲ್ಲಿ ಸ್ಟೀಮ್ ಹಚ್ಚಿವಿ ರೀ ಇಲ್ಲಿಂದ ಫೀಡ್ ಆಗ್ತೈತೆ ರೀ ವೇಪರ್ವಾಗಿ ರೀ ಈ ಬೇಡ್ದಾಗ ಬಂದ್ರಿ ಇಲ್ಲಿಂದ ಈ ಕಾಲಮ್ಗೆ ರೀ ವೇಪರ್ ಕೊಟ್ಟಿವಿ ರೀ ಸ್ಟೀಮ್ ಭೀ ಹಚ್ಚಿದ್ರಿ ಇದು ಮತ್ತು ರೀ ರೀಜನ್ರೇಷನ್ ರೀ ಇಲ್ಲಿಂದ ಡ್ರಾ ಹೊಂಟ್ತದೆ ರೀ ಇಲ್ಲಿಂದ ಇದು ಆಪ್ರೇಷನ್ ಪ್ಲ್ಯಾಂಟ್ ರೀ ಇದು ಇಂಟಿಗ್ರೇಟೆಡ್ ರೀ ಅಂದರೆ ಅನಲೈಸರ್ ಕಾಲಮ್ ಇತ್ತು ನೋಡ್ರಿ ಅದ್ರ ವೇಪರ್ ಇತ್ತಾಗ ಬರ್ತಾವೆ ರೀ ಫಸ್ಟ್ ವೇಪರ್ ಇದರಿಂದ ಇಲ್ಲಿಂದ ಇತ್ತ ಪೇಂಟ್ ವಾಶ್ ಸ್ಪೀಡ್ ಇರ್ತೈತೆ ರೀ ಇತ್ತ ಪ್ರೊಸೆಸ್ ಕಂಡಿಸೈಡ್ ಹೊಂಟಿತ್ತು ರೀ ಅದು CPU ಕಳಿಸ್ತೀವಿ ಇಲ್ಲ ರೀ ಇದು ರೀ ಇದು ಬಂದಿದೆ ಇವು ಆನ್ಲೈನ್ ಇದ್ದಾವೆ ರೀ ಇಲ್ಲಿ ಈ ಥರ ಪ್ರೊಸೆಸ್ ಕಂಡಿಸೈಡ್ ರೀ ಈ ಥರ ಲೆವೆಲ್ ಮೇಂಟೈನ್ ಮಾಡಿರಿ ಇವ ಪ್ರೊಸೆಸ್ ಕಂಡಿಸೈಡ್ CPU ಕಳಿಸ್ತೀವಿ ರೀ ಅಂದ್ರೆ ರೀ ಇಲ್ಲಿಂದ ಈ ಥರ ಪೇಂಟ್ ವಾಶ್ ಬ್ರೇಕ್ಸ್ ಕಡಿಮೆ ಇದೆ ರೀ ಇಲ್ಲಿಂದ ಈ ಥರ ಔಟ್ ರೀ ಹೆಚ್ಚಾಗ್ತದೆ ಪ್ರೊಸೆಸ್ ಕಂಡೀಷನ್ ನೀರು ತೆಗೆದು ಇಲ್ಲ ರೀ ಎಲ್ಲ ಆಟೋ ತೆಗೆದು ಹಾಂ ರೀ ಎಲ್ಲ ಆಟೋ ತೆಗೆದು ಎಲ್ಲ ಪ್ರೊಸೆಸ್ ಆದ ನಂತರ ಇಲ್ಲಿಂದ ನಾವು RS ಸ್ಯಾಂಪಲ್ ಚೆಕ್ ಮಾಡ್ಬೋದು ಇದರಿಂದ RS ಎಲ್ಲಿ ಬರ್ತಿದ್ದ RS ಫೀಡ್ದಾಗ ಹೋಗ್ತಿದ್ರಿ ಮೇಡಮ್ ಸ್ಪಿರಿಟ್ ರೀ ಮೇಡಮ್ ರೆಕ್ಟಿಫೈಡ್ ಸ್ಪಿರಿಟ್ದಿಂದ 4% ವಾಟರ್ ರಿಮೂವ್ ಆದ ನಂತರ ಇಥನಾಲ್ ಆಗ್ತಿದ್ರಿ ಮೇಡಮ್ ಮತ್ತು ಇದು ಇಲ್ಲಿಂದ RS ಬರ್ತಿದ್ರಿ ಮತ್ತು ಆ RS ಫೀಡ್ದಾಗ ಹೋಗಿದ್ರಿ ನಮ್ದು ಇದು FA ಪ್ಲಾಂಟ್ ರೀ ಮೇಡಮ್ ನಾ ಏನು ರೀ ಸರ್ FA ಪ್ಲಾಂಟ್ದಾಗ ಆಗಿದ್ರಿ 4% ವಾಟರ್ ಅಟ್ಟು ರಿಮೂವ್ ಆಗ್ತಿದ್ರಿ ಬೇರೆ ಏನಾಗಲ್ರಿ ಆ ಥರ ಹಾಂ ಆದ ನಂತರ ಅಲ್ಲಿ ಆ ಸ್ಯಾಂಪಲ್ದಿಂದ ನಾವು ಅದ್ರ ಮೇಡಮ್ IS ರೀ ಏನಂಗಂದ್ರೆ ಇಂಪ್ಯೂರ್ ಸ್ಪಿರಿಟ್ ರೀ ಮೇಡಮ್ ಇಂಪ್ಯೂರ್ ಸ್ಪಿರಿಟ್ ಪ್ಯೂರ್ ಸ್ಪಿರಿಟ್ ರೀ ಇದು ಇದು ಅದು ಮೊಲಾಸಿಸ್ ಕೊನೆಗೆ ಈ ಕಲರ್ ಬರುತ್ತೆ ರೆಕ್ಟಿಫೈಡ್ ಸ್ಪಿರಿಟ್ ರೀ ಮೇಡಮ್ ಸುಡಲ್ವಾ ಅದು ಇಲ್ರಿ ಮೇಡಮ್ ಇದ್ರಾಗ ಇಂಪ್ಯೂರಿಟೀಸ್ ಇರ್ತಾವ್ರಿ ಇದ್ರಾಗ ಆಲ್ಕೋಲ್ ಮತ್ತು 4% ವಾಟರ್ ಇದ್ರದ್ದು RSದಾಗ 40% ವಾಟರ್ 60% ವಾಟರ್ 40% RS ಮತ್ತು ಲೆಮನ್ ಗ್ರಾಸ್ ಫ್ಲೇವರ್ ಆಗ ನಂತರ ಇದು ಸ್ಯಾನಿಟೈಸರ್ ಆಗ್ತಿದ್ರಿ ಮೇಡಮ್ ಓ ಹೌದಾ ಕೊರೋನಾದಾಗ ಎಲ್ಲ ಡಿಸ್ಲರಿದಾಗ ಇದು ಪ್ರಾಡಕ್ಟ್ ಚಾಲು ಐತ್ರಿ ಸ್ಯಾನಿಟೈಸರ್ ಪ್ರೊಡಕ್ಷನ್ ಕರೋನಾದಲ್ಲೆಲ್ಲ ಅವಾಗ ಜಾಸ್ತಿ ಕರೋನಾ ಇತ್ತಲ್ಲ ಅವಾಗ ಜಾಸ್ತಿ ಇದನ್ನ ಇಥನಾಲ್ ಅಂತಾನೆ ಇಥನಾಲ್ ಸ್ವಲ್ಪ ಇದರಲ್ಲಿ ಇದು ಸ್ಯಾನಿಟೈಸರ್ ಶಾರ್ಟೇಜ್ ಆದಾಗ ಇದನ್ನ ಯೂಸ್ ಮಾಡ್ತಾ ಇದ್ರು ಈಗ RS ದಿಂದ ಮೇಡಮ್ 4% ವಾಟರ್ ರಿಮೂವಲ್ ಆದ ನಂತರ ಇದು ನಮ್ದು ಇಥನಾಲ್ ಪ್ರಾಡಕ್ಟ್ ಆಗ್ತಿದ್ರಿ ಮೇಡಮ್ ಇದು ಎಥನಾಲ್ ಮೇಡಮ್ RS ದಿಂದ ಒಟ್ಟು 4% ವಾಟರ್ ಅಟ್ಟ ರಿಮೂವ್ ಆಗ್ತಿದ್ರಿ ಮೇಡಮ್ ಇದು ಅಷ್ಟು ಸ್ಮೆಲ್ ಇಲ್ಲ ಅದು ಬಹಳ ಸ್ಮೆಲ್ ಇತ್ತು ಅದ್ರಾಗ ಸೇಮ್ ಸ್ಮೆಲ್ ರೀ ಸ್ವಲ್ಪ ಜರ ಇದು ಏನೇನಕ್ಕೆ ಬಳಸ್ತಾರೆ ಎಥನಾಲ್ ಈಗ ನಾವು 18% ಪೆಟ್ರೋಲ್ದಾಗ ಬ್ಲೆಂಡಿಂಗ್ ಮಾಡ್ತಾರ್ರಿ ಪೆಟ್ರೋಲ್ದಾಗ ಮಿಕ್ಸ್ ಮಾಡಿ ನಾವು ಈಗ ವೆಹಿಕಲ್ಗೆ ಯೂಸ್ ಮಾಡ್ತೀವಿ ಇದು ಸೊ ಇದನ್ನ ಬಟ್ ಅದು ಸ್ಪಿರಿಟ್ ನ ಆಲ್ಕೋಲ್ ಹೆಂಗೈತಿ ಇದು ಸ್ಪಿರಿಟ್ ಮೇನ್ ಪ್ರಾಡಕ್ಟ್ ರೀ ಅದ್ರಾಗಿಂದ ಸ್ಪಿರಿಟ್ ದಿಂದ ಇಂಪ್ಯೂರಿಟೀಸ್ ತೆಗೆದ್ರ ಏನೇ ನಾವು ಡ್ರಿಂಕಿಂಗ್ ಆಲ್ಕೋಲ್ ಏನೇ ಹೇಳ್ತಾರೆ ಏನೇ ಅಂತಾರೆ ಅದ್ರಾಗ ಅದಕ್ಕೆ ಸೆಪರೇಟ್ ಪ್ಲಾಂಟ್ ಇರ್ತಿದ್ರಿ ಇಲ್ಲಿ ನಮ್ರಿ ಇಲ್ರಿ ನೆಕ್ಸ್ಟ್ ಇಯರ್ ಆಗ್ಬೋದು ಈಗ ಎಕ್ಸ್ಪಾನ್ಷನ್ ನಡೀತಿದ್ರಿ ಮೇಡಮ್ ಸೊ ಈ ಎಥನಾಲ್ ಒಂದ್ ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ನಡೆಯುತ್ತೆ 1.5 lakh ಲೀಟರ್ 1.5 ಲಕ್ಷ ಓಕೆ ಆಲ್ ರೈಟ್ ನೋಡಿ ವೀಕ್ಷಕರೇ ಎಥನಾಲ್
ಏನು ರೈತರು ಬಡ್ಕೋತಿದ್ರಲ್ಲ ಎಥೆನಾಲ್ ಪ್ರೊಡಕ್ಷನ್ ಅಂತ, ಇದು ಎಥೆನಾಲ್ ಪ್ರೊಡಕ್ಷನ್. ಎಥೆನಾಲ್ ಕಾಸ್ಟ್ ಎಷ್ಟಿದೆ? ಈಗ ಸಿರಪ್ 67 rupees ಇದೆ. 67 rupees ಇದಕ್ಕೆ per liter. ಇದಕ್ಕೆ ಇದು ರೀ. ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಬೇರೆ ಬೇರೆ ಪ್ರೈಸ್ ಅಲ್ಲಿ ತಗೊಳ್ತಾರಾ? ಮೊಲಾಸಿಸ್ ಅಂದ್ರೆ ಒಂದು 60 ತನಕ ಆಗ್ತಿದ್ರಿ ಮೇಡಮ್. ಮೊಲಾಸಿಸ್ ಬೇಸ್ ಇಂದ ನಾವು ಇಥೆನಾಲ್ ತೆಗೆದ್ರೆ 60 rupees ರೀ. ಮತ್ತೆ CV ಮೊಲಾಸಿಸ್ ತೆಗೆದ್ರೆ 10% ಕಮ್ಮಿ ಇರ್ತೀರಿ ಮೇಡಮ್. ಮತ್ತೆ ಇದು ಬೇರೆ ಬೇರೆ ಪ್ರೊಡಕ್ಷನ್ಗೆ ಈಗ ಎಥೆನಾಲ್ ನ ಈಗ ಪೆಟ್ರೋಲ್ಗೂ ಕೂಡ ಬಳಸ್ತಾರೆ, ಮತ್ತೆ ಯಾವ್ದಾವ್ದಕ್ಕೆ ಬಳಸ್ತಾರೆ? ಫಾರ್ಮಾ ಇಂಡಸ್ಟ್ರಿ ಬಳಸ್ತಾರೆ. ಸೊ ಇದನ್ನ ಬೇರೆ ಬೇರೆ ಫ್ಯಾಕ್ಟರಿ ಅವರು ಬೇರೆ ಬೇರೆ ಪ್ರೈಸ್ ಅಲ್ಲಿ ತಗೊಳ್ತಾರ, ಒಂದೇ ಫಿಕ್ಸ್ ಪ್ರೈಸ್? ನಾವು ಇದು ಹೊರಗೆ ಮಾರೋದಿಲ್ರಿ ಮೇಡಮ್. ಯಾವಾಗ ಅದು ಪರ್ಮಿಷನ್ ಇಲ್ಲಿ ಗೌರ್ಮೆಂಟ್, ಅದು ಎಲ್ಲ ಗೌರ್ಮೆಂಟ್ ತಗೋತಾರ್ರಿ. ಎಥೆನಾಲ್ ಫುಲ್ ಗೌರ್ಮೆಂಟ್ ತಗೊಳುತ್ತೆ. ಸೀಸನ್ ಸ್ಟಾರ್ಟ್ ಆದ ಮುಂಚೆನೆ ಅವ್ರು ಟೆಂಡರ್ ಹಾಕ್ಬೇಕ್ರಿ. ನಾವು ಈ ಇಯರ್ ಇಟ್ಟು ಲಕ್ಷ ಕೊಡ್ತೀವಿ, 8 ಕೋಟಿ ಲೀಟರ್ ಕೊಡ್ತೀವಿ. ನಾವು ಈ ಸಲ ಒಂದು 250 ಕೋಟಿ ಲೀಟರ್ ಹಿಂಗ ಕೊಡ್ತೀವಿ, ಹಿಂಗೆ ಹೇಳಿದೇವ್ರಿ ಮೇಡಮ್. ಅಟ್ಟ ನೀವು ಹೇಳ್ತೀರಿ, ಅಟ್ಟ ನಿಮ್ಗೆ ಟೆಂಡರ್ ಕೊಡ್ತಾರಿ. ಆ ಟೆಂಡರ್ ಅಟ್ಟ ನೀವು ಪ್ರೊಡಕ್ಷನ್ ಮಾಡ್ಬೇಕ್ರಿ. ಹೆಚ್ಚು ಮಾಡಿ ನೋಡಲ್ಲ, ಕಡಿಮೆ ಮಾಡಿ ನೋಡಲ್ಲ ಮೇಡಮ್. ಹೌದಾ? ಮೊದಲ ನಾವು ಹೇಳ್ಬೇಕು ಎಟ್ಟ ತೆಗಿತೀವಿ. ಅದಕ್ಕೆ ಸರ್ಕಾರ ಹೇಳ್ತಾ ಇರೋದು ಎಥೆನಾಲ್ ಜಾಸ್ತಿ ಪ್ರೊಡಕ್ಷನ್ ಗೆ ಪರ್ಮಿಷನ್ ಕೊಡಿ ಅಂತ, ಹೌದಲ್ವಾ? ಆಲ್ ರೈಟ್. ಓಕೆ, ಎಥೆನಾಲ್ ಅಲ್ಲಿಗೆ ಹೋಗುತ್ತಾ? ರೆಡ್ ಟ್ಯಾಂಕ್ ದಾಗ ಹೋಗ್ತಾವ್ರಿ, ಅದಕ್ಕೆ ರಿಸೀವರ್ ಆಗ್ತೀವ್ರಿ ನಾವು ಮೇಡಮ್. ಆ ಡೇ ಪರ್ ಡೇ ಪ್ರೊಡಕ್ಷನ್ ಆದವಲ್ಲ, ರೆಡ್ ಟ್ಯಾಂಕ್ ದಾಗ ಹೋಗ್ತೀರಿ. ಮಾರ್ನಿಂಗ್ ಏನ್ ಮಾಡ್ತೀವ್ರಿ, ಅದ್ರ ಸ್ಟ್ರೆಂತ್ ಚೆಕ್ ಮಾಡ್ತೀವ್ರಿ. ಅದ 100% ಸ್ಟ್ರೆಂತ್ ಇರ್ಬೇಕ್ರಿ. 1% ಬಿ ವಾಟರ್ ಇರಬಾರ್ದು, ಅದ ರಿಜೆಕ್ಟ್ ಆಗ್ತಿದ್ರಿ. ಅಲ್ಲಿ IOCL ಹೋಗಿ ಅದು ರಿಟರ್ನ್ ಬರ್ತಿದ್ರಿ ಮೇಡಮ್. ಸೊ ಇದನ್ನ ಹೆಂಗೆ ಸಾಗಾಟ ಮಾಡ್ತೀರಿ? ಅಂದ್ರೆ ಟ್ರಾನ್ಸ್ಪೋರ್ಟ್ ಹೆಂಗ್ ಅದ ಮಾಡ್ತೀರಿ? ಟ್ಯಾಂಕರ್ ಬರ್ತದೆ ಟ್ಯಾಂಕರ್ ಟ್ಯಾಂಕರ್. ಸೊ ಇದೇ ರೂಪದಲ್ಲಿ ಇರುತ್ತೆ, ಇದೇ ರೂಪದಲ್ಲಿ ಇರುತ್ತೆ. ಅದು ಟ್ಯಾಂಕರ್ ಮೂಲಕ ಹೋಗುತ್ತೆ. ಸೊ ಅದನ್ನ ಯಾರು ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತಾ, ಸೆಂಟ್ರಲ್ ಗವರ್ನಮೆಂಟ್? ಸೆಂಟ್ರಲ್ ಗವರ್ನಮೆಂಟ್ ಅಂಡ್ರಿ. IOCL BPCL ಎಲ್ಲ ಕಂಪನಿ, ಪೆಟ್ರೋಲ್ ಕಂಪನಿಗಳು ಇರ್ತಾವ್ರಿ, ಅವರು ಖರೀದಿ ಮಾಡ್ತಾರೆ. ಆಲ್ ರೈಟ್. ಅದನ್ನ ಕೇಂದ್ರ ಸರ್ಕಾರದವರು ಪರ್ಚೇಸ್ ಮಾಡ್ತಾರೆ, ಅಂದ್ರೆ OMC ದವರು ಪರ್ಚೇಸ್ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಸ್ಪಿರಿಟ್ ತಯಾರಿಕಾ ಘಟಕ ಇಲ್ಲ. ಸ್ಪಿರಿಟ್ ರೀ ಮೇಡಮ್. ಸ್ಪಿರಿಟ್ ದಿಂದ ನಾವು ನೀವು ಹೇಳೋದು ಏನೇ ಅಂತ, ಏನೇ ಘಟಕ ನಮ್ದು ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ ಮೇಡಮ್, ಅದನ್ನು ಮಾಡ್ತಾ ಇದೀವಿ ಮೇಡಮ್. ಈಗ ನೆಕ್ಸ್ಟ್ ಇಯರ್ ನಲ್ಲಿ ಆಗುತ್ತೆ ಅದು. ಸೊ ಈಗ ಶುಗರ್ ಪ್ರೊಡಕ್ಷನ್ ಗಿಂತ ಬೈ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಅದು ಸೈಮಲ್ಟೇನಿಯಸ್ಲಿ ಸೇಮ್ ಲಾಭ ತಂದ್ಕೊಡುತ್ತಾ? ಹೌದೌದು. ಶುಗರ್ ವಿತ್ ಇದು ಮೊಲಾಸಿಸ್ ಮತ್ತೆ ಎಥೆನಾಲ್ ಇವೆಲ್ಲವೂ ಕೂಡ ಒಂದೇ ತರದ ಲಾಭವನ್ನ ಕೊಡುತ್ತಾ? ಅಲ್ಲ, ಈಗ ಹೀಗೆ ಹೇಳಿದ್ರಿ ಮೇಡಮ್, ಇಥೆನಾಲ್ಗೆ ರೇಟ್ ಜಾಸ್ತಿ ಇದ್ರಿ. ಈಗ 2 ಇಯರ್ದಾಗ ಏನಾಗೈತ್ರಿ, ಶುಗರ್ म्हणजे ಕಬ್ಬದಿಂದ ಶುಗರ್ ತಯಾರು ಮಾಡೋದ್ ಪಕ್ಷ ಇಥೆನಾಲ್ ತಯಾರು ಮಾಡಿದ್ರೆ ಲಾಭ ರೀ, ಫ್ಯಾಕ್ಟ್ರಿಗೆ ಲಾಭ. ಅದಪೇಕ್ಷ ಇದು ಲಾಭ ಆ ಸಲುವಾಗಿ ಎಲ್ಲರೂ ಸಿರಪ್ ಟು ಇಥೆನಾಲ್ ಕನ್ವರ್ಷನ್ ಮಾಡತಾರ್ರಿ. ಆಲ್ ರೈಟ್. ಓಕೆ. ಶುಗರ್ ಪ್ರೊಡಕ್ಷನ್ ಗಿಂತ ಎಥೆನಾಲ್ ಪ್ರೊಡಕ್ಷನ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಎಲ್ಲರೂ ಸಿರಪ್ ಅನ್ನ ಮಾಡಿ ಸಿರಪ್ ಇಂದ ಎಥೆನಾಲ್ ಮಾಡ್ತಾರೆ. ಶುಗರ್ ದಿಂದ ಇಥೆನಾಲ್ ಗೆ ಜಾಸ್ತಿ ಇದು ಮಹತ್ವ ಕೊಡತಾರ ಈಗ. ಆಲ್ ರೈಟ್. ಓಕೆ ಸರ್, ಅಲ್ಲಿಂದ ಬಂತಲ್ಲ ಇದು ಮೊಲಾಸಿಸ್? ಅಲ್ಲಿಂದ ಮೊಲಾಸಿಸ್ ಬಂದ್ರಿ. ಮೊಲಾಸಿಸ್ ಬಂತಲ್ಲ ಸರ್? ಹೌದು. ಆ ಮೊಲಾಸಿಸ್ ಬಂದು ಅದು ಏನಲ್ಲ ಯಾವ ಕಂಟೈನರ್ ಅಲ್ಲಿ ತುಂಬಿಕೊಳ್ಳುತ್ತೆ ಸರ್? ಅದು ಮೊಲಾಸಿಸ್ ಬಂದು ಈ ಪ್ರೀ ಫರ್ಮೆಂಟರ್ ಅಲ್ಲಿ ಬರ್ತದೆ ಮೇಡಮ್. ಅದರಲ್ಲೆಲ್ಲ ಕಲ್ಚರ್ ರೆಡಿ ಆಗ್ತದ್ರಿ. ಆಮೇಲೆ ಇದರಲ್ಲಿ ಈಸ್ಟ್, ಹೌದು ಮೊಲಾಸಿಸ್ ಈಸ್ಟ್ ನೀರು ಎಲ್ಲ ಮಿಕ್ಸ್ ಮಾಡಿದೆ ಅದರಲ್ಲಿ. ಈಸ್ಟ್ ಹಾಕ್ತೀವಿ. ಮೊಲಾಸಿಸ್ ಈಸ್ಟ್ ನೀರು ಅಷ್ಟೇ ಇರ್ತದೆ. ಹೌದೌದು. ಅದು ಸರ್ಕ್ಯುಲೇಷನ್ ಆಗ್ತಿರ್ತದೆ. ಆಮೇಲೆ ಫರ್ಮೆಂಟೇಷನ್, ಅಲ್ಲಿಂದ ಫರ್ಮೆಂಟೇಷನ್ ಸೆಕ್ಷನ್ ಇಲ್ಲಿ ಬರ್ತದೆ. ಹೌದೌದು. ಇಲ್ಲಿಂದ ಅದು ಆಲ್ಕೋಹಾಲ್ಗೆ ಕನ್ವರ್ಷನ್ ಆಗ್ತದೆ. ಹೌದು ಹೌದು. ಅಂದರೆ ಈಸ್ಟು ಮತ್ತು ನೀರು ಮೊಲಾಸಿಸ್ ಮಿಕ್ಸ್ ಆದ ನಂತರ ಅದು ಫರ್ಮೆಂಟೇಷನ್ ಸೆಕ್ಷನ್ ಇದಾಗ್ತದೆ, ಫರ್ಮೆಂಟೇಷನ್ ಆಗ್ತದೆ. ಅದರಿಂದ ಆಲ್ಕೋಹಾಲ್ ರೆಡಿ ಆಗ್ತದೆ ಮೇಡಮ್. ಆಲ್ಕೋಹಾಲ್ ರೆಡಿ ಆಗಿ ಇದನ್ನು ಡಿಸ್ಟಿಲೇಷನ್ಗೆ ಅಂತ ಕೊಡ್ತಾರೆ. ಅಲ್ಲಿ ಡಿಸ್ಟಿಲೇಷನಲ್ಲಿ ಸ್ಪಿರಿಟ್ ಇದು ಹೌದೌದು. ಇದು ಬ್ಯಾಚ್ ವೈಸ್ ಇರ್ತದೆ ರೀ. ಇದು 1, 2, 4 ಸ್ಪಿರಿಟ್ ನೆಕ್ಸ್ಟ್ ಇದೆ ಮೇಡಮ್. ಅಲ್ಲಿ ಇದು ಫರ್ಮೆಂಟೇಷನ್ ಸೆಕ್ಷನ್ನು, ಸ್ಪಿರಿಟ್ ಸೆಕ್ಷನ್ ನೆಕ್ಸ್ಟ್ ಇದೆ. ಅಲ್ಲಿ ಡಿಸ್ಟಿಲೇಷನಲ್ಲಿ ಸ್ಪಿರಿಟ್ ರೆಡಿ ಆಗುತ್ತೆ. ಹೌದು, ಅದು ಬಾಯ್ಲಿಂಗ್ ಆಗಿ ಸ್ಪಿರಿಟ್ ರೆಡಿ ಆಗುತ್ತೆ. 1 ಫರ್ಮೆಂಟರ್ ರೆಡಿ ಆಗ 60 ಅವರ್ಸ್ ಬೇಕು ಮೇಡಮ್. 60 ಅವರ್ಸ್. ಇಲ್ರಿ ಮೇಡಮ್, ನಾವು ಟೆಂಪ್ರೇಚರ್ 35 ಡಿಗ್ರಿ ಅಟ್ಟ ಮೇಂಟೈನ್ ಮಾಡ್ತೇವ್ರಿ. ಏನಾಗ್ತೈತ್ರಿ, ಇಲ್ಲಿ PF ದಾಗ ನಾವು ಡ್ರೈ ಸ್ಟೇಜ್ ಇರ್ತೈತಲ್ಲ, ಅದು ಡೆವಲಪ್ ಮಾಡ್ಕೋತೀವಿ ರೀ. ಸೆಲ್ ಕೌಂಟ್ ಅದು ಇನ್ಕ್ರೀಸ್ ಮಾಡ್ತೀವಿ. ಅದ್ರಾಗ PF ಇಲ್ಲೇ ಫೀಡ್ ಮಾಡ್ತೀವಿ ರೀ.
ಆದ ನಂತರ ಪರ್ ಅವರ್ 12 to 30 MQ ಸಿರಪ್ ಇದ್ರಾಗ ಫೀಡ್ ಮಾಡ್ತೀವಿ ರೀ. ಅದ್ರಾಗೆ ಡ್ರೈ ಏನು ಮಾಡ್ತಿದ್ರಿ, ಅದ್ರಾಗ ಶುಗರ್ದ ಕನ್ವರ್ಜನ್ ಆಲ್ಕೋಲ್ದಾಗ ಮಾಡ್ತಿದ್ರಿ. ಶುಗರ್ ತಿಂದು ಆಲ್ಕೋಲ್ ಪ್ರೊಡ್ಯೂಸ್ ಮಾಡ್ತಿದ್ರಿ. ಹಾಂ ಆ ಡ್ರೈಸ್ದ ವರ್ಕ್ ಆದ್ರಿ. ಆಫ್ಟರ್ 60 hours ಅದ ಪ್ರೊಸೆಸ್ ಪೂರ್ಣ ಕಂಪ್ಲೀಟ್ ಆಗ್ತಿದ್ರಿ. ಆದ ನಂತರ ಈಗ ಒಂದು ಫರ್ಮೆಂಟರ್ಗೆ 14% ಆಲ್ಕೋಲ್ ತಯಾರಾಗ್ತಿದ್ರಿ ಮೇಡಮ್. 14%. ಅದು ಯಾವ ರೂಪದಲ್ಲಿ ಇರುತ್ತೆ, ಕಣ್ಣಿಗೆ ಹೆಂಗ್ ಕಾಣುತ್ತೆ ಅದು? ಅದು ಲಿಕ್ವಿಡ್ ರೀ. ಲಿಕ್ವಿಡ್ ಕಾಣಲ್ರಿ, ಹೆಂಗೆ ಇರ್ತಿದ್ರಿ, ನಾವು ಫೀಡಿಂಗ್ ಪ್ರೊಸೆಸ್ ಆಗಿದ್ರೆ 30 ಗ್ರಾವಿಟಿ ಆಗ್ತಿದ್ರಿ. ನಾವು ಎಲ್ಲ ಅದು ಮೇಜರ್ ಗ್ರಾವಿಟಿ ಮೇಲೆ ಮಾಡ್ತೀವಿ ರೀ ಮಾಡಿದ್ರಿ ಎಲ್ಲ. ಈಗ ಇವಾಗ ಈ ಕಲರಲ್ಲಿ ಹೋಗ್ತಾ ಇದೆ ಅದು. ಕಬ್ಬಿನ ರಸದ ಹೋಗುತ್ತೆ. ಬಟ್ ಇದು ಫರ್ಮೆಂಟೇಷನ್ ಆದ್ಮೇಲೆ ಏನು ಎಥನಾಲ್ ಬರುತ್ತಲ್ಲ, ಅದು ಯಾವ ಕಲರ್ ಅಲ್ಲಿ? ಅದು ಕಲರ್ಲೆಸ್ ಇರ್ತೈತ್ರಿ ಮೇಡಮ್. ಆಸ್ ಪರ್ ವಾಟರ್ ವಾಟರ್ ತರ ಇರುತ್ತೆ, ಕಲರ್ಲೆಸ್ ಇರ್ತದೆ. ಸೊ ಅದು ಕಲರ್ನ, ಈ ಕಲರ್ನ ತೆಗಿಯೋದಕ್ಕೆ ಡಿಸ್ಕಲರ್ ಅದು ಪ್ರಾಸೆಸ್. ಅದೇ ಮೇಡಮ್, ಇದು ಆಫ್ಟರ್ 60 hours ನಾವ್ರೇನು ಮಾಡ್ತಿದ್ವಿ, ಈ ಟ್ಯಾಂಕ್ದಾಗ ಅದು ಆ ಕಂಟೈನರ್ದಾಗ ತಗೋತೀವಿ ರೀ. ಅದು ಅದ್ರಾಗ ಹೆಂಗೆ ಆಗ್ತಿದ್ರಿ, ಸ್ಲಜ್ ಸೆಪ್ರೇಟ್ ಆಗ್ತೈತ್ರಿ. ಅದ್ರಾಗ ಸ್ಲಜ್ ಸೆಪ್ರೇಟ್ ಆಗ್ತಿ ಲಿಕ್ವಿಡ್ ಅಟ್ ಆ ಟ್ಯಾಂಕ್ದಾಗ ಹೋಗ್ತೀರಿ. ಅಲ್ಲಿಂದ ನಾವು ಡಿಸ್ಟಿಲೇಷನ್ ತಗೋತೀವಿ. ಡಿಸ್ಟಿಲೇಷನ್ ಅಂದ್ರೆ ಅದರಲ್ಲೂ ಕೂಡ ವೇಸ್ಟೇಜ್ ಇರುತ್ತೆ. ವೇಸ್ಟೇಜ್ ಇರುತ್ತೆ ನಾವು. ಇರುತ್ತೆ ಕಲರ್ ಇರುತ್ತಾ ಅಥವಾ ಏನು? ನಾವು ಮಡ್ ಲೈಕ್ ಸ್ಟ್ರಕ್ಚರ್ ರೀ. ಮಡ್ ಸ್ಟ್ರಕ್ಚರ್ ಇರ್ತೈತ್ರಿ. ಗೊಬ್ಬರಕ್ಕೆ ಬಳಸ್ತೀರಾ? ನಡೀತೈತ್ರಿ ಮೇಡಮ್. ಅದು ಅದು ನಾವು ಹೊಲಕ್ಕೆ ಯೂಸ್ ಮಾಡ್ಬೋದು ರೀ ಮೇಡಮ್. ಗ್ರೇನ್ ಬೇಸ್ ಇದ್ರೆ ನಾವು ಕ್ಯಾಟಲ್ ಶುಗರ್ ಏನು ಫ್ಯಾಕ್ಟ್ರಿಯಲ್ಲೂ ಕೂಡ ಅದು ಮಟ್ಟು ಬಂತದು. ಅದು ಬರ್ತೈತ್ರಿ. ಅದಕ್ಕೆ ಏನು ಮಾಡ್ರಿ, ಇದೇನು ಮೊಲಾಸಿಸ್ದಾಗ ಏನು ಸ್ಲಜ್ ಫ್ಯಾಕ್ಟ್ರಿ ಇರ್ತಾವ್ರಿ, ಆ ಥರ ಮತ್ತು ಡೆಡ್ ಸೆಲ್ಸ್ ರೀ. ಡ್ರೈಸ್ ಅದು ಸೆಲ್ ಕೌಂಟ್ ಆಗ್ತಿದ್ರಿ. ಅದು ಡೆಡ್ ಸೆಲ್ಸ್ ಎಲ್ಲ ಇದ್ರಾಗ ಸೆಟಲ್ ಆಗ್ತಾವ್ರಿ. ಅದೆಲ್ಲ ಸ್ಲಜ್ ಇರ್ತಿ ಆ ಥರ ಇರ್ತಿದ್ರಿ ಮೇಡಮ್. ಅದು ಸೆಪ್ರೇಟ್ ಮಾಡ್ತೀರಿ ಅಲ್ಲಿ. ಎಷ್ಟು ಒಟ್ಟಾರೆ ಈ ಎಲ್ಲ ಇದು ಏನು ಯೂನಿಟ್ ಇದೆಯಲ್ಲ, ಸೊ ಇವೆಲ್ಲ ಫರ್ಮೆಂಟೇಷನ್ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಫರ್ಮೆಂಟರ್ 12 hours ಬೇಕ್ರಿ. ಒಂದು ಫರ್ಮೆಂಟರ್ ಡಿಸ್ಟಿಲ್ ಔಟ್ ಆಗಕ್ಕೆ. ಟೋಟಲ್ ಅದು 24 hours 2 ಫರ್ಮೆಂಟರ್ ನಮ್ಮದು. ಬಟ್ ಕಣ್ಣಿ ಕಾಣಲ್ಲ ಅದು ಫ್ಲೋ ಎಲ್ಲ, ಪೈಪ್ ಮುಖಾಂತರ ಹೋಗುತ್ತೆ. ಪೈಪ್ ನಾವು ಫ್ಲೋ ಮೀಟರ್ ಇದಾವ್ರಿ, ಎಲ್ಲ ಫ್ಲೋ ಮೀಟರ್ ಇದಾವ್ರಿ. ಫ್ಲೋ ಕಾಣಿಸ್ತಿದ್ರಿ ನಮ್ಗೆ. ಮತ್ತೆ ಎಲ್ಲ ಸರ್ಕ್ಯುಲೇಷನ್ ಇರ್ತಾವೆ. ನಾವು ಪರ್ ಅವರ್ ಸ್ಯಾಂಪಲ್ ಎಲ್ಲ ಚೆಕ್ ಮಾಡ್ತೀವಿ. ಕಾಣಲ್ಲ, ಬಟ್ ನೀವು ಎಲ್ಲ ನಾವು ನಮ್ದು ಅನಾಲಿಸಿಸ್ ಇರ್ತೈತ್ರಿ. ಮತ್ತು ನಮ್ದು ಎಲ್ಲ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಇದಾರೆ. ಮತ್ತು ಎಲ್ಲ ಸೂಪರ್ವೈಸರ್ ನಮ್ಮ ಸಪ್ರೇಟ್ ಆಪರೇಟರ್ ಇದಾವ್ರಿ. ಲ್ಯಾಬ್ ಕೆಮಿಸ್ಟ್ ಅವ್ರ ಶಿಫ್ಟ್ ಇನ್ಚಾರ್ಜ್ ಎಲ್ಲಾರ್ದು ಎಲ್ಲ ಸೂಪರ್ವೈಸರ್ ಇರ್ತಿದ್ರಿ. ಪರ್ ಅವರ್ ನಾವು ಅನಾಲಿಸಿಸ್ ಮಾಡ್ತೇವ್ರಿ. ಎಷ್ಟು ಗ್ರಾವಿಟಿ ಬತ್ತಿದೆ, ಎಲ್ಲ ಆಲ್ಕೋಲ್ ತಯಾರಾಗೈತಿ, ಎಲ್ಲ ಫೀಡಿಂಗ್ ಹೋಗೈತಿ, ಎಲ್ಲ ನಾವು ಪರ್ ಅವರ್ ನೋಡ್ತೀವ್ರಿ. ಅದು 1,50,000. 1.5 ಲಕ್ಷ. ಹಾಂ 1.5 ಲಕ್ಷ. ಸೊ ಇದು ಲೀಟರ್ಗೆ ಎಷ್ಟು ಹೋಗುತ್ತೆ ಇದು ಎಥನಾಲ್? ಲೀಟ್ರಿಗೆ ಈಗ ಬೇರೆ ಬೇರೆ ರೇಟ್ ಇದೆ ಮೇಡಮ್. ಈಗ ಇದು ನಮ್ಮದು ಸಿರಪ್ನಿಂದ ಮಾಡಿರೋದು 65 ರೂಪಾಯಿ 70 ಪೈಸೆ ಸರ್. ಆಮೇಲೆ ಬಿ ಇ ವಿಯಿಂದ ಮಾಡಿದ್ದು 60 ರೂಪಾಯಿ. ಆಮೇಲೆ ಸಿ ಇ ವಿಯಿಂದ 57 ರೂಪಾಯಿ ಸಮಥಿಂಗ್ ಇದೆ. ಸ್ಪಿರಿಟ್ ಇದೆಯಾ ನಿಮ್ಮಲ್ಲಿ? ಸ್ಪಿರಿಟ್ ಇದೆ. ಇಥನಾಲ್ ಮಾತ್ರ ಮಾಡ್ತೀವಿ ಮೇಡಮ್. ಎಥನಾಲ್ ಮಾತ್ರ ಮಾಡ್ತೀವಿ. ಹೌದೌದು, ಇಥನಾಲ್ ಮಾತ್ರ. ಮುಂದೆ ನಾವು ಎಕ್ಸ್ಪಾನ್ಷನ್ ತಗೊಳ್ತಾ ಇದ್ದೀವಿ. ಇದು ಮುಂದೆ ಎಥನಾಲ್ ಇದೆಯಲ್ಲ, ಇದು 3 months ಪ್ರೊಡಕ್ಷನ್ ಅಥವಾ ಇದು ಕಂಟಿನ್ಯೂಸ್? ಇದು ಕಂಟಿನ್ಯೂಸ್ ಪ್ರೊಡಕ್ಷನ್ ಮೇಡಮ್. ನಮ್ಮಲ್ಲಿ ಶುಗರ್ ಪ್ರೊಡಕ್ಷನ್, ಶುಗರ್ ಸೀಸನ್ ಇರುವಾಗ ಸಿರಪ್ನಿಂದ ಮಾಡ್ತೀವಿ. ಆಮೇಲೆ ಬಿ ಇ ವಿ ಮೊಲಾಸಿಸ್ನಿಂದ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಮತ್ತೊಂದು ಈಗ ಎಕ್ಸ್ಪಾನ್ಷನ್ ತೊಗೊಳ್ತಾ ಇದ್ದಾರೆ ಜೊಲ್ಲೆ ಅಣ್ಣಗಳು. ಅವರು ಮುಂದೆ ಇದು 100 KLPD ಗ್ರೇನ್ ಬೇಸ್ಡ್ ಡಿಸ್ಟಿಲರಿ ಆಗ್ತಾ ಇದೆ ಮೇಡಮ್. ಅದು ಇನ್ನು ನೆಕ್ಸ್ಟ್ ಇಯರಿಂದ ನಮ್ಮದು ಸ್ಟಾರ್ಟ್ ಆಗ್ತದೆ ರೀ. ಅದು ಕಂಟಿನ್ಯೂಸ್ ಆಗಿ ನಮ್ದು ಬಿ ಇ ವಿ ಮುಗಿದ ನಂತರ ಆಮೇಲೆ ನಾವು ಗ್ರೇನ್ದಿಂದನೂ ಇಥನಾಲ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಹೌದು. ಇದು ನಮ್ಮದು ಇದು zero liquid discharge ಇರೋದು. We are sending this ethanol to OMCs only. मतलब it means HPCL, IOCL, BPCL to Mangalore, Kozhikode, Kerala and Goa. ಸೊ ಎಲ್ಲ ಇದು ಹೈಯೆಸ್ಟ್ ಎಥನಾಲ್ ಲಿಕ್ಕರ್ ಪ್ರೊಡಕ್ಷನ್ಗೆ ಬಳಸ್ತಾರಾ ಅಥವಾ ಹೆಂಗೆ ಇದು? ಸ್ಪಿರಿಟ್ ಪೆಟ್ರೋಲ್ನಲ್ಲೇ ಬ್ಲೆಂಡಿಂಗ್ ಆಗುತ್ತೆ ಮೇಡಮ್. ಈಗ ಆಲ್ರೆಡಿ 20% ಬ್ಲೆಂಡಿಂಗ್ ಮಾಡ್ತಾ ಇದ್ದಾರೆ. ಮುಂದೇನೋ 27%. ಸ್ಪಿರಿಟ್ನ ಹೌದೌದು. ಇಥನಾಲ್ एक्स्ट्रा न्यूट्रल अल्कोहल बोलते हैं उसको मैडम. वो एक्स्ट्रा न्यूट्रल अल्कोहल बोलते हैं, ये नहीं. इसके लिए वो लेकर के लिए जाता है उसको. ये इधर हमारा प्लान नहीं है, अभी आगे सोच रहे हैं हम देने का. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದು ಕಬ್ಬು ಕಟಾವಿನ ಸೀಸನ್, ಕಬ್ಬು ಬೆಳೆಗಾರರ ಹೋರಾಟದ ಸೀಸನ್. ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ಯಾವ ಮಟ್ಟದ ಹೋರಾಟ ನಡೆಸಿದ್ರು ಅಂತ ತಾವು ನೋಡಿದ್ರಿ. ಅದೇ ಸಂದರ್ಭದಲ್ಲಿ ಕೇವಲ ಕಬ್ಬು ಅಷ್ಟೇ ಅಲ್ಲ, ಸಕ್ಕರೆ ಅಷ್ಟೇ ಅಲ್ಲ, ಉಪ ಉತ್ಪನ್ನಗಳು ಕೂಡ ಇದರಿಂದ ತಯಾರಾಗ್ತವೆ ಅನ್ನುವಂತಹ ಒಂದು ಹೋರಾಟವನ್ನು ರೈತರು ಮಾಡಿದರು.
ಹೀಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಹೇಗೆ ನಡೆಯುತ್ತೆ ಎಲ್ಲ ಪ್ರಾಸೆಸ್ ಅಂತ. ಹಾಗಾಗಿ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದ ಹಾಲು ಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಂದು ಇಲ್ಲಿ ಸಕ್ಕರೆ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ವಿ. ಇದರ ಉಪ ಉತ್ಪನ್ನಗಳು, ಕಬ್ಬು ಉಪ ಉತ್ಪನ್ನಗಳು ಯಾವ್ಯಾವು ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ವಿ. ಮೊಲಾಸಿಸ್ ಹೆಂಗೆ ತಯಾರು ಮಾಡ್ತಾರೆ ಮತ್ತು ಅದರ ಸಿಪ್ಪೆಯಿಂದ ಏನೇನು ಉಪ ಉತ್ಪನ್ನಗಳಿವೆ, ಅದಾದ ನಂತರ ಹೇಗೆ ಎಥನಾಲನ್ನು ಕೂಡ ತಯಾರು ಮಾಡ್ತಾರೆ, ಹೇಗೆ ಪ್ರೊಡಕ್ಷನ್ ನಡೆಯುತ್ತೆ, ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ. ಡೆಫಿನೆಟ್ಲಿ ರೈತರು ಹೇಳ್ತಾ ಇರೋದು ನಿಜ, ಉಪ ಉತ್ಪನ್ನಗಳು ಕೂಡ ಇವೆ. ಹಾಗಂತ ಕಾರ್ಖಾನೆಗಳು ಕೂಡ ತುಂಬ ಈಸಿಯಾಗಿ ರನ್ ಆಗ್ತವೆ, ತುಂಬ ದೊಡ್ಡ ಪ್ರಮಾಣದ ಲಾಭದಲ್ಲಿ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಎಫರ್ಟ್ ಇದೆ, ತುಂಬ ಖರ್ಚು ವೆಚ್ಚ ಇದೆ. ಸೊ ಎಲ್ಲವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಿಜಕ್ಕೂ ಒಂದು ದೊಡ್ಡ ಪ್ರಯತ್ನ. ಆ ಪ್ರಯತ್ನ ನಿಜಕ್ಕೂ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.